ಶ್ರೀಗುರುಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಭ್ಯೋ ನಮಃ ಶ್ರೀಮಚ್ಛಂಕರ ಭಗವತ್ ಪೂಜ್ಯಪಾದ ಸದ್ಗುರುಭ್ಯೋ ನಮಃ. ತತ್ವಜಿಜ್ಞಾಸುಗಳಲ್ಲಿ ಪ್ರಾರ್ಥನೆ. ಅವಸ್ಥಾತ್ರಯ ಪ್ರಕ್ರಿಯೆಯ ವಿಷಯವನ್ನು ಕೆಲವು ಅಂಶಗಳನ್ನು ನಿನ್ನೆ ಮುಂದಿಟ್ವಿ. ಇದರಲ್ಲಿ ಸ್ವಲ್ಪ ಹಿಂದಿನ ಅಂಶವನ್ನು ನೋಡುವುದಾದರೆ ಅದರಲ್ಲಿ ನಮ್ಮ ಗುರುಗಳು ಹೇಳಿದ ಹಾಗೆ ಅವಸ್ಥೆಗಳ ವೈಶಾಲ್ಯ ಅನ್ನುವಂಥ ಅಂಶವನ್ನು ನಾವು ಚೆನ್ನಾಗಿ ಮಾಡ್ಕೊಳ್ಬೇಕು. ಈ ಅವಸ್ಥೆಗಳ ವೈಶಾಲ್ಯ ಅನ್ನೋದನ್ನೇ ಮುಂದೆ ಅವರು 3 ಭಾಗವಾಗಿ ಮಾಡಿಕೊಂಡು ಅವಸ್ಥೆಗಳು ಸ್ವತಂತ್ರವು, ಒಂದಕ್ಕೊಂದು ಸಂಬಂಧವೂ ಇಲ್ಲ, ಅವಸ್ಥೆಗಳನ್ನು ಅನುಭವಿಸುವಂತಹ ಒಂದು ಅನುಭವ ಮತ್ತು ಅದಕ್ಕೆ ಬೇಕಾದ ವ್ಯಾಪಕ ಯುಕ್ತಿ ಅಂತ ಹೇಳಿ 5 ಹೆಗ್ಗುರುತು ಅಂತ ಬರೆದುಕೊಟ್ಟಿದ್ದಾರೆ. ಆ 5 ಹೆಗ್ಗುರುತುಗಳನ್ನು ನಾವು ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ಳದೆ ಹೋದರೆ ಪುನಃ ಈ ಪರೀಕ್ಷೆಯಲ್ಲಿ ನಾವು ಸರಿಯಾದ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ವಿಚಾರ ಮಾಡೋಕೆ ಆಗೋದಿಲ್ಲ ಅನ್ನೋಕ್ಕೋಸ್ಕರವಾಗಿ ಈ ಹೆಗ್ಗುರುತುಗಳನ್ನು ಅನುಭವದ ಆಧಾರದಿಂದ ತೋರಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲನೆಯ ವಿಷಯದಲ್ಲೇ ನಮಗೆ ಎಷ್ಟು ಸಲ ಯೋಚನೆ ಮಾಡಿದರೂ ಅವಸ್ಥೆಗಳು ವಿಶಾಲವಾಗಿದೆ ಅಂತ ಹೇಳಿದಾಗಲೂ ಪುನಃ ರಾತ್ರಿ ನಿದ್ದೆ ಬರುತ್ತೆ, ನಿದ್ದೆಯಲ್ಲಿ ಕನಸು ಬರುತ್ತೆ, ಎಚ್ಚರದಲ್ಲಿ ಕನಸಾಗತ್ತೆ, ಎಚ್ಚರದಲ್ಲಿ ನಿದ್ದೆ ಬರುತ್ತೆ. ಈ ಭಾವ ಅನ್ನೋದು ಹೋಗೋದೇ ಇಲ್ಲ. ಇದರಲ್ಲಿ ಒಂದು ಅಂಶವನ್ನು ಪುನಃ ನಾವು ಆಳವಾಗಿ ಯೋಚನೆ ಮಾಡೋದು ಏನಿದೆ ಅಂದರೆ, ಅವಸ್ಥೆಗಳಿಗೆ ಪರಸ್ಪರ ಸಂಬಂಧವಿಲ್ಲ ಅಂತ ಒಂದು ವಾಕ್ಯ ಬರೆದಿದ್ದಾರೆ. ಅವಸ್ಥೆಗಳ ವೈಶಾಲ್ಯವನ್ನು ಹೇಳಿದ ಮೇಲೆ ಬರೆದಿರೋದು. ಯಾಕೆಂದರೆ ಅವಸ್ಥೆಗಳು ತನ್ನಲ್ಲಿರುವ ದೇಶ ಕಾಲಗಳನ್ನು, ತನ್ನಲ್ಲಿರುವ ಪ್ರಪಂಚವನ್ನು, ತನ್ನಲ್ಲಿರುವಂತಹ ದೇಹೇಂದ್ರಿಯಾದಿ ಸಂಘಾತಗಳನ್ನು ಅಷ್ಟನ್ನು ಮೀರಿರುವಂತಹದ್ದು ಅವಸ್ಥೆ. ಆದರೆ ಈ ಎಚ್ಚರದಲ್ಲಿ ಹೇಗೆ ದೇಶ ಕಾಲ ಪ್ರಪಂಚ, ಇಷ್ಟು ಜನರು, ಇಷ್ಟು ಪ್ರಮಾತ್ರಗಳು ಎಲ್ಲ ಹೇಗೆ ತೋರ್ತಾ ಇದೆಯೋ, ಕನಸಲ್ಲೂ ಅದೇ ರೀತಿಯಾಗಿ ಆ ಅವಸ್ಥೆಗೆ ತೋರ್ತಾ ಇದೆ. ಇಷ್ಟು ಹೇಳಿದರೂ ನಮಗೆ ಒಂದೇನನ್ಸುತ್ತೆ ಅಂದರೆ, ಎಚ್ಚರದಲ್ಲಿ ನಾವು ಯೋಚನೆ ಮಾಡಿದ್ರೆ ಕನಸಲ್ಲಿ ಉತ್ತರ ಸಿಗತ್ತೆ, ಅಥವಾ ಕನಸಿಂದ ಯೋಚನೆ ಮಾಡಿದ್ರೆ ಎಚ್ಚರಕ್ಕೆ ಬರುತ್ತೆ. ಆದ್ದರಿಂದ ಎಚ್ಚರಕ್ಕೂ ಕನಸಿಗೂ ಒಂದು ಸಂಬಂಧ ಇದೆ ಅನ್ನುವಂಥ ಒಂದು ಅಂಶ ನಮ್ಮ ಮನಸ್ಸಲ್ಲಿ ಬರ್ತಾ ಇದೆ. ಈ ಸಂಬಂಧ ಇದೆ ಅನ್ನೋದಕ್ಕೆ ನಮಗೆ ಬೇಕಾದ ಯುಕ್ತಿ ಏನು ಅಂದರೆ, ಅಲ್ಲಿ ಕಂಡದ್ದನ್ನ, ಅಂದ್ರೆ ಅಲ್ಲಿ ಅರ್ಧ ಯೋಚನೆ ಮಾಡಿದ್ದನ್ನ ಇಲ್ಲಿ ಪೂರೈಸ್ತಾ ಇದ್ದೀವಿ, ಇಲ್ಲಿ ಯೋಚನೆ ಮಾಡಿದ್ದೆ ಅಲ್ಲಿ ತೋರ್ತಾ ಇರುತ್ತೆ, ಆದ್ರಿಂದ ಸಂಬಂಧ ಇದೆ ಅಂತ ಇದ್ದೀವಿ. ಆದರೆ ಒಂದು ಪ್ರಶ್ನೆ ಇದೆ. ಈಗ ಕನಸಿನಲ್ಲಿ ಕಂಡದ್ದನ್ನ ಕನಸನ್ನು ವಿಚಾರ ಮಾಡುವಾಗ ಈ ಎಚ್ಚರದಲ್ಲಿ ನಾನು ಅರ್ಧ ವಿಚಾರ ಮಾಡಿದ್ದೆ, ಇಲ್ಲಿ ಅದನ್ನು ಮುಂದುವರಿಸ್ತಾ ಇದ್ದೀನಿ, ಬರುತ್ತೋ? ಬರಲ್ಲ. ಈ ಎಚ್ಚರದಲ್ಲಿ ಮತ್ತೆ ನಾನು ಕನಸಿನ ಉತ್ತರವನ್ನು ನೆನೆಸ್ಕೊಂಡು ನಾನು ಉತ್ತರ ಬರದೆ ಅಂತಂದ್ರೆ, ಅದು ಕನಸಿನ ಅನುಭವ ಕಾಲದಲ್ಲೇ ಹಾಗೆ ಬರದೇ ಇದ್ಮೇಲೆ ಈ ನೆನಪಿನ ಕಾರಣದಲ್ಲಿ ಅದರದ್ದೇ ಉತ್ತರ ಅಂತ ಹೇಗಾಗತ್ತೆ? ಉತ್ತರ ಅವರಿಗೆ ಬಂದಿರಬಹುದು. ಈಗ ಒಬ್ಬನಿಗೆ, ನಮ್ಮ ಗುರುಗಳಿಗೆ ಆಗ್ತಾ ಇತ್ತು, ಎಚ್ಚರದಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ಉತ್ತರ ಸಿಗದೆ ಹೋಗಿದ್ರೆ ಕನಸಿನಲ್ಲಿ ಅದಕ್ಕೆ ಉತ್ತರ ಸಿಕ್ಬಿಡೋದು. ಗಣಿತವನ್ನು ಮಾಡೋದ್ರಲ್ಲಿ ಬಹಳ ನಿಪುಣರವರು. ಎಷ್ಟೋ ಗಣಿತವನ್ನು ಮಾಡ್ತಾ ಅವರಿಗೆ ಅದರ ಅರ್ಥವೇ ತಿಳಿದೇ ಹೋದ್ರೆ, ಅಂದ್ರೆ ಅದನ್ನು ಬಿಡಿಸೋಕೆ ಬರದೇ ಹೋದ್ರೆ ಅದೇ ಇದರಲ್ಲಿ ನಿದ್ದೆ ಮಾಡಿ ಕನಸಲ್ಲಿ ಉತ್ತರ ಬರ್ತಾ ಇತ್ತು ಅಂತ. ಈಗ ನೀವು ಕನಸಲ್ಲಿ ಉತ್ತರ ಬರ್ತಾ ಇದೆ ಅಂತ ಅಂದಾಗಲೂ ಆ ಕನಸಲ್ಲಿ ಉತ್ತರ ಬಂದದ್ದು ಎಚ್ಚರದಲ್ಲೋ ಕನಸಿನಲ್ಲೋ? ಎಚ್ಚರದಲ್ಲಿ ಉತ್ತರ ಬಂದ. ಆಗ ಆ ಉತ್ತರ ಬರುವಾಗ ಆ ಎಚ್ಚರದಲ್ಲಿ ನಾನು ಯೋಚನೆ ಮಾಡಿದ್ದರ ಉತ್ತರ ಅಂತ ಬರುತ್ತಾ? ಬರಲ್ಲ. ಅದು ಎರಡೂ ಅಲ್ಲಿ ಬರದೇ ಇರುವಾಗ ಅನುಭವ ಕಾಲದಲ್ಲಿ ಈಗ ನಾವು ಕನಸಲ್ಲಿ ಉತ್ತರ ಕಂಡೇ ಅಂತ ಹೇಳ್ತೀರಲ್ಲ, ಇದು ಸರಿನಾ? ಆದ್ದರಿಂದ ಕನಸಿಗೂ ಎಚ್ಚರಿಗೂ ಸಂಬಂಧ ಇದೆ ಅನ್ನೋದನ್ನು ಗಂಟು ಹಾಕೋದು ಈ ಎಚ್ಚರದ ಈ ಮನಸ್ಸಿನ ಒಂದು ಪ್ರತ್ಯಯ. ಇದು ಎಷ್ಟು ನಾವು ನಿಮಗೆ ಹೇಳಿದರೂ ಅದು ನಮ್ಮ ಮನಸ್ಸಿಗೆ ಹೋಗೋದಿಲ್ಲ. ಹಾಗೆ ಎಚ್ಚರದಲ್ಲಿ ಕನಸಿನ ನೆನಪು ಬರುತ್ತೆ, ಕನಸಿನಲ್ಲಿ ಎಚ್ಚರದ ಬರೋಲ್ಲ. ಇದು ಸರಿಯಾ ತಪ್ಪೋ ಅಂತ ಕೇಳ್ತಾರೆ. ಈಗ ನಮಗೆ ನಮ್ಮ ಗುರುಗಳು ಇದು ಒಂದು ವಿಷಯಕ್ಕೆ ಬಹಳ ಆಳವಾಗಿ ಹೇಳಿದ್ದಾರೆ. ನೀವು ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ. ಇಲ್ಲಿ ನೆನಪು ಅನ್ನೋದನ್ನು ಒಂದು ಸ್ವಲ್ಪ ವಿಚಾರ ಮಾಡಬೇಕಂತ. ನೆನಪು ಅಂದ್ರೆ ಏನು ಅಂತ. ನೆನಪು ನಮ್ಮ ವ್ಯವಹಾರದಲ್ಲಿ ಬಹಳ ಮುಖ್ಯ ಅಂತ ಒಂದ್ಸಲ ಹೇಳಿದ್ದೆ ನಾನು. ಅಂದರೆ ಪ್ರತಿಯೊಂದು ಅನುಭವವಾಗಲೂ ಇದು ಹಿಂದೆ ಕಂಡ ಅನುಭವದ್ದೇ ಅನುಭವ ಅಂತ. ಪ್ರತಿಯೊಂದು ಅನುಭವದಲ್ಲೂ ನೆನಪಿನ ಅಂಶ ಇದ್ದೇ ಇರುತ್ತೆ, ಹೌದಾ? ಹಾಗಾದ್ರೆ ಪ್ರತಿಯೊಂದು ಎಚ್ಚರದಲ್ಲೂ ಒಂದು ಹಿಂದೆ ಕಂಡ ಎಚ್ಚರ ಅಂತ ಇರುತ್ತೆ. ಆದರೆ ಒಂದು ಪ್ರಶ್ನೆ ಏನಿದೆ ಗೊತ್ತಾ? ಈ ನೆನಪು ಸರಿಯಾದದ್ದೋ ಅಲ್ಲವೋ ಅಂತ ಒಂದು ವಿಚಾರ ಮಾಡಬೇಕು. ನೆನಪು ಪ್ರಮಾಣ ಅಂದ್ರೇನೋ? ನೆನಪು ಅಂದ್ರೆ ಕಂಡ ಅನುಭವದ
ಯಥಾರ್ಥವಾದ ಸ್ಮರಣೆ. ಹೌದಾ? ಅನುಭವವೂ ಕಂಡಿರಬೇಕು, ಈಗ ನೆನಪು ಅದರ ಹಾಗಾಗಿರಬೇಕು. ಇಲ್ಲಿ ಮೊದಲು ನೆನಪೇ ಸರಿಯಲ್ಲ ಅಂತ ಯಾಕೆ ಹೇಳ್ತೀನಿ ಅಂದರೆ, ಪ್ರತಿಯೊಂದು ಅನುಭವಕ್ಕೂ ನೆನಪು ಬೇಕು ಅಲ್ವಾ? ಯಾಕಂದ್ರೆ ನೆನಪಿಲ್ಲದೆ ಹೋದ್ರೆ ಇದ್ರ ಏನು ಅಂತ ಗೊತ್ತಾಗೋದೇ ಇಲ್ಲ. ಅಲ್ಲ, ಹೊಸ ಅನುಭವದಲ್ಲೂ ನೀವು ಯೋಚನೆ ಮಾಡಿದ್ರೆ ಅಲ್ಲೊಂದು ಸ್ವಲ್ಪ ನೆನಪಿನ ಅಂಶದಿಂದಲೇ ಅವನು ಆ ಅನುಭವನ ಪ್ರತ್ಯಭಿಜ್ಞೆ ಮಾಡ್ಕೊಳ್ತಾನೆ. ವ್ಯವಹಾರದಲ್ಲಿ ಹೇಳ್ತಾರೆ ನಾನು. ಅಲ್ಲ, ಇದನ್ನ ಹೀಗೆ ನೋಡಿರ್ತಾನಲ್ಲ, ಇದರ ಒಂದು ಆಕಾರ ರೂಪ ಪ್ರತ್ಯಯಗಳು ಯಾವುದೋ ಒಂದು ಇನ್ನೊಂದು ಹೋಲಿಕೆ ತಕ್ಕಾಗಿ ತಗೊಂಡೆ ಇದನ್ನ ನೆನಪು ಮಾಡ್ಕೊಳ್ಳೋ, ಓ ಇದು ಹೀಗಿರುತ್ತೆ, ಆದ್ರಿಂದ ಇದು ಅಂತ. ನೆನಪು ಅಂದ್ರೆ ಅದರದ್ದೇ ನೆನಪು ಅಂತ ಹಾಗರ್ಥ ಅಲ್ಲ. ಹೋಗ್ಲಿ, ನೆನಪಿನ ಅಂಶಕ್ಕೆ ಅದನ್ನು ಹೇಗಾದ್ರೂ ಒಪ್ಕೊಳ್ಳೋಣ. ನಾನು ಗುರುಗಳು ಬರೆದಿರೋ ಸ್ವಲ್ಪ ಸೂಕ್ಷ್ಮ ಅಂಶ, ಪ್ರತಿಯೊಂದು ಅನುಭವದಲ್ಲೂ ನೆನಪಿನ ಅಂಶ ಇದ್ದೇ ಇದೆ ಅಂತ ಒಂದು ವಾಕ್ಯ ಬರೆದಿದ್ದಾರೆ. ನೀವು ಆಮೇಲೆ ಕೂತ್ಕೊಂಡು ಚರ್ಚೆ ಮಾಡೋಣ, ನಾನು ಇಲ್ಲಿ ಅದನ್ನು ಹೇಳಲ್ಲ. ಆದರೆ ಈಗ ನೆನಪು ಅನುಭವಕ್ಕೆ ತಕ್ಕಾಗಿರಬೇಕೋ, ಅನುಭವಕ್ಕೆ ತಕ್ಕಾಗಿ ನೆನಪಿಗೆ ತಕ್ಕಾಗಿ ಅನುಭವ ಆಗಬೇಕೋ? ಅನುಭವಕ್ಕೆ ತಕ್ಕಾಗಿ ನೆನಪಾಗಬೇಕಲ್ವಾ? ಈಗ ಕನಸನ್ನ ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ ಕನಸಿನ ಅನುಭವ ಏನಾಗಿರ್ತಿತ್ತು? ಎಚ್ಚರವಾಗಿರ್ತಿತ್ತು. ಈಗ ಏನೋ ನೆನಪು ಮಾಡ್ಕೋಬೇಕಾಯ್ತು? ಒಂದು ಎಚ್ಚರಕ್ಕೆ ಹೋಗಿದ್ದೆ ನೆನಪು ಮಾಡ್ಕೋಬೇಕಾಯ್ತು. ಏನು ನೆನಪು ಮಾಡ್ಕೋತಾ ಇದ್ದೀರಿ? ಕನಸಿಗೆ ಹೋಗಿ. ಅದು ಹಾಗೆ ಅನುಭವಕ್ಕೆ ವಿರುದ್ಧವಾದ ನೆನಪು ನಿಮ್ಗೆ ಯಾಕೆ ಬಂತು? ಇದು ಒಂದು ದೋಷ. ಮೊದಲನೇದು, ಅನುಭವಕ್ಕೆ ತಕ್ಕಂತೆ ನೆನಪಾಗ್ತಾ ಇಲ್ಲ ಕನಸಿಂದು. ಎರಡನೇದು, ನೆನಪಾಗುವಂಥವನು ಒಂದು ದೇಶ ಕಾಲದಲ್ಲಿ ನಡೆದ ಘಟನೆಗಳನ್ನು ನೆನಪು ಮಾಡ್ಕೋಬೇಕು. ಆರಂಭದಲ್ಲೇ ಹೇಳ್ಬಿಟ್ಟಾರ ಅವರು, ಎಚ್ಚರಕ್ಕೂ ಕನಸಿಗೂ ಸಮಾನವಾದ ಕಾಲವೇ ಇಲ್ಲ. ಈಗ ಬೆಳಿಗ್ಗೆ ಮಾಡಿದ್ದನೆ ಈಗ ನೆನಪು ಮಾಡ್ಕೊಳ್ಬೋದು. ಆ ಕಾಲಪ್ರವಾಹ ಸಮಾನವಾಗಿದೆ. ಕಾಲಪ್ರವಾಹ ಸಮಾನವಾಗಿದ್ರೆ ಆಗ ಏನು ಅನುಭವವೋ ಅದನ್ನು, ಆ ಕಾಲಪ್ರವಾಹವೇ ಬೇರೆ, ಈ ಕಾಲಪ್ರವಾಹವೇ ಬೇರೆ. ಆದ್ರೆ ಅದರ ನೆನಪು ಅಂತ ಹೇಳ್ತಾ ಇದೆಯಲ್ಲ, ಅದು ಹೇಗೆ ನೆನಪಾಯ್ತು? ನೆನಪು ಅಂತ ಹೇಳೋದಕ್ಕೆ ಹೇಗೆ ಸರಿ ಅಂತ. ಇದು ಆಗ್ತಾ ಇರೋದು ನೆನಪು ಅಂತ ಹೇಗೆ ಕೇಳ್ತಾ ಇಲ್ಲ. ಇದಕ್ಕೆ ಈ ನೆನಪನ್ನು ಇದನ್ನು ಯಾಕೆ ಕೊಟ್ರೆ ನೀವು? ನೆನಪಾಗಬೇಕಾದರೆ ಸಮಾನ ಕಾಲ ಪ್ರವಾಹದಲ್ಲಿ ನಡೆದ ಎರಡು ಘಟನೆಗಳಾಗಿರಬೇಕು ಅನ್ನೋದು ನೆನಪಿನ ಒಂದು ನಿಯಮ. ಇದು ಎರಡನೇ ನಿಯಮ. ಮೂರನೇ ನಿಯಮ ಇನ್ನೇನು? ಒಂದು ಸಮಾನ ಕಾಲ ಪ್ರವಾಹ ಇಲ್ಲ, ಆದ್ದರಿಂದ ಕನಸು ನೆನಪಲ್ಲ. ಎರಡನೇದು. ಮೂರನೇದೇನು ಅಂದ್ರೆ, ನೋಡಿದವನೇ ನೆನಪು ಮಾಡ್ಕೊಳ್ಬೇಕು. ನಾನು ನೋಡಿ ನೀವು ನೆನೆಸ್ಕೊಳಕ್ಕೂ ಬರಲ್ಲ. ಕನಸನ್ನು ನೋಡಿದವ ನೀನು ಅಲ್ವೇ ಅಲ್ಲ. ಯಾರೋ ಕನಸನ್ನು ನೋಡಿದ್ರು, ಯಾರೋ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಪ್ರಮಾತೃವು ಆಯಾ ಇದಕ್ಕೆ ಹೊರಟೋಗ್ಬಿಡ್ತಾನೆ ಅವಸ್ಥೆಗೆ. ಎಚ್ಚರದ ಪ್ರಮಾತೃವೇ ಬೇರೆ, ಕನಸಿನ ಪ್ರಮಾತೃವು ಬೇರೆ. ಆದ್ರಿಂದ ಕನಸಿನ ಬಗ್ಗೆ ಎಚ್ಚರದ ಪ್ರಮಾತೃ ಏನು ಮಾಡಿಕೊಂಡ್ರೋ ಅದು ವಿಕಲ್ಪವೇ ಹೊರತು ನೆನಪಲ್ಲ. ಏನು ವ್ಯತ್ಯಾಸ ವಿಕಲ್ಪಕ್ಕೂ ನೆನಪಿಗೂ ಅಂತಂದ್ರೆ, ಅನುಭವವನ್ನು ತಪ್ಪಾಗಿ ತಿಳ್ಕೊಂಡಾಗ ವಿಕಲ್ಪ ಅಂತೀವಿ, ಅನುಭವವನ್ನು ಸರಿಯಾಗಿ ಸ್ಮರಣೆ ಮಾಡಿಕೊಂಡ್ರೆ ನೆನಪು ಅಂತೀವಿ. ಇದ್ದ ಅನುಭವವನ್ನು ಇವನು ತಪ್ಪಾಗಿ ವಿಕಲ್ಪ ಮಾಡ್ತಾ ಇದ್ದಾನೆ. ಆದ್ರಿಂದ ಕನಸಿನ ಬಗ್ಗೆ ನಮಗಿರೋದೇನೋ ವಿಕಲ್ಪವ, ಭೇದವಾದ್ರಿಂದ ಈ ಒಂದು ಪ್ರಶ್ನೆ ಉಳ್ಕೊಳ್ಳುತ್ತೆ. ಇಷ್ಟಾದರೂ ಈ ಕನಸಿನ ಅದನ್ನು ಏನಾದರೂ ಹೆಸರು ಹೇಳ್ರಿ, ನೆನಪ ಅಂತಾದ್ರು ಹೇಳಿ, ವಿಕಲ್ಪ ಅಂತ ಹೇಳಿ, ಈಗ ಬರ್ತಾ ಇದೆಯಲ್ಲ ಕನಸಾಗಿತ್ತು ಅಂತ, ಅದು ಹಾಗೆ ಈ ಪ್ರಮಾತ್ರಕ್ಕೆ ಬಂತು ಅನ್ನೋದೊಂದು ಪ್ರಶ್ನೆ ಉಳ್ಕೊಳ್ಳುತ್ತಲ್ವಾ. ಇನ್ನು ಎಲ್ಲ ಕನಸಿನ ಬಗ್ಗೆ ಎಚ್ಚರದ ನೆನಪು ಆಗತ್ತೋ, ಅದು ನೆನಪು ಹೌದೋ ಅಲ್ವೋ, ಅಥವಾ ಅದಕ್ಕೆ ಸಮಾನ ಕಾಲ ಪ್ರವಾಹ ಇದೆಯೋ ಇಲ್ವೋ, ಒಬ್ಬನೇ ನೋಡಿದ್ದು ಹೌದೋ ಅಲ್ವೋ, ಈ ವಿಚಾರವೆಲ್ಲ ಸ್ವಲ್ಪ ಆಳವಾದ ವಿಚಾರ. ಯಾಕಂದ್ರೆ ಪ್ರಮಾತೃ ಬೇರೆ ಬೇರೆ ಆಗಿದ್ದಾನೆ ಅಂತಾದ್ರೆ, ನನ್ನ ಕನಸು ನನ್ನ ಎಚ್ಚರ ನಾವು ಹೇಳ್ತಾ ಇದೀವ ಇಲ್ವಾ? ನಾನೇ ನೋಡಿದ ಕನಸು, ನಾನೇ ನೋಡಿದ ಎಚ್ಚರ. ಆದರೆ ಇಲ್ಲಿಯ ಪ್ರಮಾತೃ, ಇಲ್ಲಿಯ ಪ್ರಮಾಣ, ಇಲ್ಲಿಯ ಪ್ರಮೇಯ ರಾಶಿ ಬೇರೆ. ಅಲ್ಲಿಯ ಪ್ರಮಾತೃ, ಅಲ್ಲಿಯ ಪ್ರಮಾಣ, ಅಲ್ಲಿಯ ಪ್ರಮೇಯ ರಾಶಿ ಬೇರೆ. ಬೇರೆ ಅಂತ ಒಪ್ಕೊಳಕ್ಕಾಗತ್ತೋ ಇಲ್ವಾ? ಇದನ್ನ ಮುಂಚೆ ನಾವು ಹೂನ್ ತಂದು ಬಿಡ್ತೀನಿ, ನೀವು ಬೇರೆ ನಾವು ಹೌದೋ ಅಲ್ವಾ? ಇಲ್ಲ, ನಿನ್ನೆ ಒಬ್ರು ಹೇಳಿದ್ರು ಹಾಗಾಗಲ್ಲ ಅಂದ್ರು. ಎಚ್ಚರದ ಮನಸ್ಸೇ ಕನಸನ್ನು ನೋಡ್ತಾ ಇದೆ ಅಂದ್ರು. ಇದಕ್ಕೆ ಏನು ಉತ್ತರ ಹೇಳೋದು ಅಂದ್ರೆ, ಒಂದು ಎಚ್ಚರದ ಮನಸ್ಸೇ ಅದನ್ನು ನೋಡ್ತಾ ಇದೆ. ನಿಮ್ಗೆ ಅಷ್ಟು ಚೆನ್ನಾಗಿ ಗೊತ್ತಾಗೋದಾದ್ರೆ, ಮನಸ್ಸು ಈಗ ಇಲ್ಲಿಂದ ಹೋಗಿರ್ತೀವಿ, ಮೈಸೂರು ಹೋಗಿರ್ತೀವಿ, ನಾವು ನರಸೀಪುರದಲ್ಲಿ ಬಂದಂಥ ಯಾವ ಮನಸ್ಸು ನರಸೀಪುರವನ್ನು ನೋಡ್ತೋ ಅದನ್ನು ಮೈಸೂರು ನೋಡ್ತೋ ಅಂತ ಮನಸ್ಸಿಗೆ ನೆನಪಾಗತ್ತೆ. ಹೀಗೆ ಎಚ್ಚರದಿಂದ ಮನಸ್ಸೇ ಕನಸನ್ನು ನೋಡಿದರೆ, ಇಷ್ಟೊತ್ತು ನಾನು ಎಚ್ಚರವನ್ನು ನೋಡ್ತಾ ಇದ್ದೆ, ಈಗ ನಾನು ಬಂದಿದ್ದೀನಿ ಅಂತ ಆ ಮನಸ್ಸಿಗೆ ನೆನಪಾಗಬೇಕಾಯಿತು. ಯಾಕೆ ನೆನಪಾಗಲ್ಲ?
ಎಚ್ಚರದ ಮನಸ್ಸೇ ಕನಸನ್ನು ನೋಡ್ತಾ ಇದೆ ಅಂತ ನಿಮ್ಗೆ ಯಾಕೆ ಬಂತು ಹೇಳಿ? ಈಗ ನಮಗೆ ಕೆಲವು ತರ್ಕ ಎಚ್ಚರದ ಮನಸ್ಸಿಗೆ ನೆನಪಾಗ್ತಾ ಇರೋದ್ರಿಂದ ಎಚ್ಚರದ ಮನಸ್ಸು ನೋಡಿದ್ವಿ ಅಂತ ಹೇಳಿದ್ರ. ಆಮೇಲೆ ಇನ್ನು ಕೆಲವರು ಹೇಳ್ತಾರೆ ಕನಸು ಅಂದ್ರೆ ಬರೀ ಮನಸ್ಸಲ್ಲಿ ಮಾಡ್ಕೊಂಡದ್ದಷ್ಟೇ ಅಂತಂತಾರೆ. ಈ ಎಚ್ಚರದ ಮನಸ್ಸು ಮಾಡ್ಕೊಂಡದ್ದೇ ಕನಸಲ್ಲಿ ತೋರೋದಾದ್ರೆ ಇಷ್ಟವಾದ ಕನಸೇ ಬರಬೇಕಾಯ್ತು, ಕಷ್ಟ ಯಾಕೆ ಬರುತ್ತೆ? ಬೇಡವಾದ್ದಲ್ಲ. ಎಚ್ಚರದಲ್ಲಿ ಏನೇನೋ ಯೋಚನೆ ಮಾಡಿದ್ದಷ್ಟೇ ಬರುತ್ತೆ, ಯೋಚನೆ ಮಾಡದೇ ಇರೋದು ಬರುತ್ತೆ. ಎರಡೂ ಥರ ಇದೆ. ಈಗ ನನ್ನ ಪ್ರಶ್ನೆ ಏನು ಗೊತ್ತಾ, ಎಚ್ಚರದಲ್ಲಿ ಯೋಚನೆ ಮಾಡಿದಷ್ಟೇ ಬರುತ್ತೆ ಅಂತ ಆದ್ರೆ ಇಲ್ಲಿ ಯೋಚನೆ ಮಾಡಿದ್ರೆ ಇಲ್ಲೇ ಮುಂದಕ್ಕೆ ಬರೋಲ್ಲ. ಕನಸು ಯೋಚನೆ ಕನಸಲ್ಲಿ ಮುಂದೆ ತೋರುತ್ತಲ್ಲ. ಬರೀ ಮನಸ್ಸಲ್ಲಿ ಮಾಡ್ಕೊಂಡಿರೋದಷ್ಟೇ ಕನಸಾಗಿದ್ರೆ ಮುಂದೆ ಯಾಕೆ ತೋರುತ್ತೆ? ಕನಸು ಮುಂದೆ ತೋರುತ್ತೋ ಇಲ್ವಾ? ಕನಸಿನಲ್ಲಿ ಆನೆ ಅಂದ್ರೆ ಆನೆನೇ ತೋರುತ್ತೆ. ಆನೆ ಅಂದ್ರೆ ಬರೀ ನಾನು ಇಲ್ಲಿ ಎಚ್ಚರದಲ್ಲಿ ಮನಸ್ಸಲ್ಲಿ ಮಾಡ್ಕೊಂಡು ಆನೆ, ಹಾಗೆ ಕನಸಿನಲ್ಲಿ ಬರೀ ಒಂದು ಆನೆ ಮನಸ್ಸಿನ ಪ್ರತ್ಯಯ ಇತ್ತು, ನಿಜವಾಗಿ ಇರಲಿಲ್ಲ ಅಂತ ಕನಸಿನ ಅನುಭವದಲ್ಲಿತ್ತೋ? ಇರಲಿಲ್ಲ. ಆದ್ದರಿಂದ ಈ ಉದಾಹರಣೆಗಳಿಂದ ಏತೋ ಎಚ್ಚರದ ಮನಸ್ಸು ಬೇರೆ, ಕನಸಿನ ಮನಸ್ಸು ಬೇರೆ. ಒಪ್ಕೊಳಕ್ಕಾಗತ್ತಾ? ಅಂತೀರಾ? ಬಹಳ ಎಷ್ಟು ಹೇಳಿದ್ರು ಮತ್ತೆ ನಮ್ಗೇನು ಅನ್ಸುತ್ತೆ ಅಂದ್ರೆ ಎಚ್ಚರದ ಮನಸ್ಸಿಗೆ ಕನಸಿನ ಮನಸ್ಸು ತೋರ್ತಾ ಇದೆ ಅಂತ. ಅದಕ್ಕೆ ಅವರು ಮೊಟ್ಟ ಮೊದಲನೆಯ ಇದರಲ್ಲಿ ಏನು ಅವಸ್ಥೆಯ ವೈಶಾಲ್ಯವನ್ನು ಹೇಳಿದರೋ ಆ ವೈಶಾಲ್ಯವನ್ನು ಹೇಳುವಾಗಲೇ ಎಚ್ಚರದ ಪ್ರಪಂಚವು ಎಚ್ಚರದ ಅವಸ್ಥೆ ಒಳಗಿದೆ, ಆ ಪ್ರಪಂಚದೊಳಗೆ ದೇಹೇಂದ್ರಿಯ ಸಂಘಾತಗಳಿದೆ, ಒಂದೊಂದಾಗಿ ಕಟ್ ಮಾಡ್ತಾ ಇದ್ದಾರೆ ಅವಸ್ಥೆಗೆ ಸಂಬಂಧವನ್ನ ಇದು ಮಾಡಿದೆ ಅಂತ. ಹೀಗೆ ಅವಸ್ಥೆಗಳಿಗೆ ಪರಸ್ಪರ ಸಂಬಂಧವನ್ನ ಎಲ್ಲಾದರೂ ಕಲ್ಪಿಸ್ಬಿಡ್ತಾರೆ, ಹೇಗೋ ಗಂಟು ಹಾಕ್ಬಿಡ್ತಾರೆ ಇವರು ಅನ್ನೋಕ್ಕೋಸ್ಕರವೇ ಆಯಾ ಅವಸ್ಥೆಗೆ ಆಯಾ ಸಾಕ್ಷಿಯ ಅನುಭವದಿಂದ ಏನ್ ತೋರುತ್ತೋ ಅದನ್ನ ಸ್ಪಷ್ಟವಾಗಿ ನೋಡು. ಎಚ್ಚರ ಅಂದ್ರೆ ನಿನಗೆ ಹೀಗೆ ತೋರ್ತಾ ಇದೆ, ಹೌದೋ ಅಲ್ವಾ, ಈ ನಿಮ್ಮ ಅನುಭವ ನೋಡು ಅಂತ. ಇದು ಅದಕ್ಕೆ ಅವರ ಒಂದು ವ್ಯಾಪಕ ಯುಕ್ತಿ ಸಂಕುಚಿತ ಯುಕ್ತಿ ಅಂತ ಒಂದು ಕೊಟ್ಟಿದ್ದಾರೆ. ಸಂಕುಚಿತ ಯುಕ್ತಿ ಏನೇನೋ ಎಚ್ಚರದ ಅವಸ್ಥೆಗೆ ಒಳಪಟ್ಟ ಯುಕ್ತಿ ಸಂಕುಚಿತ ಯುಕ್ತಿ. ಇಡೀ ಅವಸ್ಥೆಯನ್ನು ನೋಡಿಕೊಂಡು ಅನುಭವದಿಂದ ಹೇಳೋ ಯುಕ್ತಿ ವ್ಯಾಪಕ ಯುಕ್ತಿ. ವ್ಯಾಪಕ ಯುಕ್ತಿಯನ್ನು ಬಳಸಬೇಕೆ ಹೊರತು ಸಂಕುಚಿತ ಯುಕ್ತಿಯನ್ನು ಪ್ರಶ್ನೆ ಮಾಡಬಾರ್ದು ನಾವು. ಇನ್ನು ಒಂದು ನಮಗೆ ಏನೇ ಆದರೂ ನಮ್ಗೆ ಗೊತ್ತಾಗ್ತಾ ಇಲ್ಲ, ಎಚ್ಚರದ ಪ್ರಭಾವ ಕೆಲವು ಕನಸಿಗೆ ಬರುತ್ತೆ, ಕನಸಿನ ಪ್ರಭಾವ ಎಚ್ಚರಕ್ಕೆ ಬರುತ್ತೆ ಅಂತ ಹೇಳ್ತೀವಿ. ಇದು ಎರಡು ದೋಷ ಇದೆ. ಮೊದಲು ಎಚ್ಚರದ ಪ್ರಭಾವ ಎಚ್ಚರಕ್ಕೆ ಬರುತ್ತೆ, ಎಚ್ಚರದ ಪ್ರಭಾವ ಎಚ್ಚರಕ್ಕೆ ಬರುತ್ತೆ ಅಂತ ಹೇಳಬೇಕಾಯ್ತು. ಇವನೇನ್ ಮಾಡಿಬಿಟ್ಟ, ಮುಂಚೆ ಕೊಟ್ಬಿಟ್ಟ ಹೆಸರನ್ನ. ಅಂದ್ರೆ ಪ್ರತಿಯೊಂದು ಎಚ್ಚರವು, ಇವರು ಹೇಳಿದರು ನೆನ್ನೆ, ನೀವು ಆ ವಾಕ್ಯ ಬಹಳ ಸೂಕ್ಷ್ಮವಾದ ವಾಕ್ಯ. ಪ್ರತಿಯೊಂದು ಎಚ್ಚರ ತೋರುವಾಗಲೂ ತನಗೊಂದು ಕನಸಿದ್ಕೊಂಡೇ ತಾನು ಎಚ್ಚರ ಅಂತ ತೋರ್ಕೊಳತ್ತೆ, ಬರೀ ಎಚ್ಚರ ಅಂತ ತೋರ್ಕೊಳ್ಳೋದು ಅಂತ. ಸರಿನದ? ನೀವು ವಾಕ್ಯ ನೋಡಿದ್ರೆ ಸುಲಭ ವಾಕ್ಯ ಅನ್ಸತ್ತೆ. ಪ್ರತಿಯೊಂದು ಎಚ್ಚರವು ತನ್ನ ಜೊತೆಗೆ ಒಂದು ಕನಸಿದೆ, ಆದ್ರಿಂದ ಇದು ಎಚ್ಚರ ಅಂತ ತೋರುತ್ತಂತೆ. ಕನಸು ತೋರುವಾಗಲೂ ಇದು ಎಚ್ಚರ ಅಂತ ತೋರುತ್ತಲ್ಲ, ಅದು ಹೇಗೆ ತೋರುತ್ತೆ ಕನಸು ಎಚ್ಚರ ಅಂತ? ಅಲ್ಲೊಂದು ಕನಸಿದೆ ಅಂತ ಅದು ಎಚ್ಚರ ಅಂತ ತೋರಬೇಕು, ಬರೀ ಕನಸು ಎಚ್ಚರವಾಗಿ ತೋರಲ್ಲ. ಹೀಗೆ ಹೋಗ್ಬಿಟ್ರೆ ನೀವು ಯಾವುದು ಎಚ್ಚರ ಯಾವ್ದು ಕನಸು? ಎಚ್ಚರ ಕನಸು ಅನ್ನೋದು ಬರೀ ವಿಕಲ್ಪ ಅಂತ ಆಗ್ಬಿಡುತ್ತಲ್ವಾ? ಅದನ್ನು ಈ ನಿಯಮವನ್ನ ನಾವು ಏನು ಯೋಚನೆ ಮಾಡ್ತೀವಿ, ನಿಯಮದ ನಡುವೆ ಅವಸ್ಥೆ ಒಳಗೆ ಬಂದ್ಬಿಡ್ತೀವಿ. ಅಂದ್ರೆ ಅವಸ್ಥೆ ಒಳಗೆ ನಾವು ಇಲ್ಲಿ ಕೂತಿದೀವಲ್ಲ ನರಸೀಪುರದಲ್ಲಿ, ಇಲ್ಲಿ ಕೂತ್ಕೊಂಡ್ಬಿಡ್ತೀವಿ. ನಾವು ಕೂರಬೇಕಾದ ನಿಜವಾದ ಅನುಭವ ಯಾವುದು? ಅವಸ್ಥೆಯನ್ನು ನೋಡುವ ಅನುಭವದಲ್ಲಿ ಒಳ್ಳೆ ತೀರ್ಪುಗಾರ ಇರ್ತಾನಲ್ಲ, ಸುಪ್ರೀಂ ಕೋರ್ಟ್ ಜಡ್ಜ್, ಹಾಗೆ ಸಾಕ್ಷಿ ಅನುಭವದಲ್ಲಿ ನಿಂತ್ಕೊಂಡು ಮೂರು ಅವಸ್ಥೆಗಳ ಸ್ವರೂಪವನ್ನು ನಿಧಾನವಾಗಿ ಪರೀಕ್ಷೆ ಮಾಡಿ ಪರಮಾರ್ಥವನ್ನ ಕಂಡುಕೊಳ್ಬೇಕಾಗಿತ್ತು. ಹಾಗೆ ಮಾಡ್ತಾನೆ ಇಲ್ಲ, ಮಧ್ಯೆ ಮಧ್ಯೆ ಒಳಗೆ ಬಂದ್ಬಿಡ್ತೀವಿ. ಯಾವ ಒಳಗ? ಎಚ್ಚರದ ಒಳಗಿರುವ, ದೇಹದ ಒಳಗಿರುವ ಒಬ್ಬರ ಪರಮಾತ್ರವಾಗಿ ಇಲ್ಲಿ ಕಂಡಂತಹ ನಿಯಮವನ್ನು ಅಲ್ಲಿಗೆ ಅಪ್ಲೈ ಮಾಡಕ್ ಹೋಗ್ತಾ ಇದ್ದೀವಿ. ಅದು ಅಪ್ಲೈ ಆಗ್ತಾನೇ ಇಲ್ಲ. ನಿದ್ದೆಯಲ್ಲಿ ಏನೂ ಕಾಣ್ತಿರ್ಲಿಲ್ಲ ಅಂದ, ಎಲ್ಲೆಲ್ಲೂ ಕಾಣ್ತಾ ಇದ್ದ? ಎಚ್ಚರದಲ್ಲಿ ನೋಡ್ದವನು ಇಲ್ಲಿ ನೋಡಿ, ಈ ಎಚ್ಚರದಲ್ಲಿ ನಾನು ಎಲ್ಲವನ್ನೂ ಕಾಣ್ತಾ ಇದ್ನಲ್ಲ, ಅದು ಅಲ್ಲಿ ಇರಲಿಲ್ಲ ಅಂತ ಅಷ್ಟೇ ಅರ್ಥ ಹೊರತು ನಿದ್ದೆಯಲ್ಲಿ ಏನೂ ಕಾಣ್ತಾ ಇರಲಿಲ್ಲ ಅಂತ ಒಂದು ಅನುಭವ ಇತ್ತ? ನಿದ್ದೆಯಲ್ಲಿ ಏನನ್ನೂ ನಾನು ನೋಡ್ಲಿಲ್ಲ. ಈಗ ಎಚ್ಚರದಲ್ಲಿ ಒಂದು ಕತ್ಲೆ ಇರೋ ಮನೆಗೆ ಹೋದ್ರಿ, ಅಲ್ಲಿ ನಿಮ್ಗೆ ಏನೂ ಕಾಣಲಿಲ್ಲ, ತುಂಬಾ ಕತ್ಲೆ ಇತ್ತು. ಏನು ಹೇಳಿದ್ರಿ ನೀವು? ಈ ಮನೆಯನ್ನು ಏನೂ ಕಾಣ್ತಾ ಇರಲಿಲ್ಲ ಅಂತ ನಿಮ್ಗೆ ಅನುಭವ ಆಯಿತು, ಅಲ್ಲಿದ್ದಾಗಲೇ ಅನುಭವ ಆಯಿತು. ಈಗ ನಿದ್ದೆಗೆ ಹೋಗಿ ಇಲ್ಲಿ ನನಗೇನು ಕಾಣ್ತಾ ಇಲ್ಲ ಅಂತ ನಿಮ್ಗೆ ಅನುಭವ ಆಗತ್ತಾ? ಆದ್ರೂ ನೀವೇನು ಹೇಳಿದ್ರಲ್ಲಿ? ನಿದ್ದೆಯಲ್ಲಿ ಏನೂ ಕಾಣ್ತಾ ಇರಲಿಲ್ಲ. ಈಗ ಪ್ರಶ್ನೆ ಏನು ಗೊತ್ತಾ, ಎಚ್ಚರದ ಕತ್ತಲೆಯಲ್ಲಿ ಏನೂ ಕಾಣ್ತಾ ಇಲ್ಲ ಅನ್ನೋ ಅನುಭವಕ್ಕೂ
ನಿದ್ದೆಯಲ್ಲಿ ಏನೂ ಕಾಣ್ತಾ ಇರಲಿಲ್ಲ ಅನುಭವಕ್ಕೂ ಸಮಾನ ಅರ್ಥವೋ ಭಿನ್ನಾರ್ಥವೋ? ಭಿನ್ನಾರ್ಥ ತಾನೆ. ಹೀಗೆ ನೀವು ಯಾವಾಗ ಸಾಕ್ಷಿ ಅನುಭವದಲ್ಲಿ ನಿಂತ್ಕೊಂಡು ನೋಡ್ತೀವಿ ಆವಾಗ ಅರ್ಥವಾಗತ್ತೆ. ಹೇಗೆ ಎಚ್ಚರದಲ್ಲಿ ಅರಿವು ಆಗ್ತಾ ಇತ್ತು ಅಲ್ಲಿ ಅರಿವು ಆಗಲಿಲ್ಲ ಅಂದ್ರೆ ಎಚ್ಚರದಲ್ಲಿ ಅರಿವಾಗಲಿಲ್ಲ ಅನ್ನೋ ಅರ್ಥದಲ್ಲೇ ಅಲ್ಲಿಲ್ಲ ಅಂತ ಹೇಳ್ತಾ ಇದೀವೋ ಬೇರೆ ಅರ್ಥವೋ? ನಾನು ಯಾಕೆ ತಗೋತಾ ಇದ್ದೀನಿ ಅಂದ್ರೆ ನಿದ್ದೆಯಲ್ಲಿ ನನಗೇನೂ ಅರಿವಾಗಲಿಲ್ಲ, ಏನೂ ಗೊತ್ತಾಗಲಿಲ್ಲ ಅಂತ ಹೇಳ್ತೀರಿ. ಎಚ್ಚರದಲ್ಲಿ ಒಂದು ಕಡೆ ಹೋಗಿದ್ರಿ, ಅಲ್ಲಿ ಏನೂ ನಿಮ್ಗೆ ಗೊತ್ತಾಗಲಿಲ್ಲ. ಎಚ್ಚರದಲ್ಲಿ ಏನೋ ಗೊತ್ತಾಗಲಿಲ್ಲ ಅನ್ನೋ ಅರ್ಥವೇ ಅಲ್ಲೂ ಏನೋ ಗೊತ್ತಾಗಲಿಲ್ಲ ಅನ್ನೋದು ಬೇರೆನಾ? ಬೇರೆ. ಅಲ್ಲಿ ಒಂದು ಬಹಳ ಸೂಕ್ಷ್ಮವಾದ ಅಂಶ ಇದೆ. ಇಲ್ಲಿ ಗೊತ್ತು ಮಾಡ್ಕೊಳ್ಳೋ ಪ್ರಸಂಗ ಇತ್ತು, ನಾವು ಪ್ರಮಾತ್ರವಾಗಿದ್ವಿ, ನಮ್ಗೆ ಪ್ರಮಾಣ ಇತ್ತು, ಆವಾಗ ಗೊತ್ತಾಗಲಿಲ್ಲ. ಅಲ್ಲಿ ಪ್ರಮಾತ್ರವೂ ಇಲ್ಲ, ಪ್ರಮಾಣವೂ ಇಲ್ಲ, ಅಲ್ಲಿ ಗೊತ್ತಾಗಲಿಲ್ಲ. ಇವ್ರು ಏನು ಮಾಡಿಬಿಡ್ತಾರೆ ಅಂದ್ರೆ ವಾದಿಗಳು, ಭಾಷೆ ಒಂದೇ ತಾನೆ, ಅವ್ರೇನು ಮಾಡ್ತಾರೆ, ಇಲ್ಲಿ ಗೊತ್ತಾಗಲಿಲ್ಲ ಅನ್ನೋದಕ್ಕೆ ಏನೇನು ನಿಯಮ ಇದೆಯೋ ಅದನ್ನು ಅಲ್ಲಿ ಹಾಕ್ಬಿಡ್ತಾರೆ. ಆದ್ರಿಂದ ನಿದ್ದೆಯಲ್ಲಿ ಏನಿತ್ತೋ ಅಜ್ಞಾನ ಇತ್ತೋ ಅಂದ್ಬಿಡ್ತಾರೆ. ಸ್ವಾಮಿ, ನಿದ್ದೆಯಲ್ಲಿ ಅಜ್ಞಾನ ಇರಬೇಕು, ಮುಂಚೆ ಬುದ್ಧಿ ಇರಬೇಕು. ಬುದ್ಧಿ ಇಲ್ಲದೆ ಜ್ಞಾನಾಜ್ಞಾನಗಳು ಬರುತ್ತೆ. ಎಚ್ಚರದಲ್ಲಿ ಗೊತ್ತಾಗಲಿಲ್ಲ ಅನ್ನುವಾಗ ನೀವು ನಾನು ಇದನ್ನು ಹೇಳ್ತಾ ಇದ್ದೀನಿ, ಪ್ರವಚನ ನಿಮ್ಗೆ ಅರ್ಥವಾಗಲಿಲ್ಲ. ಅರ್ಥವಾಗಲಿಲ್ಲ ನೀವೇನು ಹೇಳ್ತೀರಿ? ಸರಿ, ನಮ್ಮ ಬುದ್ಧಿಗೆ ಅರ್ಥವಾಗಲಿಲ್ಲ, ಸರಿಯಾಗಿದೆ ಅದು. ಆ ಅರ್ಥವಾಗಲಿಲ್ಲ ಅನ್ನೋ ಹಾಗೆ ನಿದ್ದೆಯಲ್ಲಿ ಏನೋ ಅರಿಲಿಲ್ಲ ಅಂತ ಅರ್ಥವಾ? ಅಲ್ಲ. ಈ ಸೂಕ್ಷ್ಮ ದೃಷ್ಟಿ ನಮಗೆ ಬರೋಲ್ಲ. ಇದನ್ನು ತಪ್ಪಿಕೊಂಡೆ ನಮ್ಮ ಗುರುಗಳು ಎಷ್ಟು ಆ ವ್ಯಾಪಕವಾದ ಯುಕ್ತಿಯನ್ನು ತೋರಿಸಿದ್ರು ಅಂದ್ರೆ, ಭಾಷೆ ಸಮಾನವಾದರೂ ಅಲ್ಲಿ ಹೇಳುವಾಗ ಆ ಭಾಷೆಗೆ ಅರ್ಥ ಬೇರೆ, ಎಚ್ಚರದೊಳಗಿರುವ ಭಾಷೆಯ ಅರ್ಥವೇ ಬೇರೆ. ಎಲ್ಲ ವಿಷಯದಲ್ಲೂ ಇಲ್ಲಿ ಕಾರಣ ಅಂತ ಹೇಳಿರ್ತೀವಿ, ಏನರ್ಥವೋ ಎಚ್ಚರದೊಳಗೆ, ಅದು ನಿದ್ದೆಗೆ ಹೋದಾಗ ಆ ಅರ್ಥವೇ ಆಗಿರಲ್ಲ, ಬೇರೆ ಅರ್ಥ ಆಗ್ಬಿಟ್ಟಿರುತ್ತೆ. ಈ ಸೂಕ್ಷ್ಮತೆಯನ್ನು ಕಂಡುಕೊಳ್ಳದೆ ಹೋದರೆ ನಮಗೆ ಈ ಅವಸ್ಥಾತ್ರಯ ಪರೀಕ್ಷೆಯಿಂದ ತತ್ವ ನಿರ್ಧಾರಣೆ ಆಗೋದಿಲ್ಲ ಅನ್ನೋದು ನಮಗೆ ನಿಜವಾಗಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹೀಗೆ ಎಚ್ಚರ ಕನಸುಗಳೆರಡೂ ಸಮಾನ ಅಂತ ಗೊತ್ತಾಯಿತು ಅಂತ ಅನ್ನೋ ಪ್ರಶ್ನೆಯಿಂದ ಏನು ಪ್ರಯೋಜನ ಅಂತ ಒಂದು ಕೇಳಿದ್ದಾರೆ. ಹೌದಪ್ಪ, ಇದು ಎಚ್ಚರ ಅಂತ ಕಾಣಿಸ್ತು, ಇಲ್ಲೂ ಒಂದು ಪ್ರಪಂಚ ಇದೆ, ಇಲ್ಲೂ ಪ್ರಮಾಣ ಪ್ರಮೇಯ ರಾಶಿಗಳಿದೆ, ಇಲ್ಲೂ ಎಲ್ಲವೂ ಅನುಭವ ಬರ್ತಾ ಇದೆ, ಅದು ನಾವು ಎರಡನ್ನೂ ಸತ್ಯ ಅಂತ ಹೇಳಬೇಡ ಅನ್ನೋಕೆ ಬಂದ್ರೋ? ಅಲ್ಲ. ಯಾತಕ್ಕೋಸ್ಕರ ಹೀಗೆ ಎರಡಕ್ಕೂ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಬೇಕು. ಆಯಾ ಅವಸ್ಥೆಯ ಪ್ರಪಂಚ ಆಯಾ ಅವಸ್ಥೆ ಕಟ್ಟುಬಿದ್ದಿದೆ, ಆ ಪ್ರಪಂಚದ ದೇಶಕಾಲಗಳು ಅಲ್ಲೇ ಕಟ್ಟುಬಿದ್ದಿರುತ್ತೆ, ಅಲ್ಲಿರೋ ಜನರು ಅಲ್ಲೇ ಕಟ್ಟುಬಿದ್ದಿರ್ತಾರೆ ಅಂತ ಇಷ್ಟೆಲ್ಲ ಅವ್ರು ಹೇಳಿದ್ರಲ್ಲ. ಯಾಕೆ ಹೇಳಿದರು ಅಂತಂದ್ರೆ ಒಂದು ಮಾತನ್ನು ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಎಷ್ಟೇ ವಿಚಾರ ಮಾಡಕ್ಕೆ ಹೋದ್ರೂ ಈ ಎಚ್ಚರದ ಅಭಿಮಾನ ನಿಮ್ಮನ್ನು ಬಿಡಲ್ಲ, ಅದನ್ನು ಬಿಡಿಸ್ಬೇಕು. ಎಚ್ಚರದೊಳಗೆ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮಂತೆ ತುಂಬಾ ಜನ ನೋಡೋರಿದ್ದಾರೆ ಅಂತ ಒಂದು ಅಭಿಮಾನ ಇದೆಯೋ ಅಲ್ವಾ ಪ್ರಪಂಚವನ್ನು. ನಾವೊಬ್ಬರೇ ನಾವು ಪ್ರಪಂಚ ನೋಡೋದಾ? ಆದರೆ ಕನಸಿನ ಪ್ರಪಂಚಕ್ಕೆ ಹೋದಾಗ ಅಲ್ಲೂ ಕೂಡ ಹಾಗೆ ಬಂದ್ರು, ಕನಸನ್ನು ತುಂಬಾ ಜನ ನೋಡಿದ್ರು ಅಂತ ಒಪ್ಕೋತೀವ? ಕನಸಿನ ಪ್ರಪಂಚದಲ್ಲಿ ಪ್ರಪಂಚವನ್ನು ತುಂಬಾ ಜನ ನೋಡ್ತಾರ ಇದೋ ಅಲ್ವೋ ಅನ್ನೋ ಪ್ರಶ್ನೆ ಬೇರೆ. ಆದರೆ ಕನಸನ್ನ ಎಲ್ಲ ಜನ ನೋಡಿರ್ತಾರ? ಕನಸಿನ ಪ್ರಪಂಚಕ್ಕೆ ಈ ಎಚ್ಚರದ ಎಲ್ಲ ಜನ ಬಂದಿರ್ತಾರ? ಬಂದಿರಲ್ಲ. ಎಚ್ಚರ ಪ್ರಪಂಚಕ್ಕೆ ಕನಸಿನ ಯಾರು ಬಂದಿರೋದಿಲ್ಲ. ಹಾಗಾದ್ರೆ ಒಂದು ಪ್ರಶ್ನೆ ಮಾಡಬೇಡ, ಎಚ್ಚರವಿದ್ದಾಗ ಎಚ್ಚರದ ಜನ ತೋರ್ತಾ ಇರ್ತಾರೆ, ಕನಸಿದ್ದಾಗ ಎಚ್ಚರ ಜನ ಇರ್ತಾರೋ ಇಲ್ವೋ? ನೀವು ಏನೇನೋ ಉತ್ತರ ಹೇಳ್ಬೇಡ್ರಿ, ನೀವು ಕರೆಕ್ಟಾಗಿ ಉತ್ತರ ಹೇಳ್ಬೇಕು. ಈಗ ನೋಡಿ, ಇಷ್ಟಾದ್ರೂ ನಿಮ್ಗೆ ಆ ಎಚ್ಚರದ ಅಭಿಮಾನ ಹೋಗ್ಲಿಲ್ವಲ್ಲ, ಎಂಥ ಗಟ್ಟಿ ಇದೆ ನೋಡ್ರಿ. ಈ ಒಂದೇ ಸಣ್ಣ ಪ್ರಶ್ನೆ ಇರೋದು ನಿಜವಾಗಿ. ಅದೇ ಎಚ್ಚರವಾಗುತ್ತೆ ಇದಲ್ಲ ಅಂದ್ರೆ ಅರ್ಥ ಏನೋ, ಅದೇ ತತ್ಕಾಲಕ್ಕೆ ಎಚ್ಚರವಾಗಿರುವಾಗ ಹಾಗಲ್ಲ ಹಾಗಲ್ಲ ಹಾಗಲ್ಲ. ಈಗ ಹೆಸರು ಕೊಟ್ಟದ್ದು ಆ ಕನಸಿಗೆ ಎಚ್ಚರ ಅಂತ ಹೆಸರು ಕೊಟ್ಟಿರಬಹುದು. ಈಗ ಬಳಸುವಾಗ ಏನು ಹೇಳ್ತಾ ಇದ್ದೀನಿ, ಈ ಎಚ್ಚರದ ಪ್ರಪಂಚ ಜನ ಇದ್ದಾರೆ, ಹೌದಾ? ಎಚ್ಚರದ ಪ್ರಪಂಚ ಜನ ನನ್ನ ಎಚ್ಚರಾವಸ್ಥೆ ಕಟ್ಟು ಬಿದ್ದಿದ್ದಾರೆ. ಇವರು ಎಚ್ಚರವಿದ್ದಾಗ ತೋರ್ತಾರೆ, ಕನಸಿನ ಪ್ರಪಂಚದ ಜನ ಕನಸಿದ್ದಾಗ ತೋರ್ತಾರೆ. ನಾವು ಒಂದನ್ನು ಒಪ್ಕೋತೀವಿ, ಕನಸು ಹೋದ ಮೇಲೆ ಅಲ್ಲಿ ಜನ ಇನ್ನು ಇರಲ್ಲ ಅಂತ. ಎಚ್ಚರ ಬಿಟ್ಟು ಹೋದ್ರೆ ಎಚ್ಚರ ಜನ ಇರಲ್ಲ ಅಂತ ಒಪ್ಕೋತೀರಾ? ಅಯ್ಯೋಯ್ಯೋ, ಹಾಗಂದ್ರೆ ಮತ್ತೆ ಬೆಳಗ್ಗೆ ಕಂಟಿನ್ಯೂಷನ್ ಆಗತ್ತೆ ಅಂತಾರೆ. ಈ ಕಂಟಿನ್ಯೂಷನ್ ಆಗತ್ತೆ ರಾತ್ರಿಯಿಂದ ಎಚ್ಚರ ಅಂತ ಹೇಳ್ತೀವಲ್ಲ, ಇದರಲ್ಲಿ ಏನ್ ದೋಷ ಬಂತು ಹೇಳಿ ನೋಡ. ಕನಸಿದ್ದಲೂ ಈ ಕಾಲ ಇರುತ್ತೆ, ಒಂದು ದೋಷ. ಎಚ್ಚರದ ಕಾಲದಲ್ಲೇ ಕನಸಾಗತ್ತೆ ಅನ್ನೋದು ಒಂದು ಎರಡನೇ ದೋಷ. ಕನಸಿದ್ದಾಗಲೂ ಈ ಕಾಲ ಇರೋದ್ರೆ ಎಚ್ಚರ ಕಾಲ. ಕಂಟಿನ್ಯೂಷನ್ ಅಂದ್ರೆ ಎಚ್ಚರವೂ ಇರುತ್ತೆ ಕನಸು ಇರುತ್ತೆ ಅಂತ ಒಟ್ಟಿಗೆ ಹೇಳಿದ ದೋಷ, ಹೌದಾ ಅಲ್ವಾ?
ಎಚ್ಚರ ಪ್ರಪಂಚ ಕಂಟಿನ್ಯೂಷನ್ ಆದರೆ ಎಚ್ಚರವೂ ಕಂಟಿನ್ಯೂಷನ್ ಆದಾಗಾಯ್ತು. ಹಾಗೆ ನೀವು ಕನಸಿದ್ದಾಗಲೂ ಎಚ್ಚರ ಕಂಟಿನ್ಯೂಷನ್ ಇದೆ, ಕನಸಿಗೆ ಕಂಟಿನ್ಯೂಷನ್ ಇಲ್ಲ. ದಿನಕ್ಕೊಂದು 10 ಕನಸಾಗತ್ತೆ. ಹೀಗೆಲ್ಲ ನೀವು ಹೇಳ್ತಾ ಹೋದ್ರೆ ದಿನಕ್ಕೆ 10 ಕನಸಾಗತ್ತೆ ಅಂದ್ರೆ ಏನರ್ಥ? ಒಬ್ಬನಿಗೆ ತುಂಬ ಇದಾಯ್ತಪ್ಪ, 10 ಕನಸು ಒಟ್ಟಿಗೆ ಬರುತ್ತೆ ಅಂದ್ಕೊಳ್ಳಿ. ನೀವೇನಂತೀರಿ? ದಿನದಲ್ಲಿ 10 ಕನಸಾಗತ್ತಾ? ಕನಸಲ್ಲಿ 10 ದಿನ ಬರುತ್ತಾ? ಎಚ್ಚರದ ದಿನದಲ್ಲಿ 10 ಕನಸಾಗತ್ತಾ ಅಂತ ಕೇಳಿದ್ರೆ ಏನು ಉತ್ತರ ಹೇಳಬೇಕು? ದಿನಕ್ಕೆ 10 ಕನಸಾಗತ್ತಾ ಇಲ್ವಾ? ಅಂದ್ಬಿಡ್ತೀವಿ. ಆಗಲ್ಲ. ಯಾಕಾಗಲ್ಲ? ಕನಸು ಅನ್ನೋದು ದಿನದಲ್ಲಾಗಲ್ಲ. ಫಸ್ಟ್ ನಮ್ಗೆ ಏನೇ ಮಾಡಿದ್ರು ಆ ಕಾಲ ದೇಶ ನಮ್ಮನ್ನು ಬಿಡಿಸ್ಕೊಳಕ್ ಬರ್ತಾನೆ ಇಲ್ಲ. ನಮ್ಗುರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ನೀವು ಎಷ್ಟೇ ಯೋಚನೆ ಮಾಡಿದ್ರು ಒಂದು ಕಾಲದಲ್ಲಿ, ಒಂದು ದೇಶದಲ್ಲಿ ಒಂದು ಘಟನೆ ನಡೀತು. ಈ ಎಚ್ಚರ ಅನ್ನೋದು ಒಂದು ಘಟನೆ, ಕನಸು ಅನ್ನೋದು ಒಂದು ಘಟನೆ, ಅವಸ್ಥೆ ಅಂದರೆ ಏನೋ ನಡೆಯುತ್ತೆ ಅಂತ ಮಾಡ್ಕೊಂಡಿದ್ದೀರಿ. ಈ ಕ್ರಿಯೆ ನಡೀಬೇಕಾದ್ರೆ ಅದಕ್ಕೊಂದು ದೇಶ, ಒಂದು ಕಾಲ ಬೇಕು. ಎಷ್ಟೊತ್ತಿನ ಪ್ರವಚನ? 8 ರಿಂದ 9 ಕಾಲವರೆಗೆ ಪ್ರವಚನ ಆಯ್ತು. ಇಲ್ಲಿ ಕಾಲ ಆಯ್ತು. ಎಲ್ಲಿ ನೀವು ಮದುವೆ ಆಗತ್ತೆ ಅಂತ ಹೇಳ್ರಿ, ಎಲ್ಲಿ ಯಾವಾಗ ಬರೀದೆ ಹೋದ್ರೆ ಮದುವೆ ಆಗತ್ತೇನೋ? ಎಲ್ಲಿಂದ ಬರ್ದಿಲ್ಲ, ಯಾವಾಗ ಬರ್ದಿಲ್ಲ, ಪತ್ರಿಕೆ ಕೊಟ್ರೆ ಏನಂತಾರ? ಏನ್ರಿ ಯಾವತ್ತೇ ಅಂತಾರೆ. ಎಲ್ಲಿ ಅಂತ ಕೇಳ್ತಾರೆ. ಎಲ್ಲಿ ಯಾವಾಗ ಕೇಳದೇ ಇರೋ ಯಾವ್ದಾದ್ರು ಒಂದು ಕ್ರಿಯೆ ಇದೆಯಾ? ಇಲ್ಲ. ಆದ್ರಿಂದ ಎಚ್ಚರ ಎಲ್ಲಿ? ಇಲ್ಲಿ. ಯಾವಾಗ? ಇಷ್ಟೊತ್ತಿಗೆ. ಕನಸು ಎಲ್ಲಿ? ಇಲ್ಲಿ. ಎಲ್ಲಕ್ಕೂ ಈ ಕಾಲ ದೇಶ ಹಾಕಿ ನಮ್ಮ ಬುದ್ಧಿಗೆ ಕೆಟ್ಟೆ ಹೋಗ್ಬಿಟ್ಟಿದೆ ಬುದ್ಧಿ. ಇದು ಬಿಡಿಸ್ಕೊಳ್ತಾನೇ ಇಲ್ಲ. ಇದನ್ನು ಬಿಡಿಸೋದಕ್ಕೆ ಅವರು ಅವಸ್ಥೆ ವಿಶಾಲವಾಗಿದೆ, ಪ್ರಪಂಚದಲ್ಲಿ ದೇಶ ಕಾಲ ಇದೆ, ಇಷ್ಟೆಲ್ಲ ಬಹಳ ಚೆನ್ನಾಗಿ ಹೇಳಿದರು. ನಾನು ಇಷ್ಟು ವಿಚಾರ ಮಾಡಿದ್ರು ನನಗೆ ತೃಪ್ತಿ ಆಗ್ತಾ ಇಲ್ಲ. ಯಾಕೆಂದ್ರೆ ಗ್ರಂಥ ತುಂಬ ದೊಡ್ಡದು. ಯಾವುದು? ಪರಮಾರ್ಥ ಚಿಂತಾಮಣಿ. ಅವರು ಒಂದೊಂದು ಪ್ರಶ್ನೆಯನ್ನು ಒಂದೊಂದು ದಿವಸ ಹೀಗೆ ಸುಮ್ಮನೆ ಅದನ್ನು ಮಥನ ಮಾಡ್ತಾ, ಅದನ್ನು ಯೋಚನೆ ಮಾಡಿ, ಅದನ್ನೇ ಅನುಭವದಲ್ಲಿ ತಗೊಂಡು, ಅದು ಸಾಕ್ಷಿ ಅನುಭವಕ್ಕೂ ಎಚ್ಚರದ ಪ್ರಮಾದದ ಅನುಭವಕ್ಕೂ ಇರುವಂತಹ ಪಕ್ಷಪಾತವನ್ನು ಯೋಚನೆ ಮಾಡಿ ಆ ಪ್ರಶ್ನೆಗೆ ಅಲ್ಲಲ್ಲಲ್ಲೇ ಉತ್ತರ ಬರಿತಾ ಹೋಗ್ತಾರೆ. ನೀವು ಒಂದೊಂದು ಓದಿದಾಗಲೂ ಒಂದು ಏನು ಅದ್ಭುತವಾದ ಒಂದು ಪಾಯಿಂಟ್ ತೆಗೆದ್ರು, ಏನು ಅದ್ಭುತವಾದ ಪಾಯಿಂಟ್ ತೆಗೆದ್ರು ಅಂತ ಗೊತ್ತಾಗತ್ತೆ. ಹೀಗೆ ಈ ಎಚ್ಚರ ಕನಸುಗಳ ಹೋಲಿಕೆಯನ್ನು ಸ್ವಲ್ಪ ಮಾಡಿದ್ದೀನಿ, ನಾನು ಪೂರ್ತಿ ಮಾಡಲಿಲ್ಲ. ಇನ್ನೇನಾದರೂ ನಿಮ್ಮಿಂದ ಪ್ರಶ್ನೆ ಇದ್ರೆ ಕೇಳ್ರಿ. ನನಗೆ ತೋರಿದ ಅಂದ್ರೆ ನನಗೆ ಅಂದ್ರೆ ನಮ್ಮ ಸ್ವರೂಪಕ್ಕದ ಅನುಭವ ತೋರಿದಂಥ ಉತ್ತರವನ್ನು ನಾವು ಕಂಡುಕೋಬಹುದು. ಏನು ಪ್ರಶ್ನೆ ಇದೆ? ಎಚ್ಚರ ಕನಸು ಭಿನ್ನವೋ ಒಂದೇನಾ? ಅವು ಒಂದೇ, ಬೇರೆ ಬೇರೆ ಅಂದ್ರೆ ಒಂದೇ ಅಂದ್ರೆ ಒಂದೇ ತರಹದ್ದು ಅಂತ. ಎಚ್ಚರವೇ ಕನಸೋ? ಕನಸೇ ಎಚ್ಚರ? ಎಚ್ಚರವೇ ಕನಸಾಗಿದೆ? ಕನಸೇ ಎಚ್ಚರ ಆಗಿದೆಯಾ? ಇದು ನಮ್ಮ ಅನುಭವ. ಸಾಕ್ಷಿ ಅನುಭವದಲ್ಲಿ ನಿಂತ್ಕೊಂಡು ಇದು ಎಚ್ಚರ ಅಂತ ಅನಿಸ್ತಾ ಇದ್ದೀವಿ. ಆ ಎಚ್ಚರ ಅಂತ ಅನುಭವಿಸಿದ್ದಕ್ಕೆ ಅದು ನಡುವೆ ಸಾಕ್ಷಿಯಾಗಿ ಉಳ್ಕೊಂಡ. ಅದಕ್ಕೆ ಹೆಸರು ಕೊಟ್ವಿ. ಏನು ಕೊಟ್ವಿ? ನಿದ್ದೆಯನ್ನು ಕೊಟ್ವಿ. ಪುನಃ ಇನ್ನೊಂದ್ಸಲ ಸಾಕ್ಷಿ ತೋರ್ಕೊಳ್ಳೋಕೆ ಶುರು ಮಾಡ್ದ, ಅದಕ್ಕೆ ಎಚ್ಚರ ಅಂತ ಕೊಟ್ವಿ. ಆದರೆ ಹೀಗೆ ಸಾಕ್ಷಿ ತೋರಿದಾಗ ಒಂದು ಸಲ ಇನ್ನೊಂದು ಸಲ ಅಂತೀವಲ್ಲ, ಅದಕ್ಕೆ ಕಾಲ ದೇಶಗಳನ್ನು ನಾವು ಗಂಟು ಹಾಕ್ತಾ ಇದ್ದೀವಿ. ಮೊದಲು ಒಂದು ಎಚ್ಚರ, ಆಮೇಲೆ ಇನ್ನೊಂದು, ಮಧ್ಯದಲ್ಲಿ ನಿದ್ದೆ ಅಂದ್ರೆ ಯಾವುದೋ ಸಾಕ್ಷಿ. ಹೀಗೆ ತೋರತ್ತೆ ಅಂತ ಹೇಳಿದ್ವಲ್ವಾ? ಹಾಗಾದ್ರೆ ಮೊದಲು ಆಮೇಲೆ ಬರಬೇಕಾದ್ರೆ ಏನಾಗಿರ್ಬೇಕು? ಬರೋಬರಿ ಕಾಲ ಇರಬೇಕಲ್ವಾ? ಆದ್ರಿಂದ ನಮ್ಗೆ ಏನು ಮಾಡಿದ್ರು ಬಿಡಿಸ್ಕೊಳಕ್ ಬರಲ್ಲ. ಮೊದಲು ತೋರಿದ ಎಚ್ಚರಕ್ಕೆ ಆಮೇಲೆ ತೋರಿದ ಎಚ್ಚರವು ಕನಸು ಅನ್ನೋ ಹೆಸರನ್ನು ಕೊಡುತ್ತೆ. ಹಾಗೆ ಹೇಳೋಣ, ಪ್ರತಿಯೊಂದು ತೋರುವ ಎಚ್ಚರಕ್ಕೂ ತಂದು ಕಲ್ಪನೆಯ ರೂಪವಾದ ಒಂದು ಕನಸು ಇರುತ್ತೆ ಅಂತ ಹೇಳೋಣ. ಹೇಗೆ ಸರಿ? ಎರಡನೇದು ಸರಿ, ಮೊದಲನೇದು ಸರಿ. ವಿಚಾರಕ್ಕೆ ಎರಡೂ ಸರಿ. ಆದರೆ ನಾವು ಹೇಳುವಾಗ ಈಗ ಲೋಕದವರು ತಿಳ್ಕೊಂಡದ್ದನ್ನು ತಗೊಂಡು ನಾವು ಸಾಕ್ಷಿ ಅನ್ನೋದು ಹೇಳಬೇಕೆ ಹೊರತು ಸ್ವತಂತ್ರವಾಗಿ ಹೇಳ್ಬಿಟ್ರೆ ಲೋಕದವರಿಗೆ ಅರ್ಥವಾಗಲ್ಲ. ಲೋಕದವರು ಏನು ತಿಳ್ಕೊಂಡಿದ್ದಾರೆ? ಒಂದು ಕನಸಿದೆ, ಅಲ್ಲಿ ಮಾತ್ರ ಏನು ಇಲ್ಲ, ಬರೀ ತೋರ್ತಾ ಇರತ್ತೆ, ಅಲ್ಲೆಲ್ಲ ಮನಸ್ಸಾಗಿರತ್ತೆ ಅಂತ. ಎಷ್ಟು ಅಂಶವನ್ನ ಎಚ್ಚರ ದೃಷ್ಟಿಯಿಂದ ಅಳೆದು ಕನಸು ಅಂತ ಹೇಳಬೇಕಾಗತ್ತೆ. ಇಲ್ಲೋದ್ರೆ ಕನಸು ಅಂತ ಹೆಸರು ಕೊಡೋಕೆ ಬರಲ್ಲ. ಆದ್ರೆ ನಾವು ಏನೇ ಅಧ್ಯಾರೋಪ ದೃಷ್ಟಿಯಿಂದ ಎಚ್ಚರ, ಕನಸು, ನಿದ್ದೆ ಅಂತ ಹೇಳಿದ್ರೆ ಸ್ವಲ್ಪ ಅಧ್ಯಾರೋಪ ದೃಷ್ಟಿಯನ್ನು ಇಟ್ಕೊಳ್ಳದೆ ಕನಸು ಅಂತ ಹೇಳೋಕೆ ಹ್ಯಾಕೆ ಕನಸು ಅಂತ ಹೇಳ್ತೀರ? ಸಾಧ್ಯವೇ ಇಲ್ಲ ಅಲ್ವಾ? ಆದ್ದರಿಂದ ಈಗ ನಾವು ಎಚ್ಚರ, ಕನಸು, ನಿದ್ದೆ ಅಂತ ಹೇಳುವಾಗಲೂ ಎಚ್ಚರದ ಕೆಲವು ಅಂಶ ಅದನ್ನು ಇಟ್ಕೋತೀವಿ. ಇದು ಎಚ್ಚರ ಅಂತ ಇಟ್ಕೊಂಡು ಇದರಲ್ಲಿ ಒಂದು ಆಗತ್ತಲ್ಲ ಒಳಗೆ, ಒಳಗೆ ಅಂತ ಹೇಳ್ತೀವಿ, ಒಳಗಲ್ಲ ಅದು. ಒಳಗೆ ಯಾವ ಒಳಗೆ? ನಮಗೆ ಎಷ್ಟೇ ಯೋಚನೆ ಮಾಡಿದ್ರೆ ಕೆಲವು ಬಿಡಿಸ್ಕೊಳಕ್ ಬರಲ್ಲ. ಎಚ್ಚರ, ಕನಸು, ನಿದ್ದೆ ದೇಹದಲ್ಲಾಗತ್ತೆ, ದೇಹದಲ್ಲಿ ಎಚ್ಚರ ಆಗತ್ತೆ. ನಮಗೊಂದು ಇನ್ನೊಂದು ಪ್ರಶ್ನೆ ಇದೆ, ಎಚ್ಚರ ಯಾರಿಗಾಗತ್ತೆ? ಅಲ್ಲಿ ಕೇಳಿದ್ದಾರೆ, ಯಾರಿಗೆ ಕನಸು ಆಗತ್ತೆ,
ಯಾರಿಗೆ ನಿದ್ದೆ ಬರುತ್ತೆ, ಯಾರಿಗೆ ಈಗ ಇವರು ಹೇಳುವಾಗ ಏನು ಮಾಡಿದ್ರು ಮುಂಚೆ ಅಧ್ಯಾರೋಪದಿಂದ ಇಟ್ಕೊಂಡಿವಿ ಅಂದ್ರು. ಅಧ್ಯಾರೋಪ ಅಂದ್ರೇನು? ನಿಜವಾಗಿ ಇರಲಿಲ್ಲ, ಸುಮ್ಮನೆ ನೀವು ಹೇಳ್ತಾ ಇದ್ದೀರಲ್ಲ ಅದನ್ನು ಒಪ್ಕೊಂಡು ನಾವು ಉಪದೇಶಕ್ಕೋಸ್ಕರ ಉಪದೇಶ ಅಯಂ ವಾದ, ಅವ್ರ ತಪ್ಪು ತಿಳುವಳಿಕೆಯನ್ನೇ ಅಧ್ಯಾರೋಪಕ್ಕೆ ಇಟ್ಕೊಂಡೆ ಅಂತ ಹೇಳಿದವರು ಆ ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದ ಆತ್ಮನ 3 ರೂಪಗಳು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? 3 ಅವಸ್ಥೆಯನ್ನ ಯಾವ ತಪ್ಪು ತಿಳುವಳಿಕೆಯಿಂದ? ನಾವು ನಮ್ಮನ್ನೇ ದೇಹ ಅಂತ ತಪ್ಪು ತಿಳ್ಕೊಂಡಾಗ ಆ ತಪ್ಪು ತಿಳುವಳಿಕೆಯಿಂದ ನಮ್ಮಲ್ಲೇ ನಾವೇ ಕಲ್ಪಿಸಿಕೊಂಡ 3 ಕಲ್ಪಿತ ರೂಪಗಳಿಗೆ ಹೆಸರೇನು? ಅವಸ್ಥೆಗಳು ಅಂತ. ಹೀಗೆ ಅವಸ್ಥೆಗಳು ಅಂತ ಹೇಳ್ತಾರೆ. ಈಗ ನಾವೇನು ವಿಚಾರ ಮಾಡ್ತಾ ಇದ್ದೀವಿ? ಎಚ್ಚರ, ಕನಸು, ನಿದ್ದೆ, ಇದು 3 ಇದೆ ಅಂತ ಹೇಳಿದ್ವಿ. ಈ 3 ಇದೆ ಅಂತ ಹೇಳುವಾಗ ಲೋಕದೃಷ್ಟಿಯಿಂದ ಇಟ್ಕೊಂಡು ತಾನೇ ಅಧ್ಯಾರೋಪ ಮಾಡಿದ್ವಿ. ಈಗ 3 ಇದೆ ಅಂತ ಹೇಳಿದೆ, ಒಂದು ಸ್ವಲ್ಪ ವಿಷಯ ಬಿಟ್ಟೋಯ್ತು, ಆಮೇಲೆ ನೆನಪು ಮಾಡ್ಕೋತೀನಿ. ಈಗ 3 ಇದೆ ಅಂತ ಹೇಳಿದ್ವಲ್ಲ, ಆ 3 ಸಂಖ್ಯೆ ಕಾಲದಲ್ಲಾದರೂ ದೇಶದಲ್ಲಾದರೂ ಬರಬಹುದು. ದೇಶದಲ್ಲಿ ಅಂದ್ರೆ ಒಂದೇ ಜಾಗದಲ್ಲಿ ಕೂತ್ರೆ, ಈ ಒಂದೇ ಜಾಗದಲ್ಲಿ 4 ಜನ ಕೂತ್ಕೊಳ್ಳೋಕ್ಕಾಗಲ್ಲ. ವಿಜ್ಞಾನದ ಪ್ರಕಾರ ಒಂದು ವಸ್ತುವು ಏಕಕಾಲದಲ್ಲಿ ಒಂದೇ ಸ್ಥಳವನ್ನ ಆಕ್ರಮಿಸಲಾರವು ಅಂತ ಅವರು ಗಟ್ಟಿ ಮಾಡಿಸ್ತಾರೆ. ನಾನು ಗಟ್ಟಿ ಮಾಡಿಲ್ಲ. ಅಂದ್ರೆ ದೇಶ ಅನ್ನೋ ಜ್ಞಾನ ಹೇಗೆ ಬರುತ್ತೆ ಅಂತ. ದೇಶ ಇದೆ ನಿಮ್ಗೆ ಹೇಗೆ ಅನುಭವಕ್ಕೆ ಬರುತ್ತೆ ಅಂದ್ರೆ, ನಮಗೊಂದು ನಿಯಮ ಇದೆ. ಒಬ್ಬ ಒಂದು ಜಾಗದಲ್ಲಿ ಏಕಕಾಲದಲ್ಲಿ ಅನೇಕ ಜನ ಒಂದು ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಅನೇಕ ಜನ ಕಾಣಿಸ್ತಾ ಇದ್ದಾರೆ. ಆದ್ರೆ ಏನಾಗಬೇಕು? ಅನೇಕ ಜಾಗ ಇದೆ ಅಂತ ಬುದ್ಧಿ ಕಲ್ಪಿಸುತ್ತೆ ಅಂತ. ಹಾಗೆ ಅನೇಕತ್ವವನ್ನು ಕಲ್ಪಿಸೋಕೆ ದೇಶ ಬೇಕು, ಸಂಖ್ಯೆ ಕಲ್ಪಿಸೋಕೆ ದೇಶ ಬೇಕು, ದೇಶ ತಿಳ್ಕೊಳ್ಳೋಕೆ ಸಂಖ್ಯೆ ಬೇಕು. ಅನೇಕತ್ವ ಇಲ್ಲರೂ ದೇಶ ಗೊತ್ತಾಗಲ್ಲ. ದೇಶ ಗೊತ್ತಾಗದೆ ಎಲ್ಲ ಸದಾ ಸಾಧ್ಯ ಸಮೋಹಿ ಸಹ ಅಂತ. ಯಾವುದು? ಬೀಜಾಂಕುರಾಖ್ಯೋ ದೃಷ್ಟಾಂತಹ. ಯಾವುದು ಸಿದ್ಧವಾಗದೆ ಹೋದ್ರೂ ಈ ನಮಗೆ ಅನ್ಸುತ್ತೆ. ಈಗ ಯಾತಕ್ಕೆ ಹೇಳಕ್ ಹೋದೆ ಅಂದ್ರೆ, ಈಗ ದೇಶದಿಂದ ಸಂಖ್ಯೆ ಬರುತ್ತೆ ಅಂತ ಇಟ್ಕೊಂಡ್ರೆ, ಈಗ 3 ಅವಸ್ಥೆಗಳು ಅಂತ ಹೇಳ್ತೀವಿ. ಹೀಗೆ ಒಂದು ಜಾಗದಲ್ಲೇ ಇದ್ದುಕೊಂಡು ಇದು ಎಚ್ಚರ, ಇದು ಕನಸು, ಇದು ನಿದ್ದೆ ಅಂತ ಒಂದು ಜಾಗದಲ್ಲಿ ತೋರುತ್ತಾ? ತೋರಲ್ಲ. ಯಾಕೆ ತೋರಲ್ಲ? ಎಚ್ಚರದಲ್ಲಿ ದೇಶ ಇದೆ ಅಂತ ಹೇಳಿದ್ದಾರೆ ಅವರು, ಎಚ್ಚರದೊಳಗೆ ಕಾಲ ಇದೆ ಅಂತ ಹೇಳಿದ್ದಾರೆ. ಅದನ್ನು ಎಚ್ಚರವನ್ನ ದೇಶ ಕಾಲದಲ್ಲಿ ಇಟ್ಕೊಳ್ಳೋಕೆ ಬರಲ್ಲ. ಇನ್ನು ಕನಸನ್ನು ಕೂಡ ದೇಶ ಕಾಲದಲ್ಲಿ ಇಟ್ಕೊಳ್ಳೋಕೆ ಬರಲ್ಲ. ಕಾಲದಲ್ಲಾದ ಘಟನೆಯಾದರೂ ಇಷ್ಟೊತ್ತಿಗೆ ಒಂದು ಮಾಡಿದ್ವಿ, ಇಷ್ಟೊತ್ತಿಗೆ ಇನ್ನೊಂದು ಮಾಡಿದ್ವಿ, ಇಷ್ಟೊತ್ತಿಗೆ ಇನ್ನೊಂದು ಮಾಡಿದ್ವಿ, ಆದ್ರೆ ಇದು 3 ಮಾಡಿದ್ವಿ. ಬೆಳಗ್ಗೆ ಎದ್ವಿ, ಸ್ನಾನ ಸಂಧ್ಯಾದಿಗಳನ್ನು ಮಾಡಿದ್ವಿ, ಆಮೇಲೆ ಪೂಜೆ ಮಾಡಿದ್ವಿ, ಈಗ ಪ್ರವಚನ ಮಾಡ್ತಾ ಇದ್ವಿ. ಇದು 3 ಆಯ್ತಲ್ಲ. ಕಾಲದಿಂದ ಭಿನ್ನ ಭಿನ್ನವಾದದ್ದನ್ನು 3 ಅಂತ ಹೇಳ್ಬೋದು. ದೇಶದಿಂದ ಬೇರೆ ಬೇರೆಯಾದದ್ದನ್ನು ಸಂಖ್ಯೆ ಹೇಳೋಕೆ ದೇಶ ಕಾಲಗಳು ಬೇಕು ಅನ್ನೋದಕ್ಕೆ ಇಷ್ಟು ಲಕ್ಷಣ. ಇದು ಅನುಭವದಿಂದ ಕೊಟ್ಟಿರೋ ಯುಕ್ತಿ. ಈ ಅನುಭವದಿಂದ ಕೊಟ್ಟಿರೋ ಯುಕ್ತಿ ನೀವು ಏನು ಮಾಡ್ತಾನೆ? ಎಚ್ಚರದಲ್ಲಿ ಕಂಡ ಯುಕ್ತಿ ತಾನೆ, ಎಚ್ಚರಿಕೆ ಅಪ್ಲೈ ಮಾಡ್ತಾನೆ. ಎಚ್ಚರ ಅನ್ನೋದೊಂದು, ಕನಸು ಅನ್ನೋದೊಂದು, ನಿದ್ದೆ ಅನ್ನೋದೊಂದು. ಎಷ್ಟಾಯ್ತೋ? ಏನು ಇದು 3 ಒಂದು ಕಾಲ ಪ್ರವಾಹದಲ್ಲಿ ನಡೆಯುವ ಘಟನೆಯೋ ಅಥವಾ ಒಂದು ದೇಶದಲ್ಲಿರುವ 3 ವಸ್ತುಗಳೋ? ಆದರೂ ನಾವು ಹೇಳ್ತೀವಲ್ಲ 3 ಅಂತ. ಹೀಗೆ ನಮ್ಮ ಆ ಒಳಗಿನ ಪ್ರಮಾತೃವಿನ ದೃಷ್ಟಿಯಿಂದ ನಾವು ಏನು ನಮ್ಮ ಅನುಭವವನ್ನು ಅಳಿತೀವಿ, ಎಷ್ಟು ತಪ್ಪು ಮಾಡ್ತಾ ಇದ್ದೀವಿ ನಾವು. ಅನುಭವವನ್ನು ಸರಿಯಾಗಿ ಪರೀಕ್ಷೆ ಮಾಡದೆ ಜ್ಞಾನದಲ್ಲಿ ತಪ್ಪು ತಿಳುವಳಿಕೆ ಬರ್ತಾ ಇದೆ. ನಮ್ಮ ತಿಳುವಳಿಕೆ ಅನುಭವಕ್ಕೆ ತಕ್ಕಾಗಿ ಇರಬೇಕಾಗಿತ್ತು. ಅನುಭವದಲ್ಲಿ ತಪ್ಪಾಗಿ ನೋಡ್ತಾ ತಪ್ಪಾದ ಅನುಭವವನ್ನೇ ಅಂದ್ರೆ ಕಲ್ಪನೆಯನ್ನೇ ಅನುಭವ ಅಂತ ತಿಳ್ಕೊಂಡಾಗ ಜ್ಞಾನವು ಕಲ್ಪಿತವಾದ್ದೇ ಬರುತ್ತೆ, ನಿಜವಾದ ಜ್ಞಾನ ಎಲ್ಲಿ ಬರುತ್ತೆ? ಆದ್ದರಿಂದ 3 ಅವಸ್ಥೆಗಳು ಅನ್ನೋದು ಒಂದು ಕಲ್ಪಿತ ಜ್ಞಾನ ಆಯಿತು. ಈಗ ಅವಸ್ಥೆಗಳಿಗೆ ಒಳಗೆ ತೋರುವ ಪ್ರಪಂಚವನ್ನ ಒಂದು ಸ್ವಲ್ಪ ಪರೀಕ್ಷೆ ಮಾಡಬೇಕು. ಯಾಕೆಂದ್ರೆ ಈಗ ನಾನು ಹೊರಟಿರೋ ವಿಷಯ ಇರವು ಯಾತರದ್ದು. ಮುಖ್ಯವಾಗಿ ಬರೀ ಅವಸ್ಥೆಯನ್ನು ವಿಚಾರ ಮಾಡಿ ಹೋಲಿಕೆ ಮಾಡೋದು ಅಷ್ಟೇ ಅಲ್ಲ. ಮುಖ್ಯವಾದ ವಿಷಯ ಯಾವುದು? ಇರವು ಯಾತರದ್ದು ಅಂತ ಪ್ರಶ್ನೆ ಮಾಡಬೇಕು. ಇರವು ಯಾತರದ್ದು ಅಂತ ಪ್ರಶ್ನೆ ಮಾಡುವಾಗ ಈಗ ಎಚ್ಚರ ಪ್ರಪಂಚವನ್ನು ಮುಂಚೆ ಇಟ್ಕೊಂಡು ಪ್ರಪಂಚದ ಇರವನ್ನು ನೋಡೋಣ. ಪ್ರಪಂಚದೊಳಗಿರುವ ವಸ್ತುವನ್ನು ಇರುವನ್ನು ಪರೀಕ್ಷೆ ಮಾಡೋಣ. ಆಮೇಲೆ ಎಚ್ಚರದ ಇರುವನ್ನು ನೋಡೋಣ. ಆಮೇಲೆ ಎಚ್ಚರದ ಇರುವನ್ನು ಅನುಭವಿಸ್ತಾ ಇರೋ ಅವನ ಇರುವನ್ನು ನೋಡೋಣ. ಅಂದ್ರೆ ಕ್ರಮಕ್ರಮವಾಗಿ ನೋಡೋಣ ಅಂತ. ವಿಚಾರ ಚೆನ್ನಾಗಿ ಬೆಳಿಬೇಕಾದ್ರೆ ನಾವು ಅದನ್ನು ವಿಭಾಗಶಃ ಮಾಡಿಕೊಂಡು ಹೇಗೆ ನಾವು ಇದೆ ಅಂತ ಅಂದ್ಕೊಂಡಿದ್ದೀವಿ ಅನ್ನೋದನ್ನು ನೋಡೋಣ. ಮೊಟ್ಟ ಮೊದಲು ಎಚ್ಚರದ ಪ್ರಪಂಚದೊಳಗಿರುವ ಇರುವನ್ನು ನೋಡಬೇಕು. ಇರುವನ್ನು ನೋಡುವಾಗ ಅಲ್ಲಿ
ಯಾವುದೇ ಇರುವನ್ನು ನೋಡಬೇಕಾದ್ರೆ ಪ್ರಮಾತೃ, ಪ್ರಮಾಣ, ಪ್ರಮೇಯ ಈ 3 ವಿಭಾಗವಿಲ್ಲದೆ ಇರುವು ಗೊತ್ತಾಗಲ್ಲ. ಹೌದಲ್ವಾ? ಈಗ ಕೇಳ್ತೀನಿ ನಾನು, ಪ್ರಮಾಣದ ಇರುವಿಗೆ ಈ ನಿಯಮವೋ, ಪ್ರಮಾತೃವಿಗೂ ಈ ನಿಯಮವೋ, ಪ್ರಮಾಣಕ್ಕೂ ಈ ನಿಯಮವೋ? ಒಂದು ಪ್ರಮೇಯ ರಾಶಿ ಅಂದ್ರೆ, ಪ್ರಮೇಯ ಅಂದ್ರೆ ಅರ್ಥವಾಗತ್ತಾ? ಇನ್ನೊಂದ್ಸಲ ಬಿಡಿಸಿ ಹೇಳ್ತೀನಿ ಕನ್ನಡದಲ್ಲಿ. ಪ್ರಮೇಯ ರಾಶಿ ಅಂದ್ರೆ ಇಂದ್ರಿಯಗಳಿಗೆ ಗೋಚರವಾಗುವ ವಸ್ತುಗಳು. ಆ ಗೋಚರವಾಗುವ ವಸ್ತುಗಳನ್ನು ನೋಡುವುದಕ್ಕೆ ನಮಗಿರುವ ಸಾಧನಗಳು ಪ್ರಮಾಣಗಳು. ಅದನ್ನು ನೋಡುವವನು ಪ್ರಮಾತೃ. ಇದಕ್ಕೇನು ಹೇಳ್ತೀವಿ? ತ್ರಿಪುಟಿ ಅಂತೀವಿ. ಈ ತ್ರಿಪುಟಿಯಲ್ಲಿ ಮೊದಲು ಪ್ರಮೇಯ ರಾಶಿಯನ್ನು ಪರೀಕ್ಷೆ ಮಾಡಬೇಕು, ಆಮೇಲೆ ಪ್ರಮಾಣವನ್ನು ಪರೀಕ್ಷೆ ಮಾಡಬೇಕು, ಆಮೇಲೆ ಪ್ರಮಾತೃವನ್ನು ಪರೀಕ್ಷೆ ಮಾಡಬೇಕು ಅಲ್ವಾ? ಮೊದಲು ಇರುವು, ಪ್ರಮಾಣಗಳ ಇರುವು ಯಾವ ಥರದ್ದು ಅಂತ ಕೇಳಬೇಕು. ಪ್ರಮೇಯ ರಾಶಿ ಇರೋ ಭಾಷೆ ಇದಾಗ್ತಾ ಇದೆ. ಪ್ರಮೇಯದ ಇರುವು ಯಾವ ಥರದ್ದು ಅಂತ ಕೇಳಬೇಕಾದ್ರೆ, ನಿಮ್ಗೆ ವಿಷಯ ಗಾಢವಾದ್ರೆ ಕೇಳಿ, ಇನ್ನೂ ಸ್ವಲ್ಪ ಸರಳ ಮಾಡ್ತೇನೆ. ಪ್ರಮೇಯವನ್ನ ಪ್ರಮಾಣದಿಂದ ಕಂಡದ್ರಿಂದ ಇದೆಯೋ, ತಾನೇ ತಾನಾಗಿದೆಯೋ? ನೀವು ಸರಿಯಾಗಿ ಹೇಳಬೇಕು. ಪ್ರಮಾಣದಿಂದ ಕಂಡದ್ರಿಂದ ಇದೆ, ಪ್ರಮಾಣದಿಂದ ಕಾಣದೆ ಹೋದ್ರೆ ಇಲ್ಲ. ಕಂಡಾಗ ಮಾತ್ರ ಇದೆಯೋ, ಕಂಡ ಮೇಲೆ ಯಾವಾಗಲೂ ಇರುತ್ತಾ? ನೀವು ಹಾಗೆ ಹೇಳಿದ್ರೆ ನಿಮ್ಮ ಮೈಸೂರು ಬೆಂಗಳೂರು ಹೊರಟೋಗ್ಬಿಡತ್ತೆ ನಿಮಗೆ. ಏನೇನೋ ಹೇಳ್ಬೇಕು. ಪ್ರಮಾಣದಿಂದ ಎಷ್ಟಪ್ಪ ಕಾಣ್ತೀರಿ ನೀವು? ಈ ಪ್ರಮೇಯ ರಾಶಿಯ ಪರೀಕ್ಷೆ ಇದೆಯಲ್ಲ, ನಮ್ಮ ಗುರುಗಳಲ್ಲಿ ಒಂದು ಒಳ್ಳೆ ಮಾತು ಬರ್ತಿದ್ದಾರೆ. ಇಲ್ಲಿ ಪರೀಕ್ಷೆಯನ್ನು ಮಾಡಿದ ಮೇಲೆ ಇದರ ಅನುಭವದಲ್ಲಿ ಒಂದು ತಿಳುವಳಿಕೆಯನ್ನು ತಗೊಳ್ಳೋದು ನಮ್ಮ ಬುದ್ಧಿ ಪಾಪ ಎಲ್ಲ ಅನುಭವಗಳನ್ನು ಕಲೆಕ್ಟ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿಕೊಂಡು ಒಂದು ಪುಸ್ತಕದಲ್ಲಿ ಬರೆದುಕೊಳ್ತಾ ಇದೆ. ಈ ಅನುಭವವನ್ನು ಹಿಡ್ಕೊಂಡು ಬುದ್ಧಿ ಇದ್ರ ಬಗ್ಗೆ ತೀರ್ಮಾನ ಕೊಡು, ಏನಿದು ಅಂತ ಕೇಳ್ತೀವಿ. ಕೇಳಿದಾಗ ಹೇಳ್ತಾ ಹೋಗ್ತಾ ಇದೆ. ನಮ್ಮ ಗುರುಗಳು ನಮ್ಮ ಬುದ್ಧಿ ಅಂದ್ರು, ಇನ್ನೊಬ್ರಿಗೆ ಹೇಳೋದಲ್ಲ. ಈಗ ನನ್ನ ಬುದ್ಧಿಯು ಈ ಪ್ರಮಾಣ ರಾಶಿಯ ಬಗ್ಗೆ, ಪ್ರಮೇಯ ರಾಶಿಯ ಬಗ್ಗೆ ಯಾವ ನಿರ್ಧಾರವನ್ನು ಮಾಡಲಾರದು ಅಂದ್ಬಿಟ್ರು. ಯಾಕೆ ನಾನು ಮಾಡಲಾರದು? ಮೊಟ್ಟ ಮೊದಲು ನಮ್ಮ ಬುದ್ಧಿಗೆ ಪ್ರಮೇಯ ರಾಶಿಯನ್ನು ಕೇಳಬೇಕಂತ. ಏನು? ಪ್ರಮಾಣ, ಪ್ರಮಾತೃ, ಪ್ರಮೇಯ ಈ 3 ವಿಭಾಗ. ಎಲ್ಲಿಂದ ಮುಂದೆ ಪ್ರಮೇಯ, ಯಾವುದು ಪ್ರಮಾಣ, ಯಾವುದು ಪ್ರಮಾತೃ, ಹೇಗೆ ಅಂತ ಕೇಳಿ ಬುದ್ಧಿ ಏನು ಹೇಳುತ್ತೆ? ಪ್ರಮಾಣಕ್ಕೆ ಗೋಚರವಾದದ್ದು ಮಾತ್ರ ಪ್ರಮೇಯ ಅಂತ ಹೇಳುತ್ತೆ. ಪ್ರಮಾಣಗಳು ಪ್ರಮೇಯವೋ ಅಲ್ಲವೋ? ಪ್ರಮಾಣಗಳು ಪ್ರಮೇಯ. ಈಗ ಅದು ಕೇಳುವಾಗ ಏನು ಮತ್ತೆ, ಪ್ರಮಾಣ ಗೋಚರವಾದದ್ದು ಏನದು ಪ್ರಮೇಯ ಅನ್ನೋ ಹೆಸರು ಕೊಡೋ ಸರಿ. ಪ್ರಮೇಯದ ಇರುವಿಕೆಗೆ ಪ್ರಮಾಣ ಗೋಚರವಾಗಬೇಕು. ಒಂದು ರೂಲ್ಸ್ ಮಾಡಿದರು, ನಿಯಮ. ಪ್ರಮಾಣಕ್ಕೆ ಗೋಚರವಾದದ್ದು ಇದೆ ಅನ್ನೋದಾದ್ರೆ ಆ ರೂಲ್ಸು ಪ್ರಮಾಣಕ್ಕೂ ಹಾಕ್ತಿರೋ ಇಲ್ವೋ ನೀವು? ನನಗೆ ಮಾತ್ರ ಒಂದು ರೂಲ್ಸು, ನಿಮಗೆಲ್ಲ ಒಂದು ರೂಲ್ಸು ಮಾಡಿದ್ರೆ ನೀವೇನಂತೀರಿ? ಇದು ಪಕ್ಷಪಾತ ಅಂತ ಅಂತೀರೋ ಇಲ್ವಾ? ಹಾಗಾದ್ರೆ ಪ್ರಮಾಣಕ್ಕೂ ನೀವು ಪ್ರಮಾಣ ಗೋಚರವಾಗಬೇಕು ಅಂತ ನಿಯಮವನ್ನು ಒಪ್ಪಿಬಿಟ್ರೆ ಏನ್ ತೊಂದರೆ ಬರುತ್ತೆ? ಪ್ರಮಾಣವನ್ನು ನೋಡೋಕೆ ಇನ್ನೊಂದು ಪ್ರಮಾಣ ತಗೋಬೇಕಾಗತ್ತೆ. ಪ್ರಮಾಣದಿಂದ ಗೋಚರವಾದದ್ದು ಇದೆ ಅಂತ ಮೊದಲು, ಅಂದ್ರೆ ನಮ್ಮ ಇದಕ್ಕೆ ಕಾಣಿಸ್ತಾ ಇದೆ, ಅದನ್ನ ಇದೆಲ್ಲ ಇದೆ ಅನ್ನೋ ಒಂದು ನಿಯಮ ಮಾಡಿದ್ವಿ. ಆ ಗೋಚರವಾದದ್ರ ಬಗ್ಗೆ ಇನ್ನೊಂದು ಚರ್ಚೆ ಇದೆ, ಅದು ತುಂಬಾ ಕಷ್ಟದ್ದು, ಅದನ್ನ ಆಮೇಲೆ ಹೇಳೋಣ. ಈಗ ಈ ಪ್ರಮಾಣ ಗೋಚರವಾದದ್ದು ಇದೆ ಅಂತ ಹೇಳುವಾಗ ಯಾವ ಪ್ರಮಾಣಗಳಿಗೆ ಇದು ಗೋಚರವಾಗ್ತಾ ಇದೆಯೋ ಆ ಗೋಚರವಾದಾಗುವುದು ಇದಕ್ಕೂ ಅಪ್ಲೈ ಆಗತ್ತೋ ಇಲ್ವೋ? ನಮ್ಮ ತಂದೆಯವರಿಗೆ ಈಶ್ವರ ಸಂವತ್ಸರ ಅಂದ್ರೆ ಸುಮಾರು 1937-38 ಇಸ್ವಿಯಲ್ಲಿ ಶಿವಮೊಗ್ಗ ಭೀಮೇಶ್ವರ ದೇವಸ್ಥಾನಕ್ಕೆ ನಮ್ಮ ಗುರುಗಳವರು ಪೂರ್ವಾಶ್ರಮ 48ರಲ್ಲಿ ಸನ್ಯಾಸ ಮಾಡಿದರು ಗುರುಗಳವರು. 37-38ರಲ್ಲಿ ಒಂದು ಸಪ್ತಾಹಕ್ಕೆ ಬಂದಿದ್ರಂತೆ. ನಮ್ಮೂರಿನ ಲಕ್ಷ್ಮೀಕೇಶ ಶಾಸ್ತ್ರಿಗಳು ಸ್ವಲ್ಪ ಪ್ರವಚನ ಅದು ಇದು ಕೇಳೋ ಆಸಕ್ತಿ ಇದ್ದವರು. ನಮ್ಮ ತಂದೆಯವರಿಗೆ ವೇದಾಂತ ಓದಬೇಕು ಅಂತ ಅನಿಸಿತ್ತು. ಏನೋ ದೈವವಶಾತ್ ನಮ್ಮೂರಿಂದ ಶಿವಮೊಗ್ಗಕ್ಕೆ ನಡ್ಕೊಂಡು ಹೋಗಬೇಕು 10 ಕಿಲೋಮೀಟ್ರು. ಬರೋ ಹೋಗೋಣ, ಅಲ್ಲೊಬ್ರು ಸುಬ್ರಾಯರು ಅಂತ ಬಂದಿಯಾರಂತೆ, ಚೆನ್ನಾಗಿ ಪ್ರವಚನ ಮಾಡ್ತಾರಂತೆ, ಹೋಗೋಣ ಬಾ ಅಂತ ಹೇಳಿ ನಮ್ಮ ತಂದೆಯನ್ನು ಕರ್ಕೊಂಡು ಹೋದರು. ನಾನು ಇಲ್ಲಿ ಅಧ್ಯಯನ ಮಾಡೋದಕ್ಕೆ ನಿಮಿತ್ತದ ಘಟನೆ ಹೇಳ್ತಾ ಇದ್ದೀನಿ, ಹೇಗೆ ಭಗವಂತ ಜೋಡಿಸ್ತಾನೆ ಅಂತ. ಕರ್ಕೊಂಡು ಹೋದ್ರು. ಗುರುಗಳು ಕೂತಿದ್ದಾರೆ. ಶಿವಮೊಗ್ಗದ ದೊಡ್ಡ ದೊಡ್ಡ ವಿದ್ವಾಂಸರು, ಬಹಳ ತಿಳುವಳಿಕೆ ಇದ್ದವರು. ಅಲ್ಲಿ ಲಾಯರ್ ಜಾಸ್ತಿ. ನಮ್ಮ ಲಾಯರು ಅಂದ್ರೆ ಬೇರೆ ಅರ್ಥ ಹೇಳಲ್ಲ ನಾನು, ಒಳ್ಳೆ ತರ್ಕ ಮಾಡೋರು ಅಂತ. ಲಾಯರ್ ಅಂದ್ರೆ ಲೈಯರ್ ಅಂತಾರೆ ಅವರು. ಲಾಯರ್ ಅಂದ್ರೇನೋ ಪರಿಹಾಸ ಆಗ್ಬಿಡುತ್ತೆ, ವಿಷಯಾಂತರವಾಗತ್ತೆ, ಬೇಡ. ಚೆನ್ನಾಗಿ ವಿಚಾರ ಮಾಡೋರು ಅಂತ ಅರ್ಥ. ಚೆನ್ನಾಗಿ ವಿಚಾರ ಮಾಡೋರು ಕೂತಿದ್ರು.
ನಮ್ಮ ಗುರುಗಳವರು ಮೊಟ್ಟ ಮೊದಲನೇ ವಾಕ್ಯವನ್ನ ಹೀಗೆ ಪ್ರಾರಂಭ ಮಾಡಿದರಂತೆ. ಎಲ್ಲರೂ ಕೂಡ ಇದೇನೋದಕ್ಕೆ ಏನ್ ಪ್ರಮಾಣ ಅಂತ ಎಲ್ಲರೂ ಕೇಳ್ತಾರೆ. ಆದರೆ ಪ್ರಮಾಣಕ್ಕೆ ಏನ್ ಪ್ರಮಾಣ ಅಂತ ಯಾರೂ ಕೇಳಲೇ ಇಲ್ಲ ಅಂತ ಶುರು ಮಾಡಿದ್ರು ಪ್ರವಚನನ. ನಮ್ಮ ತಂದೆಯವರಿಗೆ ದಿಗ್ಭ್ರಮೆ ಆಗ್ಬಿಡ್ತು. ಇದೇನೋ ಒಂದು ವಿಶೇಷವಾದಂಥ ವಿಷಯ ಹೇಳ್ತಾ ಇದ್ದಾರೆ, ನಾನು ಇವ್ರ ಹತ್ರನೇ ನಾನು ವೇದಾಂತವನ್ನು ಓದಬೇಕು ಅಂತ ನಿಶ್ಚಯ ಮಾಡಿದ್ರಂತವ್ರು. ಅವತ್ತಿನ ಪ್ರವಚನ ಕೇಳಿದ್ರು, ಅಲ್ಲಿಂದ ಮುಂದೆ ಪ್ರವಚನ ಕೇಳಿದ್ರು. ಆಮೇಲೆ ಅವ್ರ ಗೃಹಸ್ಥರು ನಮ್ಮ ತಂದೆ, ಆಗಿನ ಕಾಲದ ಬೇಗ ಮದುವೆ ಆಗ್ತಿತ್ತಲ್ಲ, ಗೃಹಸ್ಥರಾಗಿ ಮಕ್ಕಳೆಲ್ಲ ಆಗ ಹೋಗಿತ್ತು. ನಮ್ಮ ಅಮ್ಮನ್ನು ಕರ್ಕೊಂಡು ಈ ನರಸೀಪುರದಲ್ಲಿ ಒಂದು ಮನೆ ಮಾಡಿಕೊಂಡು ಇಲ್ಲೇ ಇದ್ದು ವೇದಾಂತವನ್ನು ಕಲ್ತ್ಕೊಂಡು ಹೋದ್ರು. ನನಗೆ ತಂದೆ ಕಲ್ತ್ಕೊಂಡು ಗುರುಗಳ ಹತ್ರ ಕಲ್ತ್ಕೊಂಡು ಹೋದ್ಮೇಲೆ ನಮ್ಮ ಅಣ್ಣ ಬಂದ. ಅಣ್ಣ 51ನೇ ಇಸ್ವಿಯಿಂದ 57ನೇ ಇಸ್ವಿವರೆಗೂ, 51, 52 ಅಲ್ಲಿ ಬಂದ ಒಂದು 6-7 ವರ್ಷ ಬಂದ. ನಾನು 64ರಿಂದ 68ರವರೆಗಿದ್ದೆ. ಅಂದ್ರೆ ಮೂರೂ ನಮ್ಮ ವಂಶದವರು ಒಬ್ಬರೇ ಗುರುಗಳಲ್ಲಿ ಒಂದೇ ವೇದಾಂತ ಸಂಪ್ರದಾಯ ಕಲಿಯುವಂತಹ ಒಂದು ಅನುಗ್ರಹ ಒಂದು ಘಟನೆಯಿಂದ ಬಂತು. ಯಾವುದರಿಂದ ಬಂತು? ಪ್ರಮಾಣಕ್ಕೇನ್ ಪ್ರಮಾಣ ಅಂತ ಕೇಳೋರು ಇವರೊಬ್ಬರೇ ವೇದಾಂತಿಗಳು, ಇನ್ಯಾರೂ ಕೇಳಲ್ಲ. ಆದ್ರೆ ಈಗಿನ ಹೊರಗಿನ ವೇದಾಂತಿಗಳು ಕೇಳಲ್ಲ. ಹೊರಗಿನವರು ಅದಕ್ಕೇನ್ ಪ್ರಮಾಣ ಅಂತ ಕೇಳ್ತಾರೆ. ಪ್ರಮಾಣ ಅಂದ್ರೆ ಇಂದ್ರಿಯ ಗೋಚರವಾಗಬೇಕು ಅಂತ ಅರ್ಥ. ಇಂದ್ರಿಯ ಗೋಚರವಾಗಬೇಕು ಅಂದ್ರೆ ಇಂದ್ರಿಯಗಳು ಇಂದ್ರಿಯ ಗೋಚರವಾಗತ್ತೇನ್ರೆ? ಇಂದ್ರಿಯ ಗೋಚರವಾದದ್ದು ಇದೆ ಅಂದ್ರೆ ಇಂದ್ರಿಯಗಳು ಇಂದ್ರಿಯ ಗೋಚರವಾಗಲಿಲ್ಲ, ಆದ್ರಿಂದ ಇಂದ್ರಿಯಗಳು ಇಲ್ಲ ಅಂತ ತೀರ್ಮಾನ ಮಾಡಿದ್ರೆ ಇಟ್ಕೊಳ್ಳಿ. ಹಾಗೂ ಒಂದು ತೀರ್ಮಾನ ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ? ಇಲ್ಲದ ಇಂದ್ರಿಯಗಳು ತಾವು ಏನನ್ನು ಕಾಣ್ತಾವೋ ಅದು ಇದೆ ಅಂತ ಹೇಳೋದು ಸರಿನಾ? ಎಂತ ಕಷ್ಟಕ್ಕೆ ಬಂದ್ಬಿಡ್ತೀವಿ ನಾವು. ನಿಯಮ ಮಾಡುವಾಗ ನಮಗೆ ನಾವು ಕಟ್ ಹಾಕೊಂಡ್ಬಿಡ್ತೀವಿ. ಆದ್ರಿಂದ ಏನ್ ಮಾಡಬೇಕು? ಇಂದ್ರಿಯ ಗೋಚರವಾದದ್ದನ್ನು ಇದೆ ಅಂತ ನಾನು ಹೇಳೋಕೆ ಒಪ್ಪೋದಿಲ್ಲ ಅಂತ ನಿಯಮವನ್ನು ಬದಲಾಯಿಸ್ಕೋಬೇಕು. ಈಗ ಇಂದ್ರಿಯ ಗೋಚರವಾದ ಇದೆ ನಾವು ಒಪ್ಕೊಂಡಿದೀವೋ ಇಲ್ವಾ? ಆ ನಿಯಮ ತಪ್ಪು ಅನ್ನೋದು ಹಾಗೇನು ಗೊತ್ತಾಯ್ತಾ? ಇದು ಅನುಭವದಿಂದ ಹೇಳಿರೋದು. ಅನುಭವದಿಂದ ಹೇಳಿದ್ರು ನಮ್ಮ ಬುದ್ಧಿ ಒಪ್ಪಲ್ಲ. ಯಾಕೆ? ಇಂದ್ರಿಯ ಕಾಣಿಸ್ತಾ ಇರೋ ಎಲ್ಲರ ಇಂದ್ರಿಯಕ್ಕೂ ಕಾಣಿಸ್ತಾ ಇದೆ ಕಂಡ್ರೆ ಒಬ್ಬರಿಗೆ ಅಲ್ಲ ಅಂತಾರೆ. ಪ್ರಶ್ನೆ ಮಾಡಿ, ಎಲ್ಲರ ಇಂದ್ರಿಯಕ್ಕೂ ಕಾಣಿಸುತ್ತೆ, ನಿಮ್ಗೆ ಯಾಕೆ ಗೊತ್ತಾಯ್ತು? ನೋಡ್ರಿ, ಅವ್ರು ಕೆಂಪು ಅಂತ ನಾನು ಕೆಂಪು ಅಂತೀನಿ ಅಲ್ವಾ? ಆದ್ರಿಂದ ಅವರು ಇದನ್ನಿದೆ ಅಂತಾರೆ, ನಾನು ಅದೇ ಹೇಳ್ತೀನಿ. ಆದ್ರಿಂದ ಎಲ್ಲರಿಗೂ ಒಂದೇ ಥರ ಕಾಣಿಸುತ್ತೆ. ಎಲ್ಲರಿಗೂ ಒಂದೇ ಥರ ಕಾಣಿಸುತ್ತೆ ಅಂತ ಒಂದು ಅನುಭವ ಇದೆಯಾ? ಅದು ಹಾಗೆ ಹೇಳಿದ್ರೆ ನಿಮಗೆ ಕೆಂಪು ಹೇಗೆ ಅನುಭವಕ್ಕೆ ಬರ್ತಾ ಇದೆಯೋ ಹಾಗೇ ನನಗೆ ಕೆಂಪು ಅನ್ನೋ ಅನುಭವ ಬರ್ತಾ ಇದೆ ಅಂತ ಏನ್ ಪ್ರಮಾಣ? ಈಗ ನನ್ನ 2 ಕಣ್ಣಿದೆ ಇಟ್ಕೊಳ್ಳಿ, ಈ ಕಣ್ಣಿಗೆ ಕಾಣಿಸುತ್ತೆ, ಈ ಕಣ್ಣಿಗೆ ಕಾಣಿಸುತ್ತೆ, ಎರಡೂ ಒಂದೇ ಥರ ಕಾಣಿಸುತ್ತೋ ಇಲ್ವೋ ಅಂತ ಕೇಳ್ತಾರೆ ಕನ್ನಡಕ ಕೊಡುವಾಗ ಕೇಳ್ತಾರೆ. ಆವಾಗ ನಾನು ಒಬ್ಬನೇ 2 ಕಣ್ಣಿನ ನೋಡೋಣಾದ್ರಿಂದ ನಮಗೆ ಹೇಳೋಕೆ ಸರಿ ಇದೆ. ಎಲ್ಲರೂ ಒಂದೇ ವಸ್ತು ನೋಡ್ತಾ ಇದ್ರೆ ಎಲ್ಲರ ಕಣ್ಣಲ್ಲೂ ನಾನು ಹೋಗಿ ಇಣಿಕೆ ನೋಡಬೇಕು. ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ, ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ, ಎಲ್ರಿಗೂ ಒಂದೇ ಥರ ಕಾಣಿಸ್ತಾ ಇದೆ, ಹಾಗೆ ಮಾಡೋಕ್ಕಾಗತ್ತಾ? ಆದ್ರೆ ನಾವು ಏನು ಇಟ್ಕೊಂಡಿದ್ದೀವಿ? ಎಲ್ಲರಿಗೂ ಒಂದೇ ಥರ ಕಾಣಿಸ್ತಾ ಇದೆ. ಹೌದಾ? ಇದು ನೋಡಿ, ಅನುಭವ ವಿರುದ್ಧವಾದ ಕಲ್ಪನೆ. ವ್ಯವಹಾರಕ್ಕೆ ಇಟ್ಕೊಂಡದ್ದು ನಾನೇನು ಹೇಳಲ್ಲ, ನಾನು ಇದು ಪರೀಕ್ಷೆ ಮಾಡ್ತಾ ಇರೋದು. ಪ್ರಮಾಣಗಳನ್ನು ಪರೀಕ್ಷೆ ಮಾಡಬೇಕು, ಪ್ರಮೇಯ ರಾಶಿಯನ್ನು ಪರೀಕ್ಷೆ ಮಾಡಬೇಕು ಅಂತ. ಈಗ ಇರುವು ಯಾತರದ್ದು ಅಂತ ಕೇಳುವಾಗ ಪ್ರಮಾಣ ಗೋಚರವಾದದ್ದು ಇರುವು ಅಂತ ಹೇಳಿಬಿಟ್ರೆ ಸಿಗಾಕೊಂಡ್ಬಿಡ್ತೀವಿ. ಆದ್ದರಿಂದ ಅದು ಬೇಡ, ಹೋಗ್ಲಿ. ಇನ್ನೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಕೊಡೋಣ. ಪ್ರಮಾಣ ಗೋಚರವಾದ ಪ್ರಮೇಯವು ಎಷ್ಟಿದೆ ಅಂತ ಕೇಳಿ ಹೇಗಿದೆ ಅಂತ ಕೇಳಿದರೆ ಅದರ ಬಗ್ಗೆ ನಮ್ಮ ಬುದ್ಧಿ ಏನು ಉತ್ತರ ಹೇಳುತ್ತೆ? ಒಂದು ಪ್ರಮೇಯವನ್ನು ಇಟ್ಕೊಂಡು ಅದು ಹೇಗೆ ಕಾಣಿಸ್ತಾ ಇದೆ, ಎಲ್ಲಿದೆ ಅಂತ ಕೇಳಿದಾಗ ನಮ್ಮ ಬುದ್ಧಿ ಒಂದು ನಿಯಮ ಮಾಡಿದೆ, ಬಹಳ ಸೂಕ್ಷ್ಮವಾದ ನಿಯಮ ನೋಡಿ. ಈ ಬುದ್ಧಿ ಹೇಳಿಕೊಟ್ಟದ್ದು, ನಮ್ಮ ಇಂದ್ರಿಯ ಹೇಳಿಕೊಟ್ಟ ಪಾಠ ಎಷ್ಟು ಅನುಭವ ವಿರುದ್ಧವಾದ ಪಾಠವಾದರೂ ನಾವು ಹೌದು ನೀವು ಹೇಳಿದ ಸರಿ ಅಂತ ಒಪ್ಕೊಂಡ್ಬಿಟ್ಟಿದ್ವಿ. ಯಾಕೆ ಒಪ್ಕೊಂಡಿದೀವಿ ಗೊತ್ತಾ? ನಾನೂನೋ ಪ್ರೇಮ ಕೊಟ್ಬಿಟ್ಟಿವಿ. ಅದಕ್ಕೆ ನಾನೂನೋ ಪ್ರೇಮ ಕೊಟ್ಟರೆ ಹೀಗೆ ಹಾಳು ಮಾಡಿಬಿಡುತ್ತೆ ನಮ್ಮನ್ನ. ಎಂಥ ಹಾಳು ಮಾಡಿಬಿಟ್ಟಿದೆ ಅಂದರೆ ಇಂದ್ರಿಯ ತಮಾಷೆಯಾಗಿ ಹೇಳ್ತಾ ಇದ್ದೀನಿ ನಾನು. ಅಲ್ಲಿ ಇಂದ್ರಿಯಗಳು ಯಾವುದೇ ಒಂದು ಇರಬೇಕಾದ್ರೆ ಆ ದೇಶದಲ್ಲಿ ಕಾಲದಲ್ಲೇ ಇರಬೇಕು. ಹೌದಾ ತಾನೆ? ದೇಶದಲ್ಲಿ ಕಾಲದಲ್ಲಿ ಇದ್ದದ್ದನ್ನು ನಾನು ಇದೆ ಅಂತೀನಿ ಅಂದ್ರು. ಈ ನಿಯಮ ಇಟ್ಕೋಬಹುದಾ? ಅದು ಬಂದ್ಬಿಡುತ್ತೆ. ದೇಶಕಾಲವು ಇದೆಯೋ ಇಲ್ವೋ? ದೇಶದಲ್ಲಿದ್ದು ಇದೆ ಅಂತಾಗಿದೆಯೋ, ಕಾಲ ಇನ್ನೊಂದು ಕಾಲದಲ್ಲಿದ್ದು ಇದೆ ಅಂತಾಗಿದೆಯೋ? ನಮ್ಮ ಬುದ್ಧಿಗೆ ಅದೇನಾದ್ರೂ ಒಂದು ಹೇಳಿದ್ರೆ ನಮ್ಮವ್ರು ಹೇಳಿದಾಗ ಹಾಗೆ ಏನು ಪ್ರಶ್ನೆ ಮಾಡಿದ್ರೆ ಒಪ್ಕೋತೀವೋ ಹಾಗೆ ನಮ್ಮ ಇಂದ್ರಿಯಗಳು ನಾವೇ ಆಗೋದು ಹೇಳಿದ್ದಲ್ಲ ಹ್ಞೂ ಅಂದ್ಬಿಡ್ತೀವಿ. ಕೇಳಬೇಕು ನೀವು, ನಮ್ಮವರಲ್ಲ ಇನ್ನೊಬ್ಬರಲ್ಲ, ನಾವು ನಿಷ್ಪಕ್ಷಪಾತವಾಗಿ ವಿಚಾರ ಮಾಡೋರು ಅಲ್ವಾ? ಆದ್ರೆ ಇಂದ್ರಿಯಗಳು ಹೇಳಿಕೊಟ್ಟ ಪಾಠವನ್ನ ಬರೀ ಹ್ಞೂ ಅಂತಂದ್ರೆ ನಿಮಗೆ ತತ್ವ ತಿಳಿಯೋದಿಲ್ಲ.
ಇಂದ್ರಿಯಗಳು ಸೋತ್ವು. ಅದನ್ನು ಹೇಳ್ತೀನಿ ನಾನು, ಈಗ ಅದಕ್ಕೆ ಬರ್ತೀನಿ ನಾನು. ಪ್ರಮೇಯ ರಾಶಿಯಲ್ಲಿ ನಿರ್ಧಾರ, ಸ್ವಾಮಿಗಳಿಗೆ ಎಂಥ ಸುಂದರವಾದ ಒಂದು ಪದ ಬರೆದ್ರೆ ನೀವು ಅದನ್ನು ಮಥನ ಮಾಡಿದರೆ, ಅಂದರೆ ಆ ವಾಕ್ಯವನ್ನು ಚೆನ್ನಾಗಿ ಕಳೆದ್ರೆ ಎಂಥ ಅಮೃತವಾದ ಅನುಭವದ ಜ್ಞಾನ ಬರುತ್ತೆ. ಎಷ್ಟು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಆದರೆ ಬಹಳ ಜನಕ್ಕೆ ಏನು ಕಷ್ಟ ಅಂದರೆ ಆ ಪರಮಾರ್ಥದಿಂದ ಓದೋಕ್ಕೆ ಸಾಕಾಗಲ್ಲ. ಒಂದು ಪರಮ ಪ್ರೇಮ ಇಲ್ಲ, ಎರಡನೇದು ಆ ಬುದ್ಧಿಶಕ್ತಿಯೂ ಇಲ್ಲ, ಮೂರನೇದು ಅದು ಹೇಳ್ಕೊಡೋಂಥ ಗುರುಗಳು ಸಿಗಲ್ಲ. ಗುರುಗಳಿಂದ ಬರೀ ಕೂತ್ಕೊಂಡು ಓದಿದ್ರೆ ತುಕಡಿಕೆನೆ. ಪರಮಾರ್ಥ ಚಿಂತಾಮಣಿ ಇಲ್ಲಿ ಇಷ್ಟು ಜನರಲ್ಲಿ ಯಾರೊಬ್ಬರು ನಾವು ಓದಿದ್ದೀನಿ ಅಂತ ಹೇಳುವಂಥ ಧೈರ್ಯ ಇರೋರು ಯಾರೂ ಇಲ್ಲ. ಇಷ್ಟು ದಪ್ಪ ಗ್ರಂಥ 3 ಅವಸ್ಥೆಗಳನ್ನು ವಿಚಾರ ಮಾಡಿರೋದೆ ನಿಧಾನವಾಗಿ ವಿಚಾರ ಮಾಡ್ಕೊಂಡು ಹೋಗಿದ್ದಾರೆ. ಬರೀ ಟೇಪ್ ರಿಕಾರ್ಡ್ ಓದಾಗ ಓದ್ಬಿಟ್ರಾಗಲ್ಲ, ಅದು ಪಾರಾಯಣ ಅಲ್ಲ. ಪಾರಾಯಣ ರಾಮಾಯಣ ಪಾರಾಯಣ ಮಾಡಿದ್ವಿ, ಪುಣ್ಯ ಬಂತು, ಹಾಗಂತ ಪರಮಾರ್ಥ ಚಿಂತಾಮಣಿ ನೀವು ಓದ್ಬೇಡ್ರಿ. ಹೇಗೆ ಓದಬೇಕೋ? ಜೋರಾಗಿ ಓದಬೇಕೋ, ವಾಕ್ಯವನ್ನ ಚೆನ್ನಾಗಿ ಹೌದೋ ಅಲ್ವೋ ಅಂತ ಪರೀಕ್ಷೆ ಮಾಡಬೇಕೋ, ಇದು ಸಾಕ್ಷಿ ಅನುಭವದಿಂದ ಹೇಳಿದ್ದೋ, ಇದು ಪ್ರಮಾತ್ರ ಅನುಭವ ಪ್ರಮಾಣ ಅನುಭವದಿಂದ ಹೇಳಿದ್ದೋ, ಯಾಕೆ ಹೀಗೆ ಹೇಳಿದ್ರು ಅಂತ ಪರೀಕ್ಷೆ ಮಾಡಿ ತಿಳ್ಕೊಂಡಾಗ ಆ ವಾಕ್ಯ ನಿಮಗೆ ಸರಿಯಾದ ಅರ್ಥ ಕೊಡುತ್ತೆ. ಈಗ ಪ್ರಮೇಯ ರಾಶಿಯಲ್ಲಿ 2 ಕೇಳಿದ್ವಿ. ಯಾವುದನ್ನ? ದೇಶವನ್ನು ಕಾಲವನ್ನು. ಯಾವುದೂ ಇಲ್ಲ. ಹೋಗಲಿ, ದೇಶ ಕಾಲ ದೇಶದಲ್ಲಿಲ್ಲ, ಕಾಲದಲ್ಲಿಲ್ಲ. ದೇಶ ಕಾಲ ಅಂದ್ರೆ ಏನು ಅಂತ ಕೇಳಿ ಇಂದ್ರಿಯಕ್ಕೆ ಹೇಳುತ್ತಾ ನೋಡ್ರಿ. ದೇಶ ಕಾಲ ಅನ್ನೋ ಹೊರಗಿದೆ ತಾನೆ, ನಮ್ಮೊಳಗಿದೆಯಾ? ಹೊರಗಿದೆಯಾ? ಹೊರಗಿದೆ. ಏನು ದೇಶ ಕಾಲ ಅಂದ್ರೆ ಏನು ಹೇಳಪ್ಪ? ನಮ್ಮ ಬುದ್ಧಿಯನ್ನು ನಮ್ಮ ಇಂದ್ರಿಯನ್ನು ಕೇಳಿ ಹೇಳೋಕ್ಕೆ ಆಗಲ್ಲ. ದೇಶಕ್ಕೆ ಕಾಲಕ್ಕೆ ಬಣ್ಣ ಇದೆಯಾ? ಕಣ್ಣಿಗೆ ಕಾಣಿಸತ್ತಾ? ಕಾಣಿಸಲ್ಲ. ಹೌದ್ರಿ. ದೇಶಕ್ಕೆ ಕಾಲಕ್ಕೆ ಮುಟ್ಟೋಕೆ ಬರುತ್ತಾ? ಮುಟ್ಟೋಕೋ ಬರೋಲ್ಲ. ಅಂದು ಮೂಸ್ಬಿಡ್ತೀರಾ? ಆಗಲ್ಲ. ಯಾವ ಇಂದ್ರಿಯ ಕಾಣದೆ ಹೋದ್ರೂ ದೇಶ ಕಾಲ ಇದೆ. ನಾವೊಬ್ಬರೇ ಅಲ್ಲ ಸ್ವಾಮಿ, ಎಲ್ಲರೂ ಇದ್ದಾರೆ ಅಂತ ಹೇಳಿದ್ದಾರೆ. ಇದು ಮತ್ತೆ ಇವರಿಗೆ ಮನುಷ್ಯನಿಗೆ ತುಂಬಾ ಜನರ ಒಂದು ಇದಿದೆಯಲ್ಲ ಪ್ರಭಾವ, ತನ್ನ ಮೇಲೆ ಬಹಳ ಹೆಚ್ಚು. ಎಲ್ಲರೂ ಅಂದ್ಕೊಂಡಾಗ ನಾವು ನಡಿಬೇಕು, ಎಲ್ಲರೂ ಹೋದಾರಿಯಲ್ಲಿ ನಾನು ಹೋಗ್ಬೇಕು. ಏನು ಎಲ್ಲರೂ ಹೋದಾರಿ? ಎಲ್ಲರೂ ಯಾವ ದಾರಿ ಹೋಗ್ತಾರೆ ನಿಮಗೆ ಅಂತ ಗೊತ್ತಾ? ಈ ಮಾಬ್ ಮೆಂಟಾಲಿಟಿ ಅಂತ ಒಂದಿದೆ. ಮಾಬ್ ಮೆಂಟಾಲಿಟಿ ಅಂದ್ರೆ ಸಾಮೂಹಿಕ ಪ್ರಜ್ಞೆ. ಆ ಸಾಮೂಹಿಕ ಪ್ರಜ್ಞೆಯನ್ನ ಒಪ್ಕೊಂಡು ಹೋಗೋರಿಗೆಲ್ಲ ದುರಂತವೇ ಜೀವನದಲ್ಲಿ. ಎಲ್ಲಾದ್ರೂ ಉಂಟೆ ಅಂದ್ರೆ ವೇದಾಂತಕ್ಕೆ ಹೋಗ್ತಾರ ನೋಡ್ರೆ, ಎಷ್ಟು ಜನ ವೇದಾಂತ ಕೇಳಿದ್ರೆ ಆನಂದವಾಗಿದ್ದಾರೆ. ನೀವೊಬ್ಬರು ಇಲ್ಲಿ ಬಂದಿದ್ದೀರಲ್ಲ, ಎಂತ ದಡ್ರು ನೀವು ಅಂತಂದ್ರೆ ನೀವೇನಂತೀರಿ? ಸುಮ್ಮನೆ ನಮ್ಮ ಅನುಭವ ಹೇಳುತ್ತೆ ನಮ್ಗೆ ಏನೋ ಅನ್ನೋದನ್ನ 108 ಜನ ಹೇಳಿದ್ ಕೇಳಿ ಏನು ಕೇಳಬೇಕು ಅಂತೀರೋ ಇಲ್ವಾ? ಏನ್ರಿ ಚಿಕ್ಕ ವಯಸ್ಸಲ್ಲಿ ಬಂದ್ಬಿಟ್ಟಿದ್ದೀರಲ್ಲ, ಅದೆಲ್ಲ ಕಣ್ ಕಾಣದೆ ಕಿವಿ ಕೇಳದೆ ಇದ್ದಾಗ ಹೋಗೋ ಜಾಗ ಅಂದ್ರೆ ಈ ನಾನು ಯಾತಕ್ಕೆ ಅಂದ್ರೆ ಈ ನಮ್ಮ ಎಲ್ಲ ಪ್ರಜ್ಞೆಗಳು ಜನರ ಪ್ರಜ್ಞೆಯಿಂದ ಆವೃತವಾಗಿದೆ. ಅಷ್ಟೇ ಅಲ್ಲ, ನಾವು ಯಾರು ಅನ್ನೋದನ್ನು ಅವರೇ ಹೇಳ್ಕೊಟ್ಟದ್ದು, ನಾವು ನಮ್ಮನ್ನು ನೋಡಿ ಹೇಳ್ಕೊಟ್ಟದ್ದಲ್ಲ. ಎಲ್ಲಾ ಜನರು ನೀವು ಹೀಗಿದ್ದೀರಿ, ನೀವು ಗೃಹಸ್ಥರು. ಹೌದು, ನಾನು ಗೃಹಸ್ಥ. ನೀವು ಗಂಡಸರು. ಹೌದು, ನಾನು ಗಂಡಸರು. ನನ್ನ ಬಗ್ಗೆನೂ ಇನ್ನೊಬ್ರು ಹೇಳ್ಕೊಟ್ಟದ್ದು ಪಾಠ, ನಾನು ದಾಡಿ. ಅಂದ್ರೆ ನಮ್ಮ ಜೀವನದಲ್ಲಿ ನಮ್ಮದೇ ಆದ ಅನುಭವ ಇದೆ, ಭಗವಂತ ಅನುಭವ ಕೊಟ್ಟಿದ್ದಾನೆ, ನಮ್ಗೆ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕೆ ಗೊತ್ತಾಗತ್ತೆ. ಆದರೂ ನಾವು ಪರತಂತ್ರ ಪ್ರಜ್ಞರು. ಮೂಢ ಪರಪ್ರತ್ಯಯನೇಯ ಬುದ್ಧಿ. ಏನ್ ಚೆನ್ನಾಗಿ ಹೇಳಿದ್ದಾರೆ ನಮಗೆ. ಕಾಳಿದಾಸ ಹೇಳುವ ಮಾತಿದೆ, ಬಹಳ ಚೆನ್ನಾಗಿತ್ತು. ಈಗ ಪ್ರಕೃತ ಏನು ಅಂದ್ರೆ, ನಮ್ಮ ಪ್ರಮಾಣಗಳು ದೇಶಕಾಲಗಳ ಸ್ವರೂಪವನ್ನೂ ಹೇಳೋದಿಲ್ಲ. ದೇಶಕಾಲಗಳ ಇರುವಿಕೆಗೆ ಬಗ್ಗೆ ಹೇಳಿದರೆ ಅದಕ್ಕೆ ಇನ್ನೊಂದು ದೇಶಕಾಲ ಇದೆ ಅಂತ ಆಗೋದಿಲ್ಲ. ದೇಶ ಯಾವ ದೇಶದಲ್ಲಿದೆ ಅಂತ. ಆದರೂ ಕೆಲವರು ಕೇಳ್ತಾರೆ, ಈ ಕಾಲ ಹುಟ್ಟಿ ಎಷ್ಟು ಕಾಲ ಕಳೆದಿರಬಹುದು, ಯಾವಾಗ ಕಾಲ ಹುಟ್ಟಿರಬಹುದು ಅಂತ ಕೇಳ್ತಾರೆ. ಯಾವಾಗ ಕಾಲ ಹುಟ್ಟಿರಬಹುದು ಅನ್ನೋ ಪ್ರಶ್ನೆಯೇ ತಪ್ಪು ಅಂತಲೇ ಗೊತ್ತಾಗಲ್ಲ. ಉತ್ತರ ಹೇಳಕ್ ಹೋಗ್ಬಿಡ್ತೀವಿ ನಾವು. ಯಾವಾಗಲೂ ಪ್ರಶ್ನೆಯನ್ನು ಗೊತ್ತು ಮಾಡ್ಕೊಳ್ತಾನೆ. ಇವನು ಏನು ಪ್ರಶ್ನೆ ಮಾಡಿದ? ಒಂದು ದೊಡ್ಡ ಪುಸ್ತಕ ಓದ್ತಾ ಇದ್ವಿ ನಾನು, ಜ್ಞಾನಪ್ರಸನ್ನೇಂದ್ರರು. ಒಳ್ಳೆ ಪುಸ್ತಕ ಅದು, ಅದಕ್ಕೆ ನೋಬೆಲ್ ಪ್ರೈಸ್ ಕೊಟ್ಟರು. ಅವನು ಕಾಲ ಅಂದ್ರೆ ಏನು ಅಂತ ಬರೆಯಕ್ಕೆ ಹೋಗಿದ್ದಾನೆ. ಹೋಗ್ತಾ ಕಾಲ ಅಂದ್ರೆ ಏನು ಅಂತ ಏನು ಬರದ ಅಂದ್ರೆ, ಯಾವಾಗ ಒಂದು ಸೂರ್ಯ ಕಿರಣವು ಅಲ್ಲಿಂದ ಭೂಮಿಗೆ ಹೊರಡುತ್ತೋ ಆಗ ಕಾಲ ಅನ್ನೋದು ತೋರತ್ತೆ ಏನು ಶುರು ಮಾಡಿದ. ನಾವು ವಾಕ್ಯ ಸರಿಯಾಗ್ಲಿಲ್ವಲ್ಲ ಅಂದ್ವಿ. ಯಾಕೆ ಸರಿಯಾಗ್ಲಿಲ್ಲ? ಹೇಳಿದ್ರಿ ನಾವು ನೋಡಿ, ಅಲ್ಲಿ ಯಾವಾಗ ಅಂತ ಮುಂಚೆನೇ ಇಟ್ಕೊಂಡ್ಬಿಟ್ಟ. ಕಾಲ ಇದೆ ಅಂತ ಇಟ್ಕೊಂಡು ಕಾಲ ಸಾಧನೆ ಮಾಡಕ್ ಹೋಗ್ತಾ ಇದ್ದಾನೆ. ಯಾವಾಗ ಅಂತ ಹೇಳೋ ಹಾಗಿಲ್ಲ ನೀನು. ಕಾಲ ಇಲ್ಲದ ಅನುಭವಕ್ಕೆ ಹೋಗಿ ಕಾಲ ಅಂದ್ರೆ ಏನು ಅಂತ ಹೇಳಬೇಕು. ಕಾಲ ಇಲ್ಲದೆ ಇರುವ ಅನುಭವ ಯಾವುದೋ? ಎರಡೇ, ಒಂದು ಅವಸ್ಥೆ, ಒಂದು ಅವಸ್ಥಾ ಸಾಕ್ಷಿ, ಒಂದು ಅಥವಾ ಪ್ರಪಂಚ. ಈಗ ಪ್ರಪಂಚದೊಳಗೆ ಕಾಲ ಇದೆ, ಪ್ರಪಂಚಕ್ಕೆ ಕಾಲ ಇಲ್ಲ. ಸರಿತಾನೆ? ಅವಸ್ಥೆ ಒಳಗೆ ಪ್ರಪಂಚ ಇದೆ, ಅವಸ್ಥೆ ಕಾಲ ಇಲ್ಲ, ಕಾಲದಲ್ಲಿಲ್ಲ. ಎಚ್ಚರ ಯಾವಾಗಾಯ್ತು ಅಂತ ಕೇಳ್ಬಿಟ್ರೆ ಏನಾಗ್ಬಿಡುತ್ತೆ? ಎಚ್ಚರವನ್ನು ಕಾಲದೊಳಗೆ ಹಾಕ್ಬಿಡ್ತೀವಿ. ಎಷ್ಟೊತ್ತಿನ ನಿದ್ದೆ ಬಂತೋ
ಕೇಳಬಾರ್ದು. ಯಾಕಂದ್ರೆ ನಿದ್ದೆಯಲ್ಲಿ ಕಾಲ ಇದೆ ಅಂತ ಆಗ್ಬಿಡತ್ತೆ, ಕಾಲದೊಳಗೆ ನಿದ್ದೆ ಇದೆ ಅಂತ ಆಗ್ಬಿಡತ್ತೆ. ಕೇಳಬಾರ್ದು ಅನ್ನೋಕ್ಕೆ. ಅಂದ್ರೆ ನಮ್ಮ ಬುದ್ಧಿ ಏನೇ ಕೇಳಿದ್ರು ಏನೇ ಹೇಳಿದ್ರು ದೇಶ ಕಾಲವನ್ನು ಅಂಟಿಸ್ಕೊಳತ್ತಲ್ಲ, ಆ ಕಾಲದ ಸ್ವರೂಪವನ್ನು ನಿರ್ಣಯ ಮಾಡೋಕೆ ಇಷ್ಟು ಪುಸ್ತಕ ಬರೆದು ಅವ್ರಿಗೆ ನೋಬೆಲ್ ಪ್ರೈಸ್ ಕೊಟ್ಟರು. ಅದರ ಮೊಟ್ಟ ಮೊದಲು ಅವನು ಒಂದು ಗಂಟೆ ಓದ್ತಾ ತುಂಬಾ ಜನ ಹೊಗಳಿದ್ರು ಅವರಿಗೆ. ಅದನ್ನ ಹೊಗಳಿ ಮಹಾ ಸೈಂಟಿಸ್ಟ್ ಹೊಗಳಿ ನಮ್ಗೆ ಓದೇ ಕೊಟ್ಟರು. ನನಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ. ಅದನ್ನು ನಮ್ಮ ಜ್ಞಾನಪ್ರಸವರು ಒಳ್ಳೆ, ಅವ್ರು ನಿಮ್ಮನ್ನು ನೋಡಿಲ್ಲ, ಮಹಾಜ್ಞಾನಿಗಳವರು, ಅವ್ರು ಸಿಗೋದು ಇಲ್ಲ ನೋಡೋಕೆ. ಅವರು ಒಂದೊಂದು ವಾಕ್ಯನ ಓದಿ ಅರ್ಥ ಹೇಳ್ತಾ ಹೋಗ್ತಾ ಇದ್ರು. ಸರಿ, ಇದು ನಮಗೆ ಗೊತ್ತಿರೋದು, ಇದು ನಮಗೆ ಗೊತ್ತಿರೋ ಹೊಸದಾಗಿ ನಾವು ಕೇಳುವಾಗ ಏನಾದರೂ ಹೊಸದಾಗಿ ಗೊತ್ತಾಗ್ಬೇಕಾರೆ ಬರೀ ಗೊತ್ತಿದ್ದೇ ಹೇಳ್ತಾ ಇದ್ದಾನೆ. ಏನಾದರೂ ಘಟನೆ ನಡೆದರೆ ನಮಗೆ ಕಾಲ ನಾವು ಹೇಗೆ ಬರುತ್ತೆ ಅಂದ್ರೆ, ಘಟನೆ ನಡೀದೆ ಕಾಲ ಬರೆಯೋಲ್ಲ. ಘಟನೆ ಅಂದ್ರೇನು ಅಂದ್ರು, ಇದು ಘಟನೆ ಕ್ರಿಯೆ. ಈ ಕ್ರಿಯೆ ಇದೆಯಲ್ಲ, ಈ ಕ್ರಿಯೆ ಗೊತ್ತಾದ್ರೆ ಕಾಲ ಗೊತ್ತು ಮಾಡ್ಕೋಬಹುದಂತೆ. ಇದರ ಎಣಿಕೆಗೆ ಅದು ಟಿಕ್ 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 ಅನ್ನೋತ್ತಲ್ಲ, ಆ ಟಿಕ್ ಟಿಕ್ ಅನ್ನೋದು ಕಾಲ ಅಲ್ಲ, ಆ ಕ್ರಿಯೆ ಇದೇನು ಮಾಡ್ಕೋಬೇಕು ನೀವು ಅದರಲ್ಲಿ. ಅಲ್ಲಿ ಒಂದು ಪ್ರಶ್ನೆ ಇದೆ, ಒಂದು ಟಿಕ್ಕಿನ ಇನ್ನೊಂದು ಟಿಕ್ ಹೋಗ್ತೀಯಲ್ಲ ಅದು ಕಾಲವೋ, ಈ ಟಿಕ್ಕಿಗೂ ನಡುವೆ ಬಿಟ್ಟಿರುತ್ತಲ್ಲ ಅದು ಕಾಲವೋ, ದೇಶವೇ ಕಾಲವೋ, ಕ್ರಿಯೆಯೇ ಕಾಲವೋ? ಹೀಗೆ ಕಾಲ ಅಂದ್ರೆ ಏನು ಅಂತ ವಿಚಾರ ಮಾಡಕ್ ಹೋಗಿ ಸಿಗಾಕೊಂಡ್ಬಿಡುತ್ತೆ ಬುದ್ಧಿ, ತೀರ್ಮಾನನೇ ಆಗಲ್ಲ. ಕೊನೆಗೆ ಏನು ಹೇಳಬೇಕು ಅಂದ್ರೆ, ಕಾಲ ಅನ್ನೋದು ಒಂದು ಕಲ್ಪಿತವಾದ ರೂಪ ಅಂತ ಅಷ್ಟೇ ಹೇಳ್ಬೋದು. ಇದು ಕಲ್ಪಿತ ರೂಪಕ್ಕಲ್ಲ, ಉತ್ತರ ಹೇಳೋಕೆ ಬರೋದ್ಮೇಲೆ ಅದಕ್ಕೆ ನಾವೇನು ಹೇಳ್ತೀವಿ, ಮಾಯೆ. ತೋರುತ್ತೆ, ಇರೋಲ್ಲ. ಯಾವ್ಯಾವುದು ತೋರುತ್ತೋ, ಯಾವ್ಯಾವುದು ಇರೋದಿಲ್ವೋ ಅದಕ್ಕೆಲ್ಲ ನಮ್ಮ ವೇದಾಂತದ ಪರಿಭಾಷೆಯ ಒಂದೇ ಶಬ್ದ ಏನೋ, ಮಾಯೆ, ವಿಕಲ್ಪ. ಹೀಗೆ ಹೇಳಿದ್ವಿ. ಈಗ ಕಾಲ ದೇಶಗಳಿಗೆ ಹೇಳಿದ್ವಿ. ಈಗ ವಸ್ತುವಿಗೆ ಪರೀಕ್ಷೆ ಮಾಡಬೇಕು. ಈ ಸಮಯ ಓಡೋಗ್ಬಿಡುತ್ತೆ, ಹೋಗ್ಲಿ, ನಾನೇನು ಮಾಡಲಿ, ಸಮಯ ಕಾಲ ಹೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡಿದ್ರೆ ಬಂತು. ಕಾಲ ಕ್ರಿಯೆ ಇರಬೇಕಾದ್ರೆ ಕಾಲ ಇಲ್ಲದೆ ಎಲ್ಲಾಗತ್ತ. ಇಲ್ಲಿ ನಮ್ಮ ಗುರುಗಳು ಕೆಲವು ಪದ ಎಷ್ಟು ಬರೋದು ಅಂದ್ರೆ, ಹೊರಗಿನ ವಸ್ತುಗಳೆಲ್ಲ ಕಾಲ ದೇಶದಲ್ಲಿದೆಯಂತೆ, ಮನಸ್ಸಿನ ಯೋಚನೆ ಕಾಲದಲ್ಲಿ ಮಾತ್ರ ಇದೆ, ದೇಶದಲ್ಲಿ ಇಲ್ಲ ಅಂತ ಬರೆದ್ರು. ಸರಿನಾ? ನನ್ನ ಅನುಭವ, ಅದು ವಾಕ್ಯ ಓದ್ದೆ ನಾನು. ಏನು ಹೇಳಿದ್ರು, ನಿಮ್ಮ ಮನಸ್ಸಲ್ಲಿ ಯೋಚನೆ ಇದೆ, ಆ ಯೋಚನೆ ಒಂದು ಕಾಲದಲ್ಲಾಗತ್ತೆ, ಒಂದು ದೇಶದಲ್ಲಲ್ವಂತೆ. ಕಾಲ ದೇಶ 5-6 ಪಕ್ಷ ಬರ್ದಿದ್ದಾರೆ. ಕಾಲ ಅಂದ್ರೆ ಹೀಗೆ, ಕೆಲವರು ಎಲ್ಲರಿಗೂ ಸೇರಿದ ಒಂದು ಕಾಲ ಇದೆ ಅಂತ ಕೆಲವರು, ಇಲ್ಲ ಅಂತ ಕೆಲವರು, ಒಬ್ಬೊಬ್ಬರಿಗೂ ಒಂದೊಂದು ಕಾಲ ಇದೆ ಅಂತ ಕೆಲವರು, ಹೀಗೆ ಎಲ್ಲ ಪಕ್ಷವನ್ನು ಬರೆದು ಕೊನೆಗೆ ಅವ್ರು ಏನು ಬರೆದ್ರು, ಕಾಲ ಅನ್ನೋದು ಕಲ್ಪಿತವಾದಂತಹ ರೂಪ ಅಂತ ಬರೆದು. ಅದು ಅನುಭವಯುಕ್ತವಾದ ಮಾತು. ಆದರೆ ನಮಗೆ ಏನಾಗುತ್ತೆ, ನಮ್ಮ ಬುದ್ಧಿ ವಿಚಾರ ಮಾಡುವಾಗ ಪ್ರತಿಯೊಂದು ಪಕ್ಷವನ್ನು ಅನುಭವದಲ್ಲಿ ಹೌದು ಕಾಲ ಇದೆ, ಇಲ್ಲ, ಕಾಲವೇ ಇಲ್ಲ ಅಂತ ಆಗ್ಬಿಟ್ರೆ ಇಷ್ಟು ಘಟನೆ ಆಗೋದಕ್ಕೆ ಏನು ಅರ್ಥ ಆಗತ್ತೆ? ಯಾವಾಗ ಹುಟ್ಟಿದೆ, ನಿಮ್ಮ ಹುಟ್ಟಿದ ದಿನಾಂಕ ಕೊಡಿ ಅಂತ ಕೇಳ್ತಾರೆ. ಕಾಲ ಇಲ್ವಾ? ಚೆನ್ನಾಗಿದೆ, ನೀವು ಜನ ಹೇಳ್ತೀರಿ ಯಾವಾಗ ಎಷ್ಟೊತ್ತಿಗೆ ಪ್ರವಚನ, ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಕೇಳ್ತಾರೆ. ಕಾಲ ಇಲ್ವಾ? ಕಾಲ ಇದೆ. ಏನು ಅಂತ ಹೇಳಿ, ಕಾಲ ಇದೆ ಅಂತ ಆದ್ಮೇಲೆ ಇದೆ ಅಂತ ಅನ್ನೋದು ಹೇಗಿದೆ, ಯಾವ ಪ್ರಮಾಣ ಕಾಲ ಇದೆ ಅನ್ನೋದಕ್ಕೆ ಹೇಳಿ ಅಂತ ಕೇಳಿದ್ರೆ ಮತ್ತೆ ಸಿಗಾಕೊಡುತ್ತೆ. ಹೀಗಾಗಿ ಕಾಲದ ಸ್ವರೂಪವನ್ನು ಎಷ್ಟೆಷ್ಟು ನೀವು ಸೂಕ್ಷ್ಮವಾಗಿ ವಿಚಾರ ಮಾಡಿದ್ರೋ, ಎಷ್ಟು ದೊಡ್ಡ ಗ್ರಂಥ ಬರೆದ್ರೋ, ಯಾವಾಗ ಹುಟ್ಟೋ ಕಾಲ ಅಂತ ಕೇಳಿದ್ರು ನಾವು ದಡ್ರೆ ಆಗ್ತೀವಿ. ಅಂದ್ರೆ ಎಚ್ಚರ ಇರಬೇಕು. ಎಲ್ಲಿ ಎಚ್ಚರ ಇರಬೇಕು? ನಾವು ಸಾಕ್ಷಿಯನುಭವದಲ್ಲಿ ನಿಂತ್ಕೊಂಡು ಕಾಲವನ್ನು ಯೋಚನೆ ಮಾಡಬೇಕು. ಬರೀ ಅವಸ್ಥೆ ಒಳಗಿನ ಒಂದು ಸಣ್ಣ ಸಣ್ಣ ವಸ್ತುವನ್ನು ಇಟ್ಕೊಂಡು, ಈಗ ಕಾಲದ ಒಳಗಿರುವ ವಸ್ತುವನ್ನು ಇಟ್ಕೊಂಡು ಕಾಲ ಯೋಚನೆ ಮಾಡಕ್ ಹೋದ್ರೆ ಆಗತ್ತಾ? ನೀವೇನ್ ಮಾಡಬೇಕು? ಕಾಲವನ್ನು ನೋಡ್ಬೇಕಾದ್ರೆ ಏನಾಗಬೇಕು? ಕಾಲಕ್ಕಿಂತ ಹೊರಗಿರಬೇಕು. ಅವು ನೀವು ಕಾಲದಲ್ಲಿ ಇರ್ತೀರೋ ಇಲ್ವಾ? ಕಾಲದಲ್ಲಿ ಇದ್ಬಿಟ್ರೆ ಕಾಲ ಹೇಗೆ ಕಾಣಿಸುತ್ತೆ? ಕಷ್ಟ. ನಾವೇ ಪ್ರವಾಹದಲ್ಲಿ ಹೋಗ್ತಾ ಇದ್ಬಿಟ್ರೆ ನಾವು ಪ್ರವಾಹ ಅನ್ನೋದು ನಮ್ಗೆ ಗೊತ್ತಾಗತ್ತಾ? ನಮ್ಮಲ್ಲಿ ಒಂದು ಸೂಕ್ಷ್ಮದಿದೆ. ಎಲ್ಲ ವಿಕಾರಗಳು, ಎಲ್ಲ ಚಲನೆಗಳು ಅಂತ ಒಬ್ಬರು ಹೇಳಿದ್ನಂತೆ. ಅವನಿಗೆ ವಿಕಾರವಿಲ್ಲದೆ ಇದು ಚಲನೆ ಗೊತ್ತಾಗಿರುತ್ತೋ ಗೊತ್ತಾಗಿರಲ್ವಾ? ಈ ಜಗತ್ತಿನಲ್ಲಿ ಎಲ್ಲ ಚಲನೆಯಲ್ಲಿದೆ, ಎಲ್ಲ ವಿಕಾರದಲ್ಲಿದೆ, ಎಲ್ಲ ವಿಕಾರವಾಗ್ತಾ ಇದೆ, ನಮ್ಮ ದೇಹವೆಲ್ಲ ವಿಕಾರವಾಗ್ತಾ ಇದೆ ಅಂತ ನಮ್ಗೆ ಅನುಭವಕ್ಕೆ ಬರ್ತಾ ಇದೆ. ಹಾಗೆ ಹೇಳುವವನಿಗೆ ವಿಕಾರವಿಲ್ಲದೆ ಇರೋದು ಗೊತ್ತಾಗ್ತಾ ಇದೆಯೋ ಇಲ್ವಾ? ಅಲ್ಲ, ಎಲ್ಲ ವಿಕಾರವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ನಮ್ಮ ಬುದ್ಧಿಯಲ್ಲಿ ಒಂದು ನಿಯಮ ಇದೆ, ವಿಕಾರವನ್ನು ನೋಡಬೇಕಾದ್ರೆ ಅವಿಕಾರವಾದ ಒಂದು ಸ್ವರೂಪದಲ್ಲಿ ನಿಂತ್ಕೋಬೇಕು. ಚಲನೆಯನ್ನು ಅನುಭವಿಸಬೇಕಾದ್ರೆ ನಿಶ್ಚಲವಾದ ಒಂದು ಸ್ವರೂಪದಲ್ಲಿ ನಾವು ನಿಂತ್ಕೋಬೇಕು. ಕಾಲವನ್ನು ನೀವು ಪರೀಕ್ಷೆ ಮಾಡಬೇಕಾದ್ರೆ ನೀವು
ಅಕಾಲ ಸಿಕ್ಕರ ಮಾತಿನಲ್ಲಿ ಅಕಾಲ್ ಅಂತಾರೆ. ಕಾಲ್ ಅಂದ್ರೆ ಕಾಲವನ್ನು ಮೀರಿದ ಸ್ವರೂಪದಲ್ಲಿ ನಿಂತ್ಕೋಬೇಕು. ಹೀಗೆ ಕಾಲ ಪರೀಕ್ಷೆ ಅಂದ್ರೆ ಕಾಲ ಅಂದ್ರೆ ಏನು ಅನ್ನೋದನ್ನು ಬುದ್ಧಿ ಅಂತ ಕೇಳಿದ್ರೆ ಇಷ್ಟು ಉತ್ತರ ಹೇಳುತ್ತೆ. ಇನ್ನು ದೇಶ ಪರೀಕ್ಷೆನೂ ಮಾಡಬಹುದು. ದೇಶ ಕಾಲಗಳು ಎರಡು ಬೇರೆ ಬೇರೆನೋ ಒಂದೇನೋ ಅಂತ ಒಬ್ರು ಕೇಳಿದ್ರು. ಹೇಗೆ ಅಂದ್ರೆ ಇಲ್ಲಿಂದ ಮೈಸೂರಿಗೆ ಎಷ್ಟು ದೂರ? ಬಸ್ನಲ್ಲಿ 2 ಗಂಟೆ. ಎಷ್ಟು ದೂರ? ಬಸ್ನಲ್ಲಿ 2 ಗಂಟೆ ಪ್ರಯಾಣ ಅಂದ ಅವನು. ದೂರ ಹೇಳಕ್ ಹೋಗಿ ಏನ್ ಹೇಳ್ದ ಅವನು? ಕಾಲ ಹೇಳ್ದ. ಯಾಕೆ ಹಾಗೆ ಹೇಳ್ದ ಅಂದ್ರೆ ಅವನು ದೂರ ಕಾಲ ಒಂದೇ ಅಂತ ತಿಳ್ಕೊಂಡಿಯಾನೆ, ಬೇರೆ ಅಲ್ಲ ಅಂತ. ದೂರ ಅನ್ನೋ ದೇಶ ಬಹಳ ಚೆನ್ನಾಗಿರುತ್ತೆ. ವ್ಯವಹಾರವನ್ನೇ ನೀವು ಪರೀಕ್ಷೆ ಮಾಡಬೇಕು. ಹಾಗಾಗಿ ಉತ್ತರ ಹೇಳ್ತಾರೆ ಅಂತ ಅದ್ಭುತವಾದ್ದು. ಹಾಗೆಯೇ ಇನ್ನು ದೇಶ ಕಾಲಗಳ ಒಳಗಿರೋ ವಸ್ತುಗಳನ್ನು ಪರೀಕ್ಷೆ ಮಾಡಬೇಕು. ಆ ಒಳಗಿರೋ ವಸ್ತುವಿನಲ್ಲಿ 3 ಇದೆ. 3 ಬೇಡ, ಒಂದು ಈ ಕ್ರಿಯೆ ಒಂದು ಕಷ್ಟ ಅದು ಪರೀಕ್ಷೆ ಮಾಡೋದು. ನಾವು ಕ್ರಿಯೆಯನ್ನು ಪರೀಕ್ಷೆ ಮಾಡಕ್ ಹೋದ್ರೆ ಬುದ್ಧಿಗೆ ಅರ್ಥವಾಗಲ್ಲ. ಒಂದು ಸ್ವಲ್ಪ ಹೇಳ್ಬೋದು ಕ್ರಿಯೆ ಬಗ್ಗೆ ಹೇಳೋದಾದ್ರೆ, ಈಗ ಎಲೆ ಅಲ್ಲಾಡ್ತಾ ಇದೆ ಅನ್ನೋದು ಒಂದು ಕ್ರಿಯೆಯನ್ನು ಇಟ್ಕೊಳ್ಳಿ. ಅದು ಎಲೆ ಒಂದು ಜಾಗದಲ್ಲಿ ಅಂದ್ರೆ ಒಂದು ದೇಶದಲ್ಲಿ ತೋರಿದ್ದು ಇನ್ನೊಂದು ದೇಶದಲ್ಲಿ ತೋರ್ತಾ ಇದೆ. ಒಂದು ಜಾಗದಲ್ಲಿ ಇನ್ನೊಂದು ದೇಶಕ್ಕೆ ತೋರ್ಬೇಕಾದ್ರೆ ನಡುವೆ ಅದು ಕ್ರಿಯೆ ಆಗಿರಬೇಕು. ಕ್ರಿಯೆ ಕಣ್ಣಿಗೆ ಕಾಣಲ್ಲ. ಹೇಳ್ಬಿಡ್ತೀವಿ ಅಲ್ಲಾಡ್ತಾ ಇರೋ ಕಾಣಿಸ್ತಾ ಇದೆ ಕಣ್ರಿ, ಕ್ರಿಯೆ ಕಣ್ಣಿಗೆ ಕಾಣಿಸ್ತಾ ಇದೆ ಅಂತ. ಕ್ರಿಯೆ ಎಲ್ಲೂ ಯಾರಿಗೂ ಯಾವತ್ತೂ ಕಾಣಲ್ಲ. ಯಾಕೆಂದ್ರೆ ಕಾಣಬೇಕಾದ ವಸ್ತುವಿಗೆ ಬಣ್ಣ ಇರಬೇಕು. ಕ್ರಿಯೆಗೆ ಬಣ್ಣ ಇರುತ್ತಾ? ಅವ್ರು ಹೋಗ್ತಾ ಇರೋದು ಕಾಣ್ತಾ ಇಲ್ವಾ ಅನ್ಬಿಡ್ತೀವಿ. ಹೋಗ್ತಾ ಇರೋದು ಕಾಣುತ್ತಾ ಇಲ್ವಾ? ನಮ್ಮ ಅನುಭವ ಒಳಗಿನ ಪ್ರಮೇಯ ರಾಶಿಯಲ್ಲೇ ಇಷ್ಟು ತಪ್ಪುಕೊಳ್ತಾ ಇದೆ ಅಂದ್ರೆ ಇನ್ನು ಪ್ರಮಾಣವನ್ನು ಪರೀಕ್ಷೆ ಮಾಡ್ತೀರಿ, ಪ್ರಮಾತ್ರವನ್ನು ಎಲ್ಲಿ ಪರೀಕ್ಷೆ ಮಾಡ್ತೀರಿ? ಆ ಪ್ರಮಾತೃ ಪ್ರಮಾಣ ಪ್ರಮೇಯ ರಾಶಿಯನ್ನು ಇಟ್ಕೊಂಡ ಅವಸ್ಥೆಯನ್ನು ಹಾಕಿ ಪ್ರಪಂಚವನ್ನು ಹಾಕಿ ಪರೀಕ್ಷೆ ಮಾಡ್ತೀರಿ. ಆ ಪ್ರಪಂಚವನ್ನು ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡ ಅವಸ್ಥೆಯನ್ನು ಹಾಕಿ ಪರೀಕ್ಷೆ ಮಾಡ್ತೀರಿ. ಆ ಅವಸ್ಥೆಯನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡ ಅನುಭವ ಇದೆಯಲ್ಲ ಅದನ್ನು ಪರೀಕ್ಷೆ ಮಾಡಕ್ ಹೊರಟ್ವಿ ನಾವು. ಬುದ್ಧಿ ಎಷ್ಟು ಜೋರಾಗಿದೆ ನಮ್ದು ಅಂದ್ರೆ ಬಿಡಲ್ಲ, ಎಲ್ಲ ನಾನು ಮಾಡ್ತೀನಿ ಅಂತ. ಆಗತ್ತೆ, ಗುರುಗಳ ಅನುಗ್ರಹ ಇದ್ದ ನಿಮಗೂ ಆಗತ್ತೆ, ನನಗೂ ಆಗತ್ತೆ, ಎಲ್ಲರಿಗೂ ಆಗತ್ತೆ. ಆಗಲ್ಲ ಅಂತ ಬಿಡ್ಬೇಡ್ರಿ. ಆದ್ರೆ ಒಂದು ತೀರ್ಮಾನ ತಗೋಬೇಕು. ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಆದ್ಮೇಲೆ ಒಂದು ತೀರ್ಮಾನ ತಗೋಬೇಕು. ಏನ್ ತೀರ್ಮಾನ? ಅಕಸ್ಮಾತ್ ಇದು ಹೊಂದಲ್ಲ ಅಂದ್ರೆ ತೋರಿಕೆ ಅಂತ ಹೇಳ್ಬೇಡಿ, ಭಯ ಇಲ್ಲ ನಮಗಿದೆ. ಏನಿದೆ? ತಪ್ಪು ತಿಳುವಳಿಕೆಯಿಂದ ಕಲ್ಪಿತವಾದ ತೋರಿಕೆ. ಯಾವಾಗ ಅನುಭವಕ್ಕೆ ಬರೋಲ್ಲ ಒಂದೇ ಮಾತು. ನಮ್ಗೆ ಸುಬ್ರಾಯ ಶರ್ಮರು ಒಂದು ಮಾತು ಹೇಳೋರು, ಶಂಕರಾಚಾರ್ಯ ಯಾವುದಾದ್ರೂ ಕಷ್ಟಕ್ಕೆ ಬಂತು ಅಂತ ಇಟ್ಕೊಳ್ಳಿ, ಅವಿದ್ಯಾ ಕಲ್ಪಿತ. ಇಡೀ ಸೂತ್ರ ಭಾಷೆಯಲ್ಲಿ 100 ಸಲ ಬರ್ತಿದ್ದಾರೆ. ಏನ್ ಹೇಳ್ತಾರೆ? ಅಲ್ಲ, ಜೀವನಿಗೆ ಹುಟ್ಟುಂಟೋ ಇಲ್ವೋ? ಅವಿದ್ಯಾ ಕಲ್ಪಿತ. ಸೃಷ್ಟಿ ನಿಜವಾಗಿ ಆಗಿದೆಯೋ ಇಲ್ವೋ? ಅವಿದ್ಯಾ ಕಲ್ಪಿತ. ಬ್ರಹ್ಮವು ಜಗತ್ಕಾರಣ ಹೌದೋ ಅಲ್ವೋ? ಅವಿದ್ಯಾ ಕಲ್ಪಿತ. ಎಲ್ಲಿ ತಗೊಂಡೋದು ಇವರು ಅವಿದ್ಯಾ ಕಲ್ಪಿತ ಅಂತಾರೆ. ಒಂದು ಕಡೆ ಸಾಂಖ್ಯರ ಪರೀಕ್ಷೆಯಲ್ಲಿ ಪ್ರಸಂಗವಾಗಿ ಹೇಳ್ತೀನಿ ನಾನು. ಏನಾಗ್ಬಿಡ್ತು, ಈಶ್ವರ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರು. ಈಶ್ವರ ಒಬ್ಬನೇ ಇದ್ದಾನೆ. ಈಶ್ವರ ಒಬ್ಬನೇ ಇದ್ರೆ ಈಶ್ವರ ಯಾಕಾಗ್ತಾರೆ? ಈಶ್ವರ ಅನ್ನೋ ಶಬ್ದಕ್ಕೇನೋ ಆಳುವವನು ಅಂತ ಅರ್ಥ. ಆಳುವವನು ಒಬ್ಬನೇ ಇದ್ಬಿಟ್ರೆ ಆಳುವವನಾಗ್ತಾನ? ನಾವು ಗುರುಗಳಾಗಬೇಕಾದ್ರೆ ಏನಿರ್ಬೇಕಾ? ಅದನ್ನು ಶಿಷ್ಯರಿಗೆ ನಮಸ್ಕಾರ ಮಾಡಬೇಕು. ಯಾಕಂದ್ರೆ ಅವರೇ ಗುರುತ್ವ ಕೊಟ್ಟವರು. ನಾವು ಒಬ್ಬರೇ ಇದ್ರೆ ನಾವು ಗುರುಗಳೇ ಆಗ್ತಿರ್ಲಿಲ್ಲ. ಆದ್ರೆ ಯಾರು ದೊಡ್ಡವರು? ಗುರುಗಳು ದೊಡ್ಡವರು, ಶಿಷ್ಯರು ದೊಡ್ಡವರು? ಆ ಶಿಷ್ಯರಿಂದಲೇ ನಮ್ಗೆ ಗುರುತ್ವ ಬಂತು. ನಾನು ಅದ್ವಿತೀಯನಾಗಿದ್ದರೆ ನಾನೇನು ಗುರು ಆಗ್ತಿದ್ದೆ? ಏನಿಲ್ಲ, ನಾವು ನೀವು ಒಂದೇ ಆಗ್ಬಿಡ್ತಿದ್ವಿ. ಕೊನೆಗೆ ಈಶ್ವರ ಗುರು ಆತ್ಮೇತಿ ಅಂತ ಹೇಳಿ ಹೀಗೆ ಈ ಈಶ್ವರನಿಗೆ ಸೂತ್ರ ಭಾಷೆಯ ವಾಕ್ಯ ನೋಡಿದಾಗ ಬಹಳ ಅದ್ಭುತವಾದ ವಾಕ್ಯ, ಚೆನ್ನಾಗಿರುತ್ತೆ ಅನುಭವದಲ್ಲಿ ನೋಡಿದಾಗ. ಈಶ್ವರ ಈ ಜಗತ್ತನ್ನು ಸೃಷ್ಟಿ ಮಾಡಿದ. ಅವನು ಈಶ್ವರ ಏನನ್ನು ಆಳು ಸೃಷ್ಟಿ ಮಾಡ್ದ? ಒಂದು ಅವ್ಯಾಕೃತವಾದಂತಹ ನಾಮರೂಪಗಳನ್ನು ಆಳ್ತಾ ಇದ್ದ. ಅವ್ಯಾಕೃತ ನಾಮರೂಪಗಳು ಎಲ್ಲಿತ್ತು? ಅವಿದ್ಯಾಕಲ್ಪಿತವಾಗಿತ್ತು ಅಂದ್ಬಿಟ್ರು. ಅವಿದ್ಯಾಕಲ್ಪಿತವಾದ ಅವ್ಯಾಕೃತವಾದ ನಾಮರೂಪಗಳನ್ನು ವ್ಯಾಕೃತ ಮಾಡಿದ್ರೆ ಈಶ್ವರನಾದ. ಅಲ್ಲ, ಮೊದಲನೇ ಪದ ಏನ್ ಹೇಳಿರಿ? ಅವಿದ್ಯಾಕಲ್ಪಿತ. ಅವಿದ್ಯಾಕಲ್ಪಿತ ಅನ್ನೋ ಶಬ್ದಕ್ಕೆ ಅದು ನಿಜವಾದ ಇರುವಿಕೆ ಇಲ್ಲ. ಇರುವಿಕೆ ಇಲ್ಲದ ನಾಮರೂಪಗಳನ್ನ ಬಿಡಿ ಬಿಡಿಯಾಗಿ ತೋರಿಸಿದ್ರೆ ಈಶ್ವರ ಆದ್ರೆ ಇಲ್ಲದೆ ಇರೋದನ್ನ ಏನೋ ಮಾಡದಂತ ಆಗತ್ತೋ ಇಲ್ವಾ? ಏನು ಹೋಗ್ರಿ, ಇದ್ದು ಬಿಟ್ಟಿದೆ ಅಂತ ಹೇಳ್ಬಿಟ್ರೆ ಅವಾಗ ಇಲ್ಲ, ಈಶ್ವರನ ಆಗೋದೇ ಇಲ್ಲ. ಅದು ಸ್ವತಂತ್ರವಾಗ್ಬಿಡುತ್ತೆ, ಅದು ಸ್ವತಂತ್ರವಾಗ್ಬಿಡುತ್ತೆ. ಇರೋದನ್ನ ನಮ್ಗೆ ನಿಜವಾದ ಬಂಧನದ ಬಿಡುಗಡೆ ಬೇಕೋ, ಸುಳ್ಳು ಬಂಧನದ ಬಿಡುಗಡೆ ಬೇಕು ಅಂದ್ರೆ ಏನ್ ಹೇಳ್ತೀರಿ ನೀವು? ನಿಜವಾದ ಬಂಧನ ಆದ್ರೆ ಬಿಡುಗಡೆ ಆಗಲ್ಲ, ಸುಮ್ಮನಿದ್ಬಿಡ್ರಿ. ಅವಿದ್ಯಾಕಲ್ಪಿತ ಬಂಧನ ಇದೆ. ಕರೆಕ್ಟ್, ಈಗ ಸರಿ ಆಯ್ತು. ಎಷ್ಟು ನಿಜವಾಗಿ ನೀವು ಎಲ್ಲಾ ಜಾಗದಲ್ಲೂ
ಶಂಕರರು ಬಂದು ಕೂಡಲೇ ನೀವು ಹೆದರಬೇಡಿ, ಎಲ್ಲ ಪರೀಕ್ಷೆನೂ ಮಾಡಿ. ಕೊನೆ ಒಂದು ಬ್ರಹ್ಮಾಸ್ತ್ರ ಇದೆ ಅವರ ಹತ್ರ, ಯಾರಿಗೂ ಹೊಳೆಯಕ್ಕೆ ಬರಬೇಕು. ತಪ್ಪು ಕಲಿದೆ. ನಾನು ಪರೀಕ್ಷೆ ಮಾಡೋದು ಚೆನ್ನಾಗಿದೆ ಎಂದು ಕೇಳ್ತಾ ಇರೋದು. ಅದಕ್ಕೆ ನಾವು ಮೊದಲನೇ ದಿವಸ ಯಾವ ವಿಚಾರ ಹೇಳ್ತೇವೆ? ತಪ್ಪು ತಿಳುವಳಿಕೆಯಿಂದ ತೋರ್ತಾ ಇದೆ. ಕಾರ್ಯಕಾರಣ ಪ್ರಕ್ರಿಯೆ ತಗೊಂಡೋಗ್ರಿ, ಅದು ಅಲ್ಲಿಗೆ ಹೋಗಿ ಮುಟ್ಕೊಳ್ಳುತ್ತೆ. ನೀವು ಅವಸ್ಥಾತ್ರಯ ಪ್ರಕ್ರಿಯೆ ತಗೊಂಡೋಗ್ರಿ, ಅದು ಅದರದ್ದೇ ಮರಿ, ತಪ್ಪು ತಿಳುವಳಿಕೆ ಇದೆ ಮರಿ ಅದು. ಈಗ ಎಲ್ಲ ಅಲ್ಲೇ ಹೋಗ್ತಾ ಇದೆ. ಆದ್ರೆ ಅಲ್ಲೇ ಮುಂಚೆನೆ ಹೇಳ್ಬಿಟ್ರೆ ಸ್ವಾರಸ್ಯ ಹೋಗ್ಬಿಡುತ್ತೆ. ಈಗ ಅಜ್ಜಿ ಕತೆ ಹೇಳುವಾಗ ದೊಡ್ಡ ನಮ್ಮ ಗುರುಗಳು ಹೇಳೋರು, ಅಜ್ಜಿ ಒಂದು ದೊಡ್ಡ ಕತೆ ಹೇಳಿದಂತೆ. ಕತೆ ಹೇಳಿದ ಮೇಲೆ ಆ ಹುಡುಗಿ ಕೇಳ್ತಾ ಇದ್ದವಳು, ಕೊನೆಗೆ ಅವಳಿಗೆ ಗೊತ್ತಾಯ್ತು ಇದು ನಂದೇ ಕತೆ ಅಂತ. ಅದು ಮುಂಚೆ ಕತೆ ಹೇಳಿ ಕೊನೆಗೆ ನಂದೇ ಗೊತ್ತಾಯ್ತು. ನಿಮ್ದೇ ಕತೆ ಹೇಳಬೇಕು, ಆದ್ರೆ ದೊಡ್ಡ ಪ್ರಪಂಚ ವಿಸ್ತಾರವಾದ ಕತೆ ಹೇಳಬೇಕು ನಾನು. ಹಾಗಿದೆ ಹೀಗಿದೆ ಈ ಪ್ರಮೇಯ ರಾಶಿ ಅಂತ ಅಲ್ಲ. ಆ ಪ್ರಮಾಣವೂ ನೀವೇ ಆಗಿದ್ದೀರಿ, ಪ್ರಮೇಯವೂ ನೀವೇ ಆಗಿದ್ದೀರಿ, ಪ್ರಮಾತ್ರವೂ ನೀವೇ ಆಗಿದ್ದೀರಿ. ನಿಮ್ದೇ ಸ್ವರೂಪ ನಿಮ್ದೆಲ್ಲ ಯಾಕೆ ಆದ್ರೆ ಅವಿದ್ಯಾಕಲ್ಪಿತ. ಅದ್ಭುತ. ಈಗ ಪ್ರಮಾಣದ ಪ್ರಮೇಯ ರಾಶಿಯ ಪರೀಕ್ಷೆ. ಪ್ರಮೇಯ ರಾಶಿಯ ಪರೀಕ್ಷೆಯಲ್ಲಿ ಕ್ರಿಯೆಯನ್ನು ಪರೀಕ್ಷೆ ಮಾಡೋದಿದೆಯಲ್ಲ, ತುಂಬಾ ಕಷ್ಟಕರವಾದ ಕೆಲಸ. ನಾನು ಕೂತ್ಕೊಂಡು ಎಷ್ಟೋ ದಿವಸ ಏನಿದು ಪ್ರಾಣ ಕ್ರಿಯೆ ಅಂತ ಹೇಳ್ತಾರಲ್ಲ, ಹೇಗೆ ಪ್ರಾಣದ ಕ್ರಿಯೆ ಬರುತ್ತೆ, ಹೇಗೆ ನನಗೆ ಇನ್ನೊಂದು ಬಹಳ ಸಂಶಯ ಬರ್ತಿತ್ತು. ನಿದ್ದೆ ಮಾಡ್ತಾ ಇದ್ದಾಗ ಕ್ರಿಯೆ ಇದ್ರೆ ಉಷ್ಣ ಬರುತ್ತೆ. ನಮಗೆ ವ್ಯಾವಹಾರಿಕ ದೃಷ್ಟಿಯಲ್ಲಿ ಏನು ಕ್ರಿಯೆಗೂ ಉಷ್ಣಕ್ಕೂ ಏನು ಸಂಬಂಧ ಗೊತ್ತಾಗಲ್ಲ. ಈಗ ಉಷ್ಣವಿದ್ರೆ ಕ್ರಿಯೆ ಬರುತ್ತೋ, ಕ್ರಿಯೆ ಇದ್ರೆ ಉಷ್ಣ ಬರುತ್ತೋ ಅಂತ ಕೇಳಿದ್ರೆ, ನೀವೊಂದು ಕೆಲಸ ಮಾಡಿ. ಒಂದು ಸ್ಕೂಟರ್ ಓಡ್ತಾ ಇದೆ, ಅದು ಪೆಟ್ರೋಲ್ ಸುಡ್ತಾರೆ. ಪೆಟ್ರೋಲ್ನ ಏನು ಬರುತ್ತೆ? ಉಷ್ಣ ಬರುತ್ತೆ. ಉಷ್ಣ ತಾನೆ, ಸುಟ್ಟರು ಬರೋದು ಉಷ್ಣ, ಅದು ಅಗ್ನಿ ತಾನೆ. ಅಗ್ನಿನೋ ಹೆಸರು, ಉಷ್ಣಕ್ಕೆ ಸ್ವರೂಪ ಅದು. ಆ ಉಷ್ಣ ಏನು ಮಾಡುತ್ತೆ? ಪೆಟ್ರೋಲ್ ಓಡಿಸುತ್ತೆ. ಓಡಿದ್ರೆ ಪೆಟ್ರೋಲ್ ಏನಾಗುತ್ತೆ? ಮತ್ತದು ಕ್ರಿಯೆಯಿಂದ ಮತ್ತೆ ಉಷ್ಣ ಆಗತ್ತೆ. ಉಷ್ಣದಿಂದ ಕ್ರಿಯೆ, ಕ್ರಿಯೆಯಿಂದ ಉಷ್ಣ, ಉಷ್ಣದಿಂದ ಕ್ರಿಯೆ, ಕ್ರಿಯೆಯಿಂದ ಉಷ್ಣ. ಉಸಿರಾಡೋದ್ರಿಂದ ಪ್ರಾಣ ಸಿಕ್ತು, ಪ್ರಾಣ ಇರೋದ್ರಿಂದ ಉಸಿರಾಡ್ದ, ಉಸಿರಾಡದಿಂದ ಪ್ರಾಣ ಬಂತು, ಪ್ರಾಣ. ಇದು ಏನೋ ಒಂದು ಇದೆ ಕಣ್ರಿ ಇಲ್ಲಿ ರಹಸ್ಯ, ಅರ್ಥನೇ ಆಗಲ್ಲ. ದೇಹ ಬಿಸಿ ಯಾವ ಎಲ್ಲಿರುತ್ತೆ? ಪ್ರಾಣ ಉಸಿರಾಡ್ತಾ ಇರೋದ್ರಿಂದ. ಪ್ರಾಣ ಉಸಿರಾಡೋದ್ರಿಂದ ಏನಾಗುತ್ತೆ? ದೇಹ ಬಿಸಿಯಾಗಿರುತ್ತೆ. ದೇಹ ಬಿಸಿ ಆದ್ರೆ ಏನಾಗುತ್ತೆ? ಪ್ರಾಣ ಉಸಿರಾಡುತ್ತೆ. ಏನೋ ಒಂದು ರಹಸ್ಯ ಇದೆ ಅನ್ನಿಸ್ತಾ ಇತ್ತು. ದೇಹ ತಣ್ಣಗಾಗ್ಬಿಟ್ರೆ ಉಸಿರಾಡಕ್ಕಾಗಲ್ಲ. ನನಗೆ ಪ್ರಯಾಗದಲ್ಲಿ ರಾತ್ರಿ ಒಂದು ಚಪಾತಿ ತಿಂದು ಬಹಳ ಬಾಯಾರಿಕೆ ಆಗ್ಬಿಡ್ತು. ಅದು ಇದು ಜನವರಿ ತಿಂಗಳು. ಆ ತಿಂಗಳಲ್ಲಿ ಒಂದು ತಂಬಿಗೆ, ತಾಮ್ರ ತಂಬಿಗೆಯಲ್ಲಿ ನೀರು, ನಮ್ಮ ತಾಮ್ರ ತಂಬಿಗೆ ನಾನು ಉಪಯೋಗಿಸೋದು, ನೀರಿಟ್ಕೊಂಡಿದ್ವಿ. ರಾತ್ರಿ ಕುಳಿರ್ ಗಾಳಿ, ಅದೇನು ಇಷ್ಟು ದಪ್ಪ ಇದನ್ನ ಹೊದ್ಕೊಂಡಿದ್ವಿ. ಬಾಯಾರಿಕೆ ಗೊತ್ತಿಲ್ಲ, ಹೋಗಿ ಇದನ್ನ ನೀರನ್ನು ಕುಡಿದ್ಬಿಟ್ಟೆ ಬಾಯಾರಿಕೆಯಲ್ಲಿ. ಅದು ಹೊಟ್ಟೆ ಒಳಗೆ ಹೋಯ್ತೋ ಇಲ್ವೋ ಐಸ್ ಹೋದಾಗ ಆಗ್ಬಿಡ್ತು. ಉಸಿರೇ ಬರ್ತಾ ಇಲ್ಲ. ಬೇಗ ಹೋಗಿ ಕುದಿಯೋ ನೀರು ತಗೊಂಬ ಕುಡಿಬೇಕು ಅಂದೆ ನಾನು. ಯಾಕೆಂದ ಉಸಿರೇ ಇಲ್ಲ, ಹೊಟ್ಟೆ ಆಡ್ತಾ ಇದೆ. ಅವು ನಮ್ಮ ಕೇಶವಾದಲ್ಲಿ ಹೆದರ್ ಬಿಟ್ಟ. ಒಂದು ಸ್ವಲ್ಪ ಹೊತ್ತು ಕುಡಿದ ಮೇಲೆ ಪರವಾಗಿಲ್ಲ, ಒಳಗೆ ಉಷ್ಣ ಇದೆ, ಉಸಿರಾಡ್ತಾ ಇದ್ದೀನಿ. ಅಂದ್ರೆ ಮನುಷ್ಯನಿಗೆ ಉಷ್ಣ ಇದ್ರೆ ಉಸಿರಾಟ, ಉಸಿರಾಟ ಇದ್ರೆ ಇದು ಏನು ಸಂಬಂಧ? ಕ್ರಿಯೆಗೂ ಉಷ್ಣಕ್ಕೂ ಏನು ಸಂಬಂಧ? ಉಷ್ಣಕ್ಕೂ ನೀರಿಗೂ, ಉಷ್ಣ ತಂಪಾಗ್ತಾ ಹೋದ್ರೆ ನೀರಾಗತ್ತಂತೆ, ಉಷ್ಣ ತಂಪಾಗ್ತಾ ಹೋದ್ರೆ ನೀರಾಗತ್ತೆ. ಅಂದ್ರೆ ಉಷ್ಣ ತಂಪಾಗೋದು ಯಾಕೆ? ಕಡಿಮೆ ಉಷ್ಣ ಆದಾಗ ನೀರಾಗತ್ತೆ ಅಂದ್ರೆ, ಉಷ್ಣ ನೀರಾಗತ್ತೆ ಅಂದ್ರೆ ಹೌದು, ಉಷ್ಣನೇ ನೀರಾಗೋದು ಅಂತಾರೆ. ಇದೊಂದು ಉಷ್ಣ ಆವಿಯಾಗತ್ತಾ? ಹೌದು. ಈ ನೀರನ್ನು ಅಳತೆ ಮಾಡಿದ್ರೆ ಏನು ಹೇಳ್ತೀರಿ? ಎಷ್ಟು ಡಿಗ್ರಿ ಉಷ್ಣ ಇದೆ? 0 ಡಿಗ್ರಿ ಉಷ್ಣ ಇದೆ. 5 ಆದಾಗ ಇನ್ನೂ ಯಾವುದೋ ಅಳತೆ ಹೇಳ್ತಾರೆ. ಅಂದ್ರೆ ಉಷ್ಣವನ್ನು ಅಳತೆ ಮಾಡ್ತಾ ಇರೋದ್ರಿಂದ ಅದು ಉಪಾದಾನ ಕಾರಣ ಉಷ್ಣ. ಯಾವುದಕ್ಕೆ? ನೀರಿಗೆ. ಹೀಗೆ ಒಂದೊಂದು ಪ್ರಾಣವನ್ನು ನಾವು ಪ್ರಮೇಯವನ್ನು ಪರೀಕ್ಷೆ ಮಾಡ್ತಾ ಹೋದ್ರೆ ಏನೋ ಒಂದು ನಮ್ಮ ಬುದ್ಧಿಗೆ ನಿಲುಕದ ಒಂದು ಮಾಯೆ ನಡೀತಾ ಇದೆ, ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಕೊನೆಗೆ ನಮ್ಮ ಹೇಳ್ತಾರೆ, ಸುಮ್ಮನೆ ಯಾಕೆ ತರ್ಕ ಮಾಡ್ತೀರಿ, ಇದು ಪ್ರಯೋಜನ ಇಲ್ಲ. ಈಗ ಕ್ರಿಯೆಯನ್ನು ಬಿಟ್ಬಿಡಿ. ಕ್ರಿಯೆ ಬಗ್ಗೆ ಇನ್ನೊಂದು ದಿವಸ ಚರ್ಚೆ ಮಾಡೋಣ ಯಾವಾಗ ಗೋಷ್ಠಿಯಲ್ಲಿ. ಕಾಲವನ್ನು ಬಿಟ್ಟಾಕ್ರೆ, ದೇಶವನ್ನು ಬಿಟ್ಟಾಕ್ರೆ. ಇನ್ನು ಒಂದಿದೆ, ಯಾವುದೋ ವಸ್ತು. ಪ್ರಪಂಚದ ಒಳಗಿರೋ ಪ್ರಮಾಣ ರಾಶಿಯಲ್ಲಿ 4 ವಸ್ತುವಿನ. ಎಷ್ಟು ವಸ್ತುಗಳು ಅಂತ ಕೇಳಿದ್ರೆ, ನೀವು ದೇಹೇಂದ್ರಿಯಗಳನ್ನು ವಸ್ತುಗಳು ಸೇರಿಸ್ತೀರೋ ಇಲ್ವಾ? ಪಂಚಭೂತಗಳು ವಸ್ತುಗಳು, ದೇಹೇಂದ್ರಿಯಗಳು ವಸ್ತುಗಳು. ಈಗ ವಸ್ತುಗಳ ಪರೀಕ್ಷೆಯನ್ನು ಮಾಡೋಕೆ ಹೊರಟಂತಹ ನಮಗೆ ಪ್ರಮಾಣ ಯಾವುದು? ಪಂಚೇಂದ್ರಿಯಗಳು. ಹೌದು ತಾನೆ? ವಸ್ತುಗಳ ಪರೀಕ್ಷೆಗೆ ಪಂಚೇಂದ್ರಿಯವನ್ನು ತಗೊಂಡ್ವಿ. ಪಂಚೇಂದ್ರಿಯಗಳು ಆ ವಸ್ತುಗಳನ್ನು ನೋಡುವಾಗ ಗುಣಗಳನ್ನು ತೋರಿಸುತ್ತೋ ವಸ್ತುವನ್ನು ತೋರಿಸುತ್ತೋ? ಗುಣಗಳು ವಸ್ತುಗಳು ಅಂದ್ರೆ ಗುಣಕ್ಕೂ ವಸ್ತುಕ್ಕೂ ಭೇದ ಇದೆಯೋ ಒಂದೇನಾ?
ಅಲ್ಲ, ಗುಣ ಅಂದ್ರೆ ನಾನು ಹೇಳ್ತೀನಿ, ಗುಣ ಅನ್ನೋ ಶಬ್ದಕ್ಕೆ ಅರ್ಥ ಆಯ್ತಾ? ಅಡ್ಜೆಕ್ಟಿವ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರ. ಅಲ್ಲ, ಈಗ ಕಲ್ಲರ್ ಅನ್ನೋದು ಒಂದು ಗುಣ, ಶಬ್ದ ಬರೋದು ಒಂದು ಗುಣ, ಸ್ಪರ್ಶ ಗಟ್ಟಿ ಅನ್ನೋದು ಒಂದು ಗುಣ, ಬಿಸಿ ಅನ್ನೋದು ಒಂದು ಗುಣ. ಹೀಗೆ ಎಲ್ಲ ಇಂದ್ರಿಯಗಳು ಗುಣಗಳನ್ನು ಹೇಳಿದರೆ ವಸ್ತುವನ್ನೇ ನೋಡೋದಕ್ಕೆ ಯಾವ ಇಂದ್ರಿಯ ಬೇಕೋ? ಕಣ್ಣು ವಸ್ತು ನೋಡುತ್ತೆ, ಬಾಕಿ ಕಿವಿ ಯಾಕೆ, ಚರ್ಮೇಂದ್ರ ಯಾಕೆ ವಸ್ತು ಗೊತ್ತಾಗಲ್ಲ? ಇದು ಮೇಜು ಕಣ್ಣಿಂದ ಕಂಡಿದೆಯೋ ಕೈಯಿಂದ ಮುಟ್ಟಿದೆಯೋ? ಎರಡೂ ಹೌದಾ? ಯಾವುದನ್ನು ಕಾಣ್ತಾ ಇದೀವೋ ಅದನ್ನೇ ಮುಟ್ಟಿದೀವ? ಪರೀಕ್ಷೆ ಮಾಡುವಾಗ ಅನುಭವ. ನಾನು ಕೇಳ್ತಾ ಇರೋದು ಯಾಕೆಂದ್ರೆ ಕಣ್ಣಿಗೆ ರೂಪ ಕಾಣಿಸತ್ತೆ, ಸ್ಪರ್ಶೇಂದ್ರಿಯಕ್ಕೆ ಏನಾಗತ್ತೆ? ಗಟ್ಟಿ ಅಂತ ಮೃದು ಅಂತ ಗೊತ್ತಾಗುತ್ತೆ. ಈ ಗಟ್ಟಿ ಅನ್ನೋದು ರೂಪದಲ್ಲಿದೆ ಅಂತ ಹೇಳ್ತೀರಾ? ಯಾವುದ್ರಲ್ಲಿದೆ? ರೂಪದಲ್ಲಿ ಗಟ್ಟಿ ಇದೆಯೋ, ಗಟ್ಟಿಯಲ್ಲಿ ರೂಪ ಇದೆಯೋ? ಆ ಗಟ್ಟಿ ರೂಪವನ್ನು ಎರಡನ್ನೂ ಹತ್ಕೊಂಡದ್ದು ಇನ್ನೊಂದು. ನಮ್ಮ ಬುದ್ಧಿ ಯಾಕೋ ಉತ್ತರ ಹೇಳ್ತಾ ಇಲ್ಲ, ಸ್ಪಷ್ಟ ಕೊಡ್ತಾ ಇಲ್ಲ. 5 ಗುಣಗಳನ್ನು ಹೊತ್ತುಕೊಂಡ ಒಂದು ವಸ್ತು ಇದೆ. ಈ ದೇಹದಲ್ಲೂ 5 ಗುಣ ಇದೆ. ಯಾಕೆಂದ್ರೆ ಇದು ಪಂಚಭೂತಗಳಿಂದ ತಯಾರಾಗಿದೆ. ಹ್ಞೂ ಅಂತೀವಿ ನಾವು. ಅಲ್ಲಿ ನಮ್ಮ ಅನುಭವವನ್ನು ಪರೀಕ್ಷೆ ಮಾಡದೆ ಸುಮ್ಮನೆ ಒಪ್ಕೊಂಡ್ರೆ ನಾವು ಅತ್ಯಂತ ದಡ್ರು ಅಂತಾಗತ್ತೆ. ಎಲ್ಲೇ ಇನ್ನು ಪಂಚೇಂದ್ರಿಯಗಳ ಅನುಭವದಲ್ಲಿದ್ದೀವಿ. ಪಂಚೇಂದ್ರಿಯಗಳನ್ನೇ ಪ್ರಶ್ನೆ ಮಾಡಿಲ್ಲ, ಪ್ರಮಾಣವನ್ನೇ ಪ್ರಶ್ನೆ ಮಾಡಲಿಲ್ಲ. ಪ್ರಮಾಣ ಗೋಚರವಾಗುವ ಪ್ರಮೇಯ ರಾಶಿಯಲ್ಲಿ ಕೆಲವನ್ನು ಆರಿಸ್ಕೊಂಡು ಅದನ್ನು ಬಿಟ್ಟು ಹಾಕ್ಬಿಟ್ವಿ. 3 ಆಗಲ್ಲ ನಮ್ಮ ಕೈಲಿ ತೀರ್ಮಾನ ಮಾಡೋಕ್ಕೆ ಅಂತ. ಈ 4ನೇದು ವಸ್ತು ಇರಬೇಕಾದ್ರೆ ದೇಶದಲ್ಲಿರಬೇಕು, ಕಾಲದಲ್ಲಿರಬೇಕು, ಅದಕ್ಕೊಂದು ಕ್ರಿಯೆ ಇರಬೇಕು. ಇಷ್ಟಾಗಿ ಈ ವಸ್ತುಗಳ ಬಗ್ಗೆ ನಮ್ಮ ಬುದ್ಧಿ ಏನು ಹೇಳುತ್ತೆ ಗೊತ್ತಾ? ಇಂದ್ರಿಯಗಳು ಹೇಳ್ತಾಗ ಅದು ವಸ್ತುಗಳು ನಮ್ಗೆ ಏನಾದರೂ ಕೆಲಸಕ್ಕೆ ಉಪಯೋಗ ಆಗಬೇಕು ಅಂತ ಹೇಳುತ್ತೆ. ಸುಮ್ಮನೆ ವಸ್ತು ಅಂತ ಇಟ್ಕೊಳ್ಳೋಲ್ಲ. ಯಾತಕ್ಕೆ ಬರುತ್ತೆ ಅಂತ ಕೇಳ್ತಾನೆ. ಯಾತಕ್ಕೆ ಬರುತ್ತೆ ಅಂತ ಅರ್ಥ ಏನೋ? ಏನು ಪ್ರಯೋಜನಕ್ಕೆ ಬರಬೇಕಾದ್ರೆ ಏನಾಗಿರ್ಬೇಕು? ಕ್ರಿಯೆಗೆ ಬರಬೇಕು. ಈ ಮನೆ ಯಾತಕ್ಕೆ ಬರುತ್ತೆ? ಕೂರೋ ಕ್ರಿಯೆಗೆ ಬೇಕದು. ಅದಕ್ಕೆ ನಮ್ಮಲ್ಲಿ ಎಲ್ಲ ವಸ್ತುಗಳನ್ನು ಮನುಷ್ಯ ಕಾರಕ ಮಾಡಿಬಿಟ್ಟ ಅಂತಾರೆ. ಕಾರಕ ಅಂದ್ರೇನು? ಕ್ರಿಯೆಗೆ ಸಾಧನವಾಗಿ ಮಾಡಿಕೊಂಡ. ಬಟ್ಟೆ ಯಾತಕ್ಕೆ ಬರುತ್ತೆ? ಉಟ್ಕೊಳ್ಳೋಕೆ ಬರುತ್ತೆ. ಅದೊಂದು ಉಟ್ಕೊಳ್ಳೋ ಕ್ರಿಯೆಗೆ ಅದು ಅಂಗಾದೋ. ಈಗ ಪ್ರತಿಯೊಂದು ಪದಾರ್ಥವೂ ಕೂಡ ಒಂದು ಕ್ರಿಯೆಗೆ ಅಂಗವಾಗಿಯೇ ಇದೆ. ನೀರು ಯಾತಕ್ಕೆ ಬರುತ್ತೆ? ಕುಡಿಯೋಕೆ ಬರುತ್ತೆ, ಕುಡಿಯೋಕೆ ಬೇಕೋ. ಇದು ಯಾತಕ್ಕೆ ಬರುತ್ತೆ? ಹೇಳೋ ಮಾತನ್ನು ಜೋರಾಗಿ ಮಾಡೋದಕ್ಕೆ ಬರುತ್ತೆ. ಅದನ್ನು ಹೇಳೋ ಮಾತಿಗೆ ಇದು ಉಪಯೋಗ ಆಗತ್ತೆ. ಪ್ರತಿಯೊಂದು ಜಗತ್ತಿನಲ್ಲಿ ಕಂಡದ್ದೆಲ್ಲ ಯಾತಕ್ಕೆ? ಕ್ರಿಯೆಯ ಸಾಧನ, ಕಾರಕ. ಕ್ರಿಯಾ ಜನಕ ಅಂತಾರೆ, ಕ್ರಿಯಾ ಅನ್ವಯಿ ಅಂತಾರೆ, ಕ್ರಿಯಾ ಸಾಧನ ಅಂತಾರೆ. ಸಾಧನ ಅಂತ ಯಾಕೆ ಹೇಳಲ್ಲ ಅಂದ್ರೆ ಸಾಧನವೂ ಒಂದು ಕಾರಕ. ಆದ್ರಿಂದ ಕ್ರಿಯೆಗೆ ಸಂಬಂಧಪಟ್ಟ ವಸ್ತು ಕಾರಕ. ಕ್ರಿಯೆಗೆ ಸಂಬಂಧಪಟ್ಟದ್ದು ಅಂತ ಅಂದ್ರೆ ನಮಗೆ ಉಪಯೋಗಕ್ಕೆ ಬೇಕು ಅಂತ. ಸುಮ್ಮನೆ ಇಲ್ಲಿ ಯಾಕ್ರೆ ಮರ ಬೆಳೆಸ್ಯಾರ, ಯಾತಕ್ಕೆ ಬರುತ್ತೆ ಅಂತ ಕೇಳ್ತಾರೆ. ಅಂದ್ರೆ ಯಾವ ಉಪಯೋಗಕ್ಕೆ ಬರುತ್ತೆ? ಸೌದೆಗೆ ಬರುತ್ತೆ. ಸೌದೆ ತಗೊಂಡು ಅಡಿಗೆ ಮಾಡ್ತೀವಿ, ಅಡಿಗೆ ಮಾಡೋಕೆ ಮರ ಬೆಳೆಸ್ತೀರಾ? ಹಾಗಾದ್ರೆ ನಾನು ಒಂದು ಪ್ರಶ್ನೆ ಮಾಡ್ತೀನಿ. ಈ ಪ್ರಪಂಚದ ವಸ್ತುಗಳು ನಿಮ್ಮ ಕ್ರಿಯೆಗೆ ಕಾರಕ ಅಂತಂದ್ರೆ ಆ ವಸ್ತುಗಳು, ಈ ಜನರೆಲ್ಲ ನಮ್ಮ ಕ್ರಿಯೆ ಕಾರಕ ಅಂತ ತಿಳ್ಕೊಂಡಿದ್ರೆ ಏನಾಗ್ತಿದ್ರಿ ನೀವು? ಉಲ್ಟಾ ಈಗ ಏನ್ ಮಾಡಿದ್ರೆ ಮನುಷ್ಯ ಏನ್ ಮಾಡ್ದ? ಬರೀ ವಸ್ತುಗಳನ್ನೆಲ್ಲ ಜನರನ್ನು ತನ್ನ ಕ್ರಿಯೆಗೆ ಅಂತ ಮಾಡ್ಕೊಂಡಿರೋದವರು. ಒಂದೇ ಮಾತಲ್ಲಿ ಹೇಳೋದಾದ್ರೆ ಆತ್ಮನಸ್ತು ಕಾಮಾಯ, ಎಲ್ಲ ತನಗೋಸ್ಕರ ಇದೆ ಏನು ಮಾಡ್ಕೊಂಡ. ಆ ಕ್ರಿಯೆಗೆ ಅನುಕೂಲವಾದದ್ದಾದ್ದರಿಂದ ವಸ್ತುವನ್ನ ಹೀಗೆ ಯೋಚನೆ ಮಾಡ್ದ. ಹೀಗೆ ಯೋಚನೆ ಮಾಡುವಾಗ ಆ ವಸ್ತು ಪರೀಕ್ಷೆಯಲ್ಲಿ ವಸ್ತು ಅಂತೇನೆ ತಿಳ್ಕೊಳ್ಳಿಲ್ಲ. ಇಲ್ಲಿ 2 ಗೊತ್ತಾಗ್ಲಿಲ್ಲ ನಮ್ಗೆ. ಯಾವ್ದು ಹೇಳಿ? ಕ್ರಿಯೆನೂ ಗೊತ್ತಾಗಿಲ್ಲ, ಕ್ರಿಯೆಗೆ ಬಳಸುವಂತ ವಸ್ತು ಏನೂ ಗೊತ್ತಾಗಿಲ್ಲ. ಆದರೂ ನಾವು ಉಪಯೋಗ ಇದೆ ಏನು ಗೊತ್ತಾಗ. ಯಾರಿಗೂ ಉಪಯೋಗ ಅಂತೂ ಗೊತ್ತಿಲ್ಲ. ನನಗಂತೂ ಉಪಯೋಗ ಇದೆ. ಯಾವ ನನಗೆ? ನೋಡಿ, ಈಗ ಅವಿದ್ಯಾ ಕಲ್ಪಿತ ಅಂತ ಗೊತ್ತಾಗತ್ತೆ ನೋಡಿ. ಅವಿದ್ಯಾ ಕಲ್ಪಿತವಾದ ನನಗೆ ಕ್ರಿಯೆ ಅಂತ ಒಂದಿದೆ ಅಂತ ಕಲ್ಪಿಸ್ಕೊಂಡು, ಆ ಕ್ರಿಯೆಗೆ ವಸ್ತು ಉಪಯೋಗ ಆಗಿದೆ ಅಂತ ಕಲ್ಪಿಸ್ಕೊಂಡು ಕೊಡೋಕ್ಕೊತಾ ಇದೀವಿ, ಬರುತ್ತೆ ಅಂತ. ಆ ವಸ್ತು ಅಂದ್ರೆ ಏನು ಅಂತ ಈಗ ಪರೀಕ್ಷೆ ಮಾಡ್ತಾ ಇದೀವಿ. ಆ ಪರೀಕ್ಷೆಯಲ್ಲಿ ವಸ್ತು ಪಂಚೇಂದ್ರಿಯ ಗೋಚರವಾಗಿರುತ್ತೆ. ಪಂಚೇಂದ್ರಿಯವು ಬೇರೆ ಬೇರೆಯಾಗಿ ಒಂದೊಂದು ಗುಣವನ್ನು ತಂದುಕೊಡುತ್ತೆ. ಒಟ್ಟು ಒಂದೇ ಇಂದ್ರಿಯ 5 ಗುಣವನ್ನು ನೋಡಲ್ಲ. ಕಣ್ಣೇ ಶಬ್ದ ನೋಡುತ್ತಾ? ಕಣ್ಣಿಗೆ ರುಚಿ ಕಾಣಿಸತ್ತಾ? ಕಾಣಿಸಲ್ಲ. ಆದ್ರೆ ಹೇಳ್ತಾರೆ ಕೆಲವರು, ನೋಡಿದ್ರೆ ಖಾರ ಅಂತ ಗೊತ್ತಾಗತ್ತೆ ಅಂತ. ನೋಡಿದ್ರೆ ಏನ್ ಗೊತ್ತಾಗತ್ತೆ? ವಾಸನೆ ನೋಡಿದ್ರೆ ಹುಳಿದ್ ಗೊತ್ತಾಗತ್ತೆ ಅಂತಾರೆ. ವಾಸನೆ ಹೊಡಿದೆಯೋ ಇಲ್ವೋ ಅಂತ ಒಬ್ರು ಸೈಂಟಿಸ್ಟ್ ಹೇಳ್ಬಿಟ್ರು ನನ್ನ ಹತ್ರ. ಏನ್ ಹೇಳಿದ್ರು? ವಾಸನೆಯಲ್ಲಿ ಹುಳಿ ಇದೆ ಅಂದ್ರು. ನಾನು ಹುಳಿ ಗೊತ್ತಾಗೋದು ಯಾವ ಇಂದ್ರಿಯಕ್ಕಪ್ಪ?
ನಾಲಿಗೆಗೆ. ವಾಸನೆ ಗೊತ್ತಾಗೋದು ಯಾವಕ್ಕೆ? ಮೂಗಿಗೆ. ವಾಸನೆಯಲ್ಲಿ ಹುಳಿ ಇದೆ. ಹುಳಿ ವಾಸನೆ ಬರ್ತಾ ಇದೆ ಅಂತೀರೋ ಇಲ್ವಾ? ಹಾ, ಅಷ್ಟೇ ಅಲ್ಲ, ಅವ್ರಿಗೆ ಏನೇನೋ ತಕ್ಕೊಂಡು ಯಾಕೆ ಮೂಗಿಲ್ದಿಟ್ಟ ಅಂದ್ರೆ ಇದು ತಗೊಂಡು ಹೋಗುವಾಗ ವಾಸನೆ ನೋಡಿ ತಿನ್ಲಿ ಅಂತ. ವಾಸನೆ ನೋಡಿದ ಕೂಡಲೇ ರುಚಿ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಮೂಗನ್ನು ಇಟ್ಟಿ ಸೈಂಟಿಸ್ಟ್ ಅವ್ರು ಹೇಳಿದ್ದು, ಸಾಮಾನ್ಯ ಜನ ಅಲ್ಲ. ಅವನು ಪ್ರೂವ್ ಮಾಡಿದೀನಿ ಇಂದ. ಏನ್ ಪ್ರೂವ್ ಮಾಡಿದೀನಿ ಅಂತಂದ? ವಾಸನೆಯಲ್ಲಿ ರುಚಿ ಗೊತ್ತಾಗತ್ತೆ ಅಂತ ಪ್ರೂವ್ ಮಾಡಿದೀನಿ ಇಂದ. ನಮಸ್ಕಾರ ಅಂತ ನಾನು. ಅಲ್ಲಪ್ಪ, ನಾಲಿಗೆ ಇಂದ್ರಿಯಕ್ಕೆ ರುಚಿ ಗೊತ್ತಾಗೋದು, ವಾಸನೆ ಗೊತ್ತಾಗೋದು ಮೂಗಿಗೆ. ಮೂಗಿನ ವಾಸನೆಯಲ್ಲೇ ಹುಳಿ ಗೊತ್ತಾಗೋದಾದ್ರೆ, ರೂಪಕ್ಕೆ ಖಾರ ಗೊತ್ತಾಗೋದಾದ್ರೆ ನಾಲಿಗೆ ಹಾಕ್ಬೇಕಾ? ಅಲ್ಲ, ಇಲ್ಲಿ ಹುಳಿಯಾಗಲಿ ರೂಪವಾಗಲಿ ವಾಸನೆಯಾಗಲಿ ಬರೀ ಗುಣವೇ. ಆ ಗುಣವನ್ನು ನೋಡಿ ಅದರನ್ನು ಗುಣವನ್ನು ಹೊತ್ಕೊಂಡಿರೋದು ಒಂದು ಇದೆ ಅಂತ ಕಲ್ಪಿಸ್ತಾ ಇದ್ದೀವಿ. ಅದು ವಿಕಲ್ಪ. ಆ ವಿಕಲ್ಪ ಆದ್ರಿಂದ ಗುಣಗಳು ಗುಣಿ ಇಲ್ಲದೆ ಇರೋಲ್ಲ, ಗುಣಿಯು ಗುಣವಿಲ್ಲದೆ ಇರೋಲ್ಲ, ಗುಣಿ ಕಾಣ್ತಾ ಇಲ್ಲ, ಗುಣ ಬರೀ ಇರೋಕ್ಕಾಗಲ್ಲ. ಆ ಗುಣ ಅಂದ್ರೆ ಏನಂದ್ರೆ ಅದು ಕ್ರಿಯಾಪರವಾಗಿ ಆಗ್ಬಿಡ್ತಾರೆ. ಅದು ಸ್ವಾಮಿಗಳಲ್ಲಿ ಬರದೆ ನೋಡಬೇಕು, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ, ಈ ಬುದ್ಧಿಯು ಈ ನಾಮರೂಪ ಪ್ರಪಂಚದಲ್ಲಿ ಒಂದೊಂದನ್ನು ಪ್ರಶ್ನೆ ಮಾಡಿದರೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಾರದು. ನಿಮ್ಗೆ ಏನೋ ಒಂದು ತೀರ್ಮಾನ ಹೇಳ್ತೀನಿ, ನಾನು ಕೂತಿಲ್ಲ ನಾನು, ನೀವು ಭಾರತಕ್ಕಾದ್ರೆ ಏನೋ ಒಂದು ಈಗ ಹೇಳ್ಬಿಡ್ತಾರೆ ಉತ್ತರ, ಏನು ಉತ್ತರ ಆಗಲ್ಲ, ಕೊನೆ ಒಂದೇ ಉತ್ತರ, ಅವಿದ್ಯಾಕಲ್ಪಿತ. ಅವಿದ್ಯಾಕಲ್ಪಿತ ಅಂತ ಹೇಳೋಗಿ ಇಷ್ಟೆಲ್ಲ ಹೇಳಿ ನಿಧಾನ ಒಂದೊಂದನ್ನು ಪರೀಕ್ಷೆ ಮಾಡ್ತಾ ಹೋಗ್ತೀವಿ. ಯಾಕೆ ಪರೀಕ್ಷೆ ಮಾಡೋ ಅವಿದ್ಯಾಕಲ್ಪಿತ ಅಂದ್ರೆ ಇಲ್ಲೇನಾದ್ರೂ ಅನುಭವ ಅಂತ ಸಿಗತ್ತಾ? ಅವಿದ್ಯಾಕಲ್ಪಿತ ಅನ್ಬೇಕಾದ್ರೆ ಅನುಭವಕ್ಕೆ ಇಲ್ಲದೆ ಸುಮ್ಮನೆ ತಪ್ಪು ತಿಳುವಳಿಕೆಯಿಂದ ಇದೇನು ತೋರ್ತಿರ್ಬೇಕು. ಇಲ್ಲೇನಾದ್ರೂ ಈಗ ವಸ್ತು ಅಂತ ಯಾವ್ದಾದ್ರು ಒಬ್ರು ಎಂದಾದ್ರೂ ಮುಟ್ಟೋಕ್ ಸಾಧ್ಯನಾ? ಬರೀ ಗುಣ ಅಂತ ದಿವಸ ನೋಡ್ತಾ ಇದ್ದೋ, ಗುಣದಿಂದ ಕೂಡ್ಕೊಂಡಂತ ನಿಂಬೆ ಹಣ್ಣಿದೆ, ವಾಸನೆ ಗೊತ್ತಾಗತ್ತೆ, ಮುಡ್ತೀವಿ, ಅದರ ರುಚಿನೂ ಗೊತ್ತಾಗತ್ತೆ, ಸ್ಪರ್ಶವೂ ಇದೆ, ಎಲ್ಲ ಗೊತ್ತಾಗತ್ತೆ. ಆದ್ರೆ ನಿಂಬೆ ಹಣ್ಣು ನಿಮ್ಗೆ ಗೊತ್ತಾಗತ್ತೋ ಇಲ್ವಾ? ನಿಂಬೆ ಹಣ್ಣು ಗೊತ್ತಿಲ್ವೇ ಅಂದ್ರೆ ಎಂತ ವೇದ ಅಂತ ಕೆಳಗೆ ಗೊತ್ತಿದ್ದೀವ? ನಿಂಬೆ ಹಣ್ಣು ತಗೊಂಬರಲ್ವಾ ಅಂದ್ರೆ ನಿಂಬೆ ಹಣ್ಣನ್ನು ಯಾವತ್ತೂ ಇರೋಲ್ಲ. 5 ಗುಣಗಳನ್ನು ಕಂಡಾಗ ನಮ್ಮ ಮನಸ್ಸು ಒಂದು ಕಲ್ಪನೆ ಮಾಡುತ್ತೆ, 5 ಗುಣಗಳು ಇರಬೇಕಾದ ಒಂದು ವಸ್ತು ಅಲ್ಲಿದೆ ಅಂತ ಮನಸ್ಸಿನ ವಿಕಲ್ಪ. ಆದ್ರಿಂದ ಅನುಭವದಲ್ಲಿಲ್ಲದೆ ಇರುವುದನ್ನು ಮನಸ್ಸು ಯಾವ್ಯಾವ ಕಲ್ಪಿಸುತ್ತೆ ಇದನ್ನು ನೀವು ತೀರ್ಮಾನ ಮಾಡಬೇಕು. ಮನಸ್ಸಿಗೆ ವಿಕಲ್ಪ ಮಾಡ್ತಾ ಹೋದ್ರೆ ನಾವು ಅನುಭವವನ್ನು ಹಿಡ್ಕೊಂಡು ಹೊರಟವ್ರು, ಬರೀ ಸುಳ್ಳೆ ನಂಬೋರಲ್ಲ. ನಾವು ಭಾರಿ ಕರೆಕ್ಟಾಗಿ ಏನು ಪ್ರಮಾಣ ಗೋಚರವಾಗತ್ತೋ ಅದನ್ನು ಮಾತ್ರ ನಂಬೋರು. ಏನ್ರಿ ಪ್ರಮಾಣಕ್ಕೆ ವಸ್ತುನೇ ಕಾಣಲ್ಲ, ಕಾಲವೇ ಕಾಣಲ್ಲ, ದೇಶವೇ ಕಾಣಲ್ಲ, ಕ್ರಿಯೆಯೇ ಕಾಣಲ್ಲ, ದೇಶ ಕಾಲ ಕ್ರಿಯೆ ಏನೂ ಇಲ್ಲದ ವಸ್ತುವೇ ಇಲ್ಲದ ಈ ಪ್ರಪಂಚ ಗಟ್ಟಿಯಾಗಿದೆ, ಎಲ್ಲ ವಸ್ತುಗಳು ಪ್ರಮೇಯರಾಗಿ. ಇದೇನು ವಿಕಲ್ಪವೋ ಏನೋ ಅರ್ಥವೇ ಆಗ್ತಾ ಇಲ್ಲ. ಇಷ್ಟೆಲ್ಲ ನಾನು ಪ್ರಮೇಯ ರಾಶಿಯಲ್ಲಿ ವಿಚಾರ ಮಾಡಿದ್ದೀನಿ. ಇವತ್ತಿನ ಸಮಯ ಆಗ್ಬಿಡುತ್ತೋ ಏನೋ, ಇನ್ನೊಂದು 5 ನಿಮಿಷ ಇದೆ ಅಲ್ವಾ? ಹೀಗೆ ಪ್ರಮೇಯ ಪ್ರಮಾಣ ರಾಶಿಯನ್ನು ವಿಚಾರ ಮಾಡಿದಾಗ ಹೊರಗಿಂದ ನೋಡಿದ್ವಿ. ಎಲ್ಲಿಂದ? ದೇಹದಿಂದ ಹೊರಗಿರೋದನ್ನ. ಈಗ ದೇಹಕ್ಕೆ ಬಣ್ಣ ಇದೆಯೋ ಇಲ್ವಾ? ಇನ್ನೊಬ್ಬರ ದೇಹಕ್ಕಲ್ಲ, ನಮ್ಮ ದೇಹಕ್ಕೆ. ನಮ್ಮ ಇಂದ್ರಿಯಕ್ಕೆ ಬಣ್ಣ ಇದೆಯೋ ಇಲ್ವಾ? ಇಂದ್ರಿಯಕ್ಕೆ ಬಣ್ಣ ಇಲ್ವಾ? ಇನ್ನೊಂದು ಪ್ರಶ್ನೆ ನೋಡೋಣ. ಈಗ ಈ ಪ್ರಶ್ನೆ ಮಾಡುವಾಗ ನಮ್ಗೆ ಅನುಭವದ ಉತ್ತರ ಸಿಗಬೇಕು. ಪ್ರಮೇಯ ರಾಶಿ ಇದೆ, ಇಂದ್ರಿಯ ನಮ್ಮೊಳಗಿದೆ. ಇಂದ್ರಿಯ ದೊಡ್ಡದೋ ಪ್ರಮೇಯ ವಸ್ತು ದೊಡ್ಡದೋ? ಯಾವ್ದು ದೊಡ್ಡದೋ? ಇಂದ್ರಿಯ ದೊಡ್ಡದ? ಹಾ, ಆ ರೂಪ ಇಲ್ಲ. ಕಾರ್ ಇದೆ ಅಂತ ಇಟ್ಕೊಳ್ಳಿ, ಕಾರ್ ಇಷ್ಟು ದೊಡ್ಡ ರೂಪ ಕಾಣಿಸುತ್ತೆ. ಕಾರ್ ದೊಡ್ಡದೋ ನಮ್ಮ ಕಣ್ಣು ದೊಡ್ಡದ? ಕಣ್ಣು ದೊಡ್ಡದ. ದೊಡ್ಡದು ಅನ್ನೋ ಶಬ್ದಕ್ಕೆ ಅದನ್ನು ಅಳತೆ ಮಾಡಬೇಕಾದ್ರೆ ಅಳತೆ ಮಾಡೋ ಸಾಧನ ಅಳತೆ ಮಾಡಿಸ್ಕೊಳ್ಳೋಕ್ಕಿಂತ ದೊಡ್ಡದಾಗಿರ್ಬೇಕಲ್ವಾ? ಅದಕ್ಕೆ ಹೇಳಿದ್ರು ಅವರು, ಕಣ್ಣು ಅಂದ್ರೆ ಗೋಳಕ ಅಲ್ಲ. ಆ ಗೋಳಕ ಕಂಡೇ ಇಲ್ಲ ನಮಗೆ. ಗೋಳಕ ಇದೆ, ನಮ್ಮ ಕಣ್ಣಿಗೆ ಕಣ್ಣಿದೆಯೋ ಇಲ್ವಾ? ಎಲ್ಲಿ ಕಂಡಿದೆ ಹೇಳಿ? ಕಂಡಿದೆ. ನಮಗೆ ಕಣ್ಣಿನ ಗೋಳಕ ಕಾಣಿಸುತ್ತೋ ಇಲ್ವೋ? ಇನ್ನೊಬ್ಬರಿಗಲ್ಲ, ನಮ್ಮ ಕಣ್ಣಿನ ಗೋಳಕ ನಮಗೆ ಕಾಣಿಸುತ್ತೋ ಇಲ್ವೋ? ಕಾಣಿಸಲ್ಲ. ಮುಟ್ಕೊಂಡ್ರೆ ಕಾಣಿಸಲ್ಲ. ಮುಟ್ಕೊಂಡ್ರೆ ಕಲರ್ ಗೊತ್ತಾಗತ್ತಾ?
ಏನು ನಮ್ಮ ಅದ್ಭುತವಾದಂಥ ವ್ಯವಸ್ಥೆ ಕಂಡ್ರೆ ದೇಹವನ್ನು ಇಟ್ಕೊಂಡು ವ್ಯವಸ್ಥೆ ಪರೀಕ್ಷೆ ಮಾಡಿದ್ರೆ ನಮ್ಮ ದೇಹನೇ ಸರಿಯಾಗಿ ಉತ್ತರ ಹೇಳ್ತಾ ಇಲ್ಲ. ಇನ್ನು ಪ್ರಪಂಚವನ್ನು ಉತ್ತರ ಹೇಳ್ತೀನಿ ಅಂತ ನಮ್ಗೆ ನಾನೇ ಈ ದೇಹವೇ ಗೊತ್ತಿಲ್ಲ. ಕನ್ನಡಿ ಬೇಕಲ್ವಾ? ಈಗ ನೋಡ್ತೀವಿ ಕನ್ನಡಿ ಇದೆ ಅಂತ ಗೊತ್ತಾಯ್ತು ಯಾವುದರಿಂದ? ಕಣ್ಣಿಂದ. ಕಣ್ಣಿದೆ ಅಂತ ಗೊತ್ತಾಯ್ತು ಯಾವ್ದು? ಕಣ್ಣಿನಿಂದ. ಎರಡು ಇದೆ ಅಂತ ಗೊತ್ತಾಯ್ತು ಯಾವುದರಿಂದ? ಕನ್ನಡಿಯಿಂದ. ಇದಕ್ಕೆ ನಮ್ಮ ಗೌಡಪಾದರು ಬಹಳ ಜನ ಹೇಳಿದ್ರು, ಭಾರಿ ಬುದ್ಧಿವಂತರು ಅಂತ. ತಂಬಿಗೆ ಎಲ್ಲಿದೆ? ಮಡಿಚೀಲ ಇದ್ದ ಜಾಗದಲ್ಲಿ. ಮಡಿಚೀಲ ಎಲ್ಲಿದೆ? ತಂಬಿಗೆ ಇದ್ದ ಜಾಗದಲ್ಲಿ. ತಂಬಿಗೆನೂ ಗೊತ್ತಿಲ್ಲ, ಮಡಿಚೀಲನೂ ಗೊತ್ತಿಲ್ಲ. ತಂಬಿಗೆ ಅಂದ್ರೆ ಇದು ಚೊಂಬು, ಮಡಿಚೀಲನ ಹಿಂದಿನ ಕಾಲದ ಮಡಿಚೀಲ. ಮಡಿಚೀಲ ತಗೊಂಬಾರೋ ಅಂದ್ರು ಗುರುಗಳು. ಇವ್ರು ಕೇಳಿದ ಮಡಿಚೀಲ ಎಲ್ಲಿದೆ? ಮಡಿಚೀಲ ಅಂದ್ರೆ ಸ್ನಾನಕ್ಕೆ ಹೊಳಗೆ ತಗೊಂಡು ಹೋಗ್ತೀವಲ್ಲ, ಅದು ಸುತ್ತಿರ್ತೀವಲ್ಲ ಕಂಬಳಿ, ಅದು ಮಡಿಚೀಲ. ಆ ಮಡಿಚೀಲ ಎಲ್ಲಿದೆ ಅಂತ ಕೇಳಿದ್ರು. ತಂಬಿಗೆ ಇಟ್ಟಿದ್ದೀನಲ್ಲ ಅಲ್ಲಿ ಅಂದ್ರು. ಇವ್ರಿಗೆ ಗೊತ್ತಾಗಲಿಲ್ಲ ತಂಬಿಗೆ ಎಲ್ಲಿದೆ ಗೊತ್ತಾಗಲಿಲ್ಲ. ತಂಬಿಗೆ ಎಲ್ಲಿದೆ ಅಂತ ಕೇಳಿದ. ಮಡಿಚೀಲ ಇದೆಯಲ್ಲ ಅಲ್ಲಿ ಅಂದ್ರು. ಅಯ್ಯೋ, ಈ ಇಡೀ ನಮ್ಮ ಪ್ರಪಂಚದಲ್ಲಿ ಬರೀ ಇದು ಒಂದು ಜಾಗದಲ್ಲ. ರೂಪ ಇದೆ ಅಂತ ಹಾಕೋತ್ರೆ ಕಣ್ಣಿಗೆ ಕಾಣಿಸೋದ್ರಿಂದ, ಕಣ್ಣಿದೆ ಅಂತ ಹಾಕೋತ್ರೆ ರೂಪ ಕಾಣಿಸ್ತಾ ಇರೋದ್ರಿಂದ. ಸರಿನಾ ತಪ್ಪ? ಹೂ ಸರಿ ಅಂತಾರೆ. ನಾವು ನೀವೆಲ್ಲ ಇರೋ ಜನ ಎಲ್ಲ ತರ್ಕ ಮಾಡಿ ಹೌದು. ಮಹಾಮಹಾವಾದಿಗಳು ರೂಪ ಕಾಣ್ತಾ ಇರೋದ್ರಿಂದ ಕಣ್ಣಿದೆ, ಕಣ್ಣಿರೋದ್ರಿಂದ ರೂಪ ಕಾಣಿಸ್ತಾ ಇದೆ. ನೋಡಿ ರೂಪ ಕಾಣಿಸ್ತಾ ಇದ್ರೆ ನಮ್ಮ ಕಣ್ಣಿದೆ ಅಂತ ಹಾಗೆ ಗೊತ್ತಾಗ್ತಿತ್ತು ಅಂತ ಕೇಳಿದ್ರು. ಹೌದಲ್ಲ, ರೂಪ ಕಾಣದೆ ಹೋದ್ರೆ ನಮ್ಮ ಕಣ್ಣಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದ್ರಿಂದ ಕಣ್ಣು ಅಂತ ಕರೆಯೋದವರು ನೋಡೋ ದೃಷ್ಟಿ ಶಕ್ತಿ, ಗೋಳ ಅಲ್ಲ. ಆ ನೋಡುವ ಶಕ್ತಿ ದೇಹದೊಳಗಿದೆ ಅಂತ ಇಟ್ಕೊಂಡಿದ್ದೀವಿ. ಅದು ಒಂದು ಸ್ವಲ್ಪ ತರ್ಕ ಮಾಡಬೇಕು. ಅಲ್ಲೇನ್ ಮಾಡ್ತಾರೆ, ದೇಹದಲ್ಲಿ ಇಲ್ಲ ಅಂತ ಆದ್ರೆ ಕಣ್ಣು ಮುಚ್ಕೊಂಡ್ರೆ ದೃಷ್ಟಿ ಶಕ್ತಿ ಕಾಣಿಸ್ತಾ ಇತ್ತ ಅಂತಾರೆ. ಈಗ ನಲ್ಲಿಯಿಂದ ನೀರು ಬರ್ತಾ ಇದೆಯಪ್ಪ, ನಲ್ಲಿ ಬಂದ್ ಮಾಡಿದ್ರೆ ನೀರು ಬರಲ್ಲ. ಆದ್ರಿಂದ ನೀರು ಯಾವುದು? ನಲ್ಲಿದೆ. ನೀವು ತರ್ಕ ಮಾಡಿಬಿಟ್ರೆ ತರ್ಕದಲ್ಲಿ ಎಲ್ಲೆಲ್ಲಿ ದೋಷ ಆಗತ್ತೆ ನೋಡೋದೇ ಇಲ್ಲ. ನಮ್ಗೆ ಈಗಿನ ಮಕ್ಕಳಿಗೆ ಹಾಲು ಬಾಟ್ಲಿ ಬರುತ್ತೆ ಅಂತ ಹೇಳ್ಕೊಂಡ ಹಾಗೆ ಹಸಿನಲ್ಲಿ ಬರುತ್ತೆ ನೋಡೇ ಇರಲ್ಲ. ಬಾಟ್ಲಿಲಿ ಹಾಲು ಬರುತ್ತೆ ಅಂತಾರೆ. ಅಂದ್ರೆ ಮನುಷ್ಯನಿಗೆ ಮೂಲ ಕಾರಣ ಬೇರೆ, ದ್ವಾರ ಕಾರಣ ಬೇರೆ ಏನು ಗೊತ್ತಿಲ್ಲ. ದ್ವಾರ ಅಂದ್ರೇನು? ಮೂಲಕ ಬರೋದು. ಮೂಲ ಅಂದ್ರೆ ಮೂಲ ವಸ್ತು. ಆ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ. ಗೋಳದ ಕಣ್ಣಿನ ನೋಡಿದ್ರೆ ಇದೇ ಕಣ್ಣು ಅಂತಾನೆ. ಇದಲ್ಲ ಕಣ್ಣು. ಒಳಗೆ ನೋಡೋ ಶಕ್ತಿ ಇರುವಂತಹ ಒಂದು ಇಂದ್ರಿಯ ಇದೆ. ಆ ಇಂದ್ರಿಯ ನಮಗೆ ಕಾಣಿಸ್ಬೇಕು ಅಂತ ನೀವು ಯೋಚನೆ ಮಾಡಿದ್ರೆ ಆ ಇಂದ್ರಿಯವನ್ನು ನೋಡೋ ಇನ್ನೊಂದು ಇಂದ್ರಿಯ ಇಲ್ಲ. ಈಗ ನನ್ನ ಕಣ್ಣು ನಾನು ನೋಡ್ಬೇಕಾಯ್ತು ಅಂದ್ರೆ ಅವನೇನ್ ಮಾಡ್ತಾನೆ, ಕಾಣಿಸ್ತೋ ಇಲ್ವೋ ನೋಡ್ಕೊಂಡು ಕಣ್ಣು ಇದೆಯೋ ಇಲ್ವೋ ಅಂತ ತಿಳ್ಕೊಳ್ತಾನೆ. ಆದ್ರೆ ನಿಜವಾಗಿ ಹೇಳಿದರೆ ಕಣ್ಣಿಗೆ ಕಂಡದ್ದನ್ನು ಎರಡನ್ನೂ ಅಬ್ಸರ್ವ್ ಮಾಡೋರು ಒಬ್ರು ಇದ್ದಾರೆ. ಆದ್ರಿಂದ ನಮ್ಮ ಕಣ್ಣಿದೇನೋ ಒಂದು ಭ್ರಾಂತಿ ಬಂದಿರೋದು. ಅದೆರಡು ಕಣ್ಣು ಕಾಣಿಸತ್ತೆ ಅನ್ನೋದು, ಕಣ್ಣು ಕಾಣಿಸಲ್ಲ ಅನ್ನೋದು ಯಾವ ಅನುಭವಕ್ಕೆ ಗೊತ್ತಾಗತ್ತೋ ಆ ಅನುಭವ ಕಣ್ಣನ್ನು ಅಳತೆ ಮಾಡುತ್ತೆ, ಅದು ಮುಂದಿರುವಂತಹ ವಸ್ತುವನ್ನು ಅಳತೆ ಮಾಡುತ್ತೆ. ಈಗ ನೀವು ಯಾವುದನ್ನು ಸಿದ್ಧ ಮಾಡಬೇಕಾಯ್ತು? ಕಣ್ಣನ್ನು ಅನುಭವದಿಂದ ಸಿದ್ಧ ಮಾಡಬೇಕಾಯ್ತು. ಅವನೇನು ಮಾಡಿಬಿಟ್ಟ? ಕಾಣಿಸೋದ್ರಿಂದ ಸಿದ್ಧ ಮಾಡಕೋರ, ತರ್ಕದಲ್ಲಿ ಹಾಕೊಂಡ್ಬಿಟ್ಟ. ಆದ್ರಿಂದ ಈಗ ನಾವು ಪ್ರಶ್ನೆ ಮಾಡಿದಾಗ ಕಣ್ಣಿನ ಅಸ್ತಿತ್ವ ರೂಪದಿಂದ ಅಲ್ಲ, ಅನುಭವದಿಂದ ಅಂತ ಹೇಳಬೇಕು ಅನ್ನೋ ಅಧ್ಯಾರೋಪ. ಅನುಭವದಿಂದ ಆಗತ್ತೆ ಅಂತ ಹೇಳ್ತಾ ಇಲ್ಲ ನಾನು, ಸದ್ಯಕ್ಕೆ ಹೇಳ್ತಾ ಇದ್ದೀನಿ. ಹೀಗೆ ಪ್ರಮಾಣ ರಾಶಿಯ ಕೆಲವು ಭಾಗಗಳನ್ನ, ಅಂದ್ರೆ ವಸ್ತು ಪರಿಚ್ಛೇದವನ್ನ, ಸಮಯ ಆಯಿತು, ಪರಿಚ್ಛೇದವನ್ನು ಅಳತೆ ಮಾಡಿದ್ದೀವಿ, ಇನ್ನು ಇದನ್ನು ಅಳತೆ ಮಾಡಿದ್ದೀವಿ. ಇನ್ನು ಮುಂದೆ ಪ್ರಮಾಣವನ್ನು, ಪ್ರಮಾತೃವನ್ನು, ಅವಸ್ಥೆಯನ್ನು, ಸಾಕ್ಷಿಯನ್ನು ವಿಚಾರ ಮಾಡಿದ್ರೆ ಅವಸ್ಥಾತ್ರಯ ಪರೀಕ್ಷೆ ಮುಗಿದೋಯ್ತು. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಮೇಯ ರಾಶಿ ಮಾಡುವಾಗ ಸುಲಭ ಆಗಿರುತ್ತೆ.